ಸೌಮ್ಯ ಸರ್ವೇ ಪ್ರಜಾ ಸತ್ ಪ್ರತಿಷ್ಠಾ ಎಲ್ಲವೂ ಸತ್ನಲ್ಲಿ ಇದೆ. ಆದ್ದರಿಂದ ಆತ್ಮ ಆದಮೇಲೆ ಏನೇನೋ ಬಂತು, ಆಕಾಶ, ಪೃಥ್ವಿ, ಪೃಥ್ವಿಭ್ಯಾಂ ಓಷಧಯ, ಓಷಧಿಭ್ಯೋ ಅನ್ನಂ, ಅನ್ನಾದ್ಭೂತ ಎಲ್ಲ ಬಂತಲ್ಲ. ಎಲ್ಲಕ್ಕೂ ಕೂಡ ಈ ಆತ್ಮ ಅನ್ನೋದು ಪ್ರತಿಷ್ಠಾ ಮೂಲಭೂತವಾಗಿರತಕ್ಕಂಥವನು. ಇವರಿಂದ ಸನ್ಮೂಲ ಸೌಮ್ಯ ಸರ್ವಾ ಪ್ರಜಾ ಎಲ್ಲವೂ ಕೂಡ ಈ ಸತ್ ಅಂತನ್ನೋದನ್ನು ಅವಲಂಬಿಸಿದೆ. ಈ ಸತ್ ಎಲ್ಲಕ್ಕೂ ಜೀವವಾಗಿ ಬೇರೆ, ಸತ್ ತನ್ನ ಮಟ್ಟಿಗೆ ತಾನೇ ಇರತಕ್ಕಂಥದ್ದು ಬೇರೆ. ಇದನ್ನು ಆತ್ಮ ಅಂತ ಕರೀತಾರೆ, ಅದನ್ನು ಜೀವ ಅಂತ ಕರೀತಾರೆ. ಪ್ರಾಗುತ್ಪತ್ತೇ ಉತ್ಪತ್ತಿಗೆ ಮೊದಲು ಜೀವಾತ್ಮನೋ ಪೃಥಕ್ತ್ವಂ, ಜೀವಭಾವ ಅಂತ ಬೇರೆ, ಇವನ ಆತ್ಮದ ಸ್ಥಿತಿ ಅಂತ ಬೇರೆ. ಕಾರ್ಯಕರಣ ಸಂಘಾತದಲ್ಲಿ ಜೀವ ಅಂತ ಅನ್ನೋ ಮಾತಿಗೆ ಬೇರೆ. ಕಾರ್ಯಕಾರಣ ಸಂಘಾತ ಇಲ್ಲ, ಕಾರ್ಯಕರಣ ಸಂಘಾತ ಇಲ್ಲ ಅಂದರೆ ಅವನನ್ನು ಆತ್ಮ ಅಂತ ಕರೀಬೇಕು ಅಂತನ್ನೋದು. ಪ್ರಾಗುತ್ಪತ್ತೇ ಉತ್ಪತ್ತೇ ಪ್ರಾಕ್, ಪ್ರಾಕ್ ಅಂದ್ರೆ ಮೊದಲು, ಉತ್ಪತ್ತಿಗೆ ಮೊದಲು ಕೂಡ ಜೀವಾತ್ಮನೋಹ ಪೃಥಕ್ತು. ಉತ್ಪತ್ತಿ ಆದ ಮೇಲಂತೂ ಭೇದ ಇದ್ದೇ ಇದೆ, ಬೇರೆ ಬೇರೆಯಾಗಿರೋದು ಇದ್ದೇ ಇದೆ. ಆತ್ಮನ ಆಕಾಶ ಸಂಭೂತ, ಆತ್ಮ ಬೇರೆ ಆಕಾಶ ಬೇರೆ. ಆತ್ಮವೇ ಆಕಾಶ ಅಂತ ಯಾರು ಹೇಳಲಾರರು. ಇದು ಉತ್ಪತ್ತೇರ ಅನಂತರಂ ಇದ್ದೇ ಇದೆ. ಉತ್ಪತ್ತೇ ಪ್ರಾಗಪಿ, ಉತ್ಪತ್ತಿಗೆ ಮೊದಲೂ ಕೂಡ ಇವನೊಂದು ಜೀವಭಾವ ಅಂತ ಇತ್ತು. ಇವಾಗ ತದೈಕ್ಷರ ಅಂತ ಬರುತ್ತೆ. ಅವನು ನೋಡಿದ, ಆಲೋಚನೆ ಮಾಡಿದ, ಅಥವಾ ಧ್ಯಾನ ಮಾಡಿದ, ತಪಸ್ಸು ಮಾಡಿ, ಐಕ್ಷತ ಅಂತ ನಮ್ಮ ಮಾತಿಗೆ ಇಷ್ಟೆಲ್ಲ ಅರ್ಥಗಳಿವೆ. ತದೈಕ್ಷತ ಏನು ಇವನು ಆಲೋಚನೆ ಮಾಡಿದ್ದೇನೋ, ಸಂಕಲ್ಪ ಮಾಡಿದ್ದೇನೋ, ನೋಡಿದ್ದೇನೋ ಅಂದರೆ ಬಹುಸ್ಯಾಂ ಪ್ರಜಾಯೇಯ, ಅನೇಕವಾಗಿ ಆಗುತ್ತೀನಿ. ಒಬ್ಬ ಇದ್ದವನು ಅನೇಕವಾಗಿ ಆಗುತ್ತೀನಿ. ಈ ಅನೇಕವಾಗಿ ಆಗುತ್ತೀನಿ ಅಂತನೋ ಈಕ್ಷಾ ಅಂತನೋ ಕ್ರಿಯೆ ಇದೆಯಲ್ಲ, ಈಕ್ಷಾ ಕ್ರಿಯೆ, ಆಲೋಚನೆ ಮಾಡತಕ್ಕ ಕ್ರಿಯೆ, ಇದು ಈ ಆತ್ಮನಿಂದ ಬೇರೆಯಾದದ್ದು. ಇದನ್ನೇ ಜೀವಕ್ಕೆ ಮೂಲ ಅಂತ ಕರೀತಾರೆ. ಜೀವಭಾವ ಕಲ್ಪನಾ ಇದೆಯಲ್ಲ, ಇದು ಜೀವಭಾವ. ಈ ಜೀವಭಾವದಿಂದ ಆಕಾಶ ಸಂಭೂತಃ ಆಕಾಶಾದ್ವಾಯು ಸೃಷ್ಟಿಯೆಲ್ಲ ಬಂತು. ಅಂದರೆ ಆತ್ಮ ಬೇರೆ, ಅವರಲ್ಲಿ ಜೀವಭಾವ ಅಂತ ಇದ್ದಾಗ ಸೃಷ್ಟಿ. ಜೀವಭಾವ ಇಲ್ಲದೆ ಇದ್ದರೆ ಸೃಷ್ಟಿ ಇಲ್ಲ. ಯತ್ ಯಾವುದನ್ನ ಪ್ರಾಗುತ್ಪತ್ತೇ ಜೀವಾತ್ಮನೋ ಪೃಥಕ್ತ್ವಂ ಪ್ರಕೀರ್ತಿತಂ, ಇದೆರಡೂ ಬೇರೆ ಬೇರೆ ಅಂತ ಹೇಳಿದ್ವೋ, ಅದು ಭವಿಷ್ಯದ್ವೃತ್ಯ ಗೌಣಂ. ಅಲ್ಲಿ ಒಂದು ವೃತ್ತಿಭೇದ ಅಂತ ಇದೆ, ಮುಂದಾಗತಕ್ಕದ್ದನ್ನು ಕುರಿತು ಹೇಳ್ತಕ್ಕಂಥದ್ದು. ಇದು ಭವಿಷ್ಯದ್ ವೃತ್ತಿ. ಭವಿಷ್ಯ ಅಂದ್ರೆ ಮುಂದಾಗತಕ್ಕ, ಭವಿಷ್ಯತ್ ಅಂದ್ರೆ ಮುಂದಾಗತಕ್ಕದ್ದು. ವೃತ್ತಿ ಅದನ್ನು ಹಿಡಿದು ಇಲ್ಲಿ ಎರಡು ಬೇರೆ ಬೇರೆ ಅಂತ ಹೇಳಬೇಕು ನಾವು. ಅಂದ್ರೆ ಏನು, ಜೀವಭಾವ ಅಂತ ಇರೋದರಿಂದ ಆಕಾಶ ಅಂತ ಬಂತು, ಆಕಾಶದಿಂದ ವಾಯು ಅಂತ ಬಂತು, ವಾಯುವಿಂದ ಅಗ್ನಿ, ಇವೆಲ್ಲ ಭವಿಷ್ಯದ ವೃತ್ತಿಗಳು. ಅಲ್ಲಿ ಉತ್ಪತ್ತಿಗೆ ಮೊದಲು ಇದ್ಯಾವುದು ಇಲ್ಲವಲ್ಲ. ಅದ್ರ ಉತ್ಪತ್ತಿಗೆ ಮೊದಲು ಜೀವಭಾವ ಅಂತ ಒಂದಿದೆ, ಐಕ್ಷದ ಅಂತ ಅನ್ನೋ ಮಾತಿದೆ. ಸಾಯಿಕ್ಷದ ತತ್ತೇಜೋ ಸೃಜತ ಅಂತ ಬರುತ್ತೆ ಉಪನಿಷತ್ತಿನಲ್ಲಿ. ಅವನು ಆಲೋಚನೆ ಮಾಡಿದ, ಧ್ಯಾನ ಮಾಡಿದ, ತೇಜಸ್ಸನ್ನು ಉಂಟು ಮಾಡಿದ. ಆ ತೇಜಸ್ಸು ಬರೋದಕ್ಕೆ ಮೊದಲು ಈಕ್ಷಾಕರಣ ಅಂತಿದೆಯಲ್ಲ, ಈಕ್ಷಾಕೃತಿ, ಈಕ್ಷಾ ವೃತ್ತಿ, ಇದನ್ನು ಜೀವಭಾವ ಅಂತ ಕರೆದಿದ್ದೀವಿ. ಇದು ಪ್ರಾಗ್ ಉತ್ಪತ್ತೇ ಪೃಥಕ್ತ್ವ. ಇದನ್ನ ಯಾವ ರೀತಿಯಿಂದ ಎರಡು ಬೇರೆ ಬೇರೆ ಆ ಈಕ್ಷತೃ ಅಂತ ಅನ್ನೋದನ್ನ ಎಲ್ಲಿ ಹೇಳಬೇಕು ನಾವು? ಆಕಾಶ ಬಂದ ಮೇಲೆ ಇವನಿಗೆ ಆ ಈಕ್ಷಾಂಚಕ್ರೆ ಅಂತ ಅನ್ನೋದಾಗುತ್ತೆ. ಸ ಈಕ್ಷಾಂಚಕ್ರೆ ಅಂತ ಅಷ್ಟೇ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಸ ಈಕ್ಷಾಂಚಕ್ರೆ ಬಹುಸ್ಯಾಂ ಪ್ರಜಾಯೇಯ ಇತಿ, ಅನೇಕವಾಗಿ ಆಗ್ತೀನಿ ಅಂತನೋ ಸಂಕಲ್ಪವನ್ನು ಮಾಡಿದ. ಅದರ ಸಂಕಲ್ಪದಲ್ಲಿ ಅನೇಕವಾಗಿ ಆಗೋದಿಲ್ಲ ಇನ್ನು, ಅದು ಭವಿಷ್ಯದ ವೃತ್ತಿ. ಅದರ ಸಂಕಲ್ಪ ಅಂತ ಮೊದಲು ಇದೆ, ಪೂರ್ವಭಾವಿಯಾಗಿ ಇದೆ. ಇದು ಭವಿಷ್ಯದ್ ವೃತ್ಯ ಗೌಣ, ಮುಂದಾಗತಕ್ಕ ವಿಷಯವನ್ನ ಹಿಡಿದು ನಾವಿಲ್ಲಿ ಎರಡು ಬೇರೆ ಬೇರೆ ಅಂತ ಹೇಳಬೇಕಷ್ಟೇ. ಭವಿಷ್ಯದ್ ವೃತ್ಯ ಗೌಣಂ. ಇಲ್ಲಿ ವ್ಯಾಖ್ಯಾನಕಾರರು
ದೇ ಗಿವ್ ಎ ವೆರಿ ಒಂದು ಫೆಸೈಲ್ ಎಕ್ಸಾಂಪಲ್. ಇವಾಗ ಸಂಸ್ಕೃತದಲ್ಲಿ ಓದನಂ ಪಚತಿ ಅಂತ ಒಂದು ಮಾತಿದೆ. ಕನ್ನಡದಲ್ಲೂ ಹೇಳ್ತಾರಲ್ಲ, ಅನ್ನವನ್ನು ಬೇಯಿಸ್ತಾನೆ. ಅನ್ನವನ್ನು ಬೇಯಿಸ್ತಾನೆ ಅಂದ್ರೇನು, ಅಕ್ಕಿಯನ್ನು ಬೇಯಿಸ್ತಾನೆ ಅಂತ ಹೇಳಬೇಕು. ಅನ್ನವನ್ನು ಇವನು ಬೇಯಿಸೋದೇನು, ಅಕ್ಕಿ ಬೇಯಿಸಾದ್ಮೇಲೆ ಅನ್ನ ಬರೋದು. ಓದನಂ ಪಚತಿ ಅಂತ ಹೇಳೋ ವ್ಯವಹಾರದಲ್ಲಿ ಇದೆಯಲ್ಲ, ಇದು ಏನು ಅನ್ನ ಮುಂದಾಗೋ ದೃಷ್ಟಿಯಿಂದ ಅಕ್ಕಿಯನ್ನು ಬೇಯಿಸ್ತಾ ಇರೋದು ಇವನು. ಅನ್ನವನ್ನು ಬೇಯಿಸ್ತಾನೆ ಅಂದರೆ ಅಕ್ಕಿಯನ್ನು ಬೇಯಿಸ್ತಾ ಇರೋದು, ಅನ್ನ ಮುಂದೆ ಆಗತಕ್ಕದ್ದು. ಇನ್ನೂ ಅನ್ನ ಆಗಿಲ್ಲ, ಇದು ಭವಿಷ್ಯತ್ ವೃತ್ತಿ. ಆಗೋ ಅನ್ನ ಭವಿಷ್ಯತ್ ವೃತ್ತಿ. ಈ ಹೇಳ್ತಾ ಇರೋದು ಓದನಂ ಪಚತಿ, ಅನ್ನವನ್ನು ಬೇಯಿಸ್ತಾನೆ. ಹಾಗೆ ಉತ್ಪತ್ತಿಗೆ ಮೊದಲು ಜೀವಾತ್ಮನೋ ಪೃಥಕ್ತ್ವಂ. ಅಕ್ಕಿ ಅನ್ನ ಎರಡೂ ಬೇರೆ ಬೇರೆ. ಅಕ್ಕಿ ಅನ್ನೋದು ಕಾರಣ, ಅನ್ನ ಅನ್ನೋದು ಕಾರ್ಯ. ಈ ಕಾರ್ಯ ಬರೋದಕ್ಕೆ ಮೊದಲೇ ಒಂದು ಅಕ್ಕಿಯಲ್ಲಿ ಅನ್ನವಾಗತಕ್ಕಂಥ ಸಂಭಾವ್ಯತೆ ಅಂತ ಅನ್ನೋದಿದೆ. ದಿ ಪಾಸಿಬಿಲಿಟಿ ಆಫ್ ಬಿಕಮಿಂಗ್ ಅನ್ನ. ಇನ್ಯಾವುದೋ ಕಲ್ಲನ್ನು ಬೇಯಿಸಿದ್ರೆ ಅನ್ನ ಆಗೋಲ್ಲ, ಅಕ್ಕಿಯನ್ನು ಬೇಯಿಸಿದಾಗ ಅನ್ನ ಅಂತ ಆಗುತ್ತೆ. ಆದರೆ ಅಕ್ಕಿಯಲ್ಲೇ ಒಂದು ಭೇದ ಇದೆ, ಅನ್ನವಾಗತಕ್ಕಂಥ ಒಂದು ಭೇದ ಇದೆ. ಅಕ್ಕಿಯ ಪೃಥಕ್ತ್ವ ಅಂತಿದೆ, ಬೇರೆಯಾದ ಒಂದು ಗುಣ ಅದರಲ್ಲಿದೆ. ಇದನ್ನು ಹೀಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೀಗೆ ಹೇಳ್ತಾ ಇರಲ್ಲ. ಈ ದೃಷ್ಟಿಯಿಂದ ಗೌಣಂ, ಇದು ಗೌಣವಾದದ್ದು ಅಂದರೆ ಅಪ್ರಧಾನವಾದದ್ದು, ಮುಂದಾಗತಕ್ಕದ್ದೆಲ್ಲ ಅಪ್ರಧಾನವಾದದ್ದು. ಮುಖ್ಯತ್ವಂ ಹಿ ನ ಯುಜ್ಯತೆ, ಇದು ಮುಖ್ಯತ್ವ ಅಂತನ್ನೋದಲ್ಲಿ ಹೊಂದೋಲ್ಲ. ಹೇಗೆ ಒಂದು ಮಡಕೆ ಇದ್ದಾಗ ಅದರ ಘಟಾಕಾಶ ಅಂತ ಕರಿತೀವಿ, ಮಡಕೆಯಿಂದ ಹೊರಗಿರೋದರಿಂದ ಮಹಾಕಾಶ ಅಂತ ಕರಿತೀವಿ. ವಾಸ್ತವವಾಗಿ ಘಟಾಕಾಶ ಮಹಾಕಾಶಗಳಿಗೆ ಭೇದ ಉಂಟು. ಅಲ್ಲಿ ಮಡಕೆ ತಂದ ಮೇಲೆ ಮಡಕೆ ಒಳಗಿರೋದೊಂದು ಆಕಾಶ, ಹೊರಗಿರೋದೊಂದು ಆಕಾಶ ಅಂತ ಆಗುತ್ತೆ. ಇದು ಪ್ರಾಗುತ್ಪತ್ತೇ ಪೃಥಕ್ತ್ವಂ ಅಂದರೆ ಮಡಕೆಯಲ್ಲಿ ಇದು ಒಂದು ಆಕಾಶವಾಗುವ ಸಂಭಾವ್ಯತೆ ಅದಕ್ಕಿದೆ. ಘಟಾಕಾಶವಾಗಬಹುದು. ಅದು ಮಡಕೆಯನ್ನು ತಂದಿಟ್ಟಾಗ ಘಟಾಕಾಶ ಅಂತ ಆಗುತ್ತೆ, ಕರಕವನ್ನು ತಂದಿಟ್ಟಾಗ ಕರಕಾಕಾಶ ಅಂತ ಆಗುತ್ತೆ, ಕಲಶವನ್ನು ತಂದಿದ್ದಾಗ ಕಲಶಾಕಾಶ ಅಂತ ಆಗುತ್ತೆ. ಈ ಒಂದು ಸಂಭಾವ್ಯತೆ ಮುಖ್ಯವಾದ ವ್ಯತ್ಯಾಸ ಅಲ್ಲ. ಅದು ಅಂದ್ರೆ ಆ ವಸ್ತುವಿನಲ್ಲೇ ಒಂದು ಭೇದ ಪೃಥಕ್ತ್ವ ಅಂತ ಇಲ್ಲ. ಹೇಗೆ ಘಟಾಕಾಶ ಅಂತ ಅನ್ನೋದು ಮಹಾಕಾಶದಿಂದ ಬೇರ್ಪಟ್ಟು ಇರೋದು ಸಾಧ್ಯ ಇಲ್ಲವೋ, ಘಟಾಕಾಶವೇ ಮಹಾಕಾಶ. ಹಾಗೆ ಈ ಬೇರೆ ಬೇರೆಯಾಗಿ ನಾವು ಹೇಳಿದ್ರೆ ಇದು ಘಟಾಕಾಶ, ಹೊರಗಿರೋದು ಮಹಾಕಾಶ ಅಂತ ಹೇಳಿದ್ರೆ ಗೌಣ ವೃತ್ತಿ, ಅದು ಮುಖ್ಯವಾದ ವೃತ್ತಿ ಅಲ್ಲ. ಬೇಸಿಕಲಿ ಜೀವ ಆತ್ಮ ಅಂತನ್ನೋ ಭೇದ ಇಲ್ಲ. ಆತ್ಮನಲ್ಲಿ ಜೀವಭಾವ ಅಂತ ಬರೋದಿಲ್ಲ. ಮುಂದೆ ಬರೋ ಸೃಷ್ಟಿಯನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಆತ್ಮ ಬೇರೆ ಜೀವಭಾವ ಬೇರೆ ಅಂತ ಹೇಳ್ತೀವಿ. ಇದು ಇದರ ಆಶಯ. ಆದರೆ ಇಲ್ಲಿ ಆ ಕಾಂಟೆಕ್ಸ್ಟ್ ಏನು, ಈ ರೂಪಕಾರ್ಯ ಸಮಾಖ್ಯಾ ಇತ್ಯಾದಿಗೆಲ್ಲ ಹೇಳಿದ್ರಲ್ಲ, ಮತ್ತು ಅಲ್ಲಿ ಬರುತ್ತಲ್ಲ ಹಿಂದೆ ಸರ್ವೇ ಸಂಪ್ರಯುಜ್ಯಂತೆ ಘಟಾಕಾಶಗಳಲ್ಲಿ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಷು ನಿರ್ಣಯ. ಆರನೇ ಕಾರಿಕೆ ಇದೆಯಲ್ಲ, ರೂಪಕಾರ್ಯ ಸಮಾಖ್ಯಾಶ್ಚ ಭಿದ್ಯಂತೆ ತತ್ರ ತತ್ರ ಹಿ ವೈ ಆಕಾಶಸ್ಯ ನ ಭೇದೋಸ್ತಿ ತದ್ವತ್. ಜೀವಗಳಲ್ಲಿಯೂ ಭೇದ ಇಲ್ಲ. ತದ್ವತ್ ಜೀವೇಷು ನಿರ್ಣಯ. ಭೇದ ಕಾಣುವುದು ಭವಿಷ್ಯದ ವೃತ್ತಿಯಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಭವಿಷ್ಯ ವೃತ್ತಿ? ಸೃಷ್ಟಿ. ಭವಿಷ್ಯವೃತ್ತಿ ಅಂದ್ರೆ ಸೃಷ್ಟಿ. ಅದನ್ನು 10ನೇ ಕಾರಿಕೆಯಲ್ಲಿ ಏನು ಹೇಳಿದ್ರು, ಸಂಘಾತ ಸ್ವಪ್ನವತ್ ಸರ್ವೇ. ಎಲ್ಲವೂ ಕೂಡ ಸ್ವಪ್ನದ ಹಾಗೆ ಸೃಷ್ಟಿ. ಸ್ವಪ್ನ ಕಾಣ್ತಾ ಇರುವಾಗ ಮಲಗಿರೋನು ಬೇರೆ, ಸ್ವಪ್ನ ಕಾಣ್ತಾ ಇರೋನು ಬೇರೆ ಅಂತನೋ ಭಾಸ ಬರುತ್ತೆ. ಯಾಕೆಂದ್ರೆ ಸ್ವಪ್ನ ಅದರ ಆಲಂಬನೆ ಯಾವುದು? ಸುಷುಪ್ತಿ. ಅದರ ಆಲಂಬನೆ ಸುಷುಪ್ತಿ ಅಲ್ಲ, ನಿದ್ರಾ ಸ್ಥಿತಿ ಅಂತ ಅನ್ನೋದು ಆಲಂಬನೆ. ನಿದ್ರೆಯಲ್ಲಿಯೇ ಅವನು ಸ್ವಪ್ನವನ್ನು ಕಾಣಬೇಕು. ನಾವು ಎಚ್ಚರವಾದರೆ ಕನಸನ್ನು ಕಾಣಲಾರ. ಆದರೆ ಸ್ವಪ್ನವನ್ನು ಕಾಣ್ತಾ ಇರೋನು ಮಲಗಿರಬೇಕು, ನಿದ್ರೆ ಹೋಗ್ತಾ ಇರಬೇಕು.
ಮತ್ತು ಜಾಗೃತ ಅವಸ್ಥೆಯಲ್ಲೂ ಇರಬೇಕು. ಅದಕ್ಕೆ ಸಂಧ್ಯಾಸ್ಥಾನ ಅಂತ ಅದನ್ನು ಕರೆಯೋದು. ಎರಡು ನಡುವೆ ಇರತಕ್ಕಂತಹದ್ದು. ಇಲ್ಲಿ ಮಲಗಿರೋದೇ ಎಚ್ಚರವಾಗಿರ್ತಕ್ಕಂಥದ್ದು ಅನ್ನೋದು ಸ್ವಪ್ನ. ಸಂಘಾತ ಸ್ವಪ್ನವತ್ ಸರ್ವೇ. ಎಲ್ಲ ಕಾರ್ಯಕರಣ ಪ್ರಪಂಚ ಏನಿದೆ ಇವೆಲ್ಲವೂ ಕೂಡ ಸ್ವಪ್ನದಲ್ಲಿ ನಾವು ಕಾಣೋ ಹಾಗೆ. ಮೂಲ ಸ್ಥಿತಿ ಒಂದಿದೆ, ಮೂಲ ಸ್ಥಿತಿಯಲ್ಲೇ ಇನ್ನೊಂದು ಸ್ಥಿತಿ ಆತ್ಮಮಾಯ ವಿಸರ್ಜಿತ. ಇವನ ಮಾಯಾಶಕ್ತಿಯಿಂದಲೇ ಹೊರಹೊಮ್ಮಿದವು. ಅಂದರೆ ಏನು, ದೇರ್ ಇಸ್ ನೋ ಇಂಡಿಪೆಂಡೆಂಟ್ ರಿಯಾಲಿಟಿ ಫಾರ್ ದಿ ಡ್ರೀಮ್ ವರ್ಲ್ಡ್ ಅಪಾರ್ಟ್ ಫ್ರಾಮ್ ದಿ ಇಂಡಿವಿಜುವಲ್ ಹೂ ಇಸ್ ಡ್ರೀಮಿಂಗ್. ದಿ ಡ್ರೀಮರ್ ಈಸ್ ಹಿಮ್ಸೆಲ್ಫ್ ದಿ ಡ್ರೀಮಿಂಗ್ ವರ್ಲ್ಡ್, ದಿ ಡ್ರೆಮ್ಟ್ ವರ್ಲ್ಡ್. ಇವನು ಯಾರು ಕನಸು ಕಾಣ್ತಾ ಇದ್ದಾನೋ ಅವಂದೇ ಪ್ರಪಂಚ ಅದು. ಹೀಗೆ ಸ್ವಪ್ನವತ್ ಸಂಘಾತ ಸರ್ವೇ. ಈ ಸೃಷ್ಟಿಯೂ ಕೂಡ ಸ್ವಪ್ನದ ಹಾಗೆ ಈ ಒಬ್ಬ ವ್ಯಕ್ತಿಯಿಂದ ಆತ್ಮನಿಂದ ಹೊರಹೊಮ್ಮಿದಂಥವು. ಅಂದರೆ ಹೊರಹೊಮ್ಮಿದ ಮೇಲೆ ಇದನ್ನು ಸ್ವಪ್ನ ಅಂತ ಕರಿತೀವಿ. ನಿದ್ರೆ ಮಾಡುವಾಗ ಸ್ವಪ್ನ ಅಂತ ಕರೆಯೋಲ್ಲ. ಸ್ವಪ್ನದಲ್ಲಿ ಅವನೇನಾದರೂ ಕಂಡರೆ ಅದನ್ನು ನಾವು ಕನಸು ಸ್ವಪ್ನ ಅಂತ ಕಾಣ್ತೀವಿ. ಇದು ಭವಿಷ್ಯದ ವೃತ್ತಿ. ಆದರೆ ಕನಸು ಕಾಣ್ತಾ ಇರೋನು ಬೇಸಿಕಲಿ ಅವ್ನು ನಿದ್ರೆ ಹೋಗ್ತಾ ಇರಬೇಕು. ಆದ್ರಿಂದ ಕನಸು ಅಂತನ್ನೋಲ್ಲಿ ಎಚ್ಚರ ಹೇಗಿದೆ, ಗೌಣ ವೃತ್ತಿಯಿಂದ ಇದೆ, ಮುಖ್ಯ ವೃತ್ತಿಯಿಂದ ಇಲ್ಲ. ಅವನು ಎಚ್ಚರವಾಗಿರದೆ ಕನಸು ಅಂತ ಕಾಣೋಲ್ಲ. ಯಾಕೆಂದ್ರೆ ಸುಷುಪ್ತಿ ಸ್ಥಿತಿ ಅಲ್ಲ ಅದು. ಅದು ನಿದ್ರೆ ಮಾಡ್ತಾ ಇದ್ದಾನೆ, ಕನಸನ್ನು ಕಾಣ್ತಾ ಇದ್ದಾನೆ. ಕನಸನ್ನು ಹೇಗೆ ಕಾಣ್ತಾ ಇದ್ದಾನೆ? ಎಚ್ಚರವಾಗಿರೋ ಹಾಗೆ ಕಾಣ್ತಾ ಇದ್ದಾನೆ. ದೇರ್ ಇಸ್ ನೋ ಡಿಫರೆನ್ಸ್ ಫಾರ್ ಹಿಮ್ ವೈಲ್ ಹಿ ಈಸ್ ಡ್ರೀಮಿಂಗ್ ಬಿಟ್ವೀನ್ ದಿ ಥಿಂಗ್ಸ್ ಹಿ ಈಸ್ ಡ್ರೀಮಿಂಗ್ and the things that he actually sees in the waking state. For all intents and purposes, the dreamt world is the real world for him. ಆ ಕನಸು ಕಾಣ್ತಾ ಇರೋವರೆಗೂ ಅದು ರಿಯಲ್ ವರ್ಲ್ಡೇ ಅದು. ಆದರೆ ಹೇಗೆ ಇದು ವ್ಯತ್ಯಾಸ ಹೇಗೆ ಅಂದರೆ ಗೌಣವಾಗಿದೆ ವ್ಯತ್ಯಾಸ, ಮುಖ್ಯವಾದ ವ್ಯತ್ಯಾಸ ಅಲ್ಲ. ವಾಸ್ತವವಾಗಿ ಅವನು ಎಚ್ಚರವಾಗಿಲ್ಲ. ಅದ್ರ ಎಚ್ಚರವಾಗಿರದೆ ಕನಸು ಕಾಣೋದು ಹೇಗೆ ಅಂದ್ರೆ ಇದು ಗೌಣವಾದ ವ್ಯತ್ಯಾಸ. ಇದು ಭವಿಷ್ಯದ್ವೃತ್ಯ ಗೌಣಂ ತತ್ ಮುಖ್ಯತ್ವಂ ನ ಯುಜ್ಯತೆ. ಇದು ಮುಖ್ಯವಾಗಿ ಇದು ಬರ್ತಕ್ಕದ್ದಲ್ಲ. ಇದಕ್ಕೆ ಈ ವ್ಯಾಖ್ಯಾನಕಾರರು ಹೇಗೆ ಅರ್ಥ ಮಾಡ್ತಾರೆ? ಪ್ರಾಕ್ ಅಂದ್ರೆ ಕರ್ಮಕಾಂಡದಲ್ಲಿ ಅಂತ ಹೇಳಿದಲ್ಲ. ಕರ್ಮಕಾಂಡದಲ್ಲಿ ಅನೇಕವಾಗಿ ಈ ಕಾಮಗಳು ಆರೋಗ್ಯ ಕಾಮ, ಪಶುಕಾಮ, ಗ್ರಾಮಕಾಮ, ಸ್ವರ್ಗಕಾಮ, ಭೌತಿಕಾಮ, ಅನೇಕರಿಗೆ ಅನೇಕ ಬಯಕೆಗಳಿರುತ್ತೆ. ಆಯಾ ಬಯಕೆಗಳಿಗೆ ಅನುಸಾರವಾಗಿ ಕರ್ಮಕಾಂಡ ಹೇಳುತ್ತೆ, ಇದನ್ನು ನೀನು ಹೇಗೆ ಮಾಡು, ತಿರುಗಿ ಬಯಕೆ ಇದ್ರೆ ಇದು ಮಾಡು ಮಾಡುವಾಗ ಪೃಥಕ್ತ್ವ ಅಂತ ಅನ್ನೋದನ್ನು ಹೇಳಿ ಎಲ್ಲ ಜೀವರಿಗೂ ಒಂದೇ ವಿಧವಾದ ಕಾಮನೆ ಇಲ್ಲ. ಬೇರೆ ಬೇರೆ ಜೀವರಿಗೆ ಬೇರೆ ಬೇರೆ ಕಾಮನೆಗಳಿದೆ. ಯಾಕೆ? ಈ ಜೀವಕ್ಕೆ ಅಧಿಷ್ಠಾನ ರೂಪವಾದ ದೇಹಗಳಿಂದ ಬೇರೆ ಬೇರೆ ಕಾಮನೆಗಳು ಬರುತ್ತೆ. ಇದನ್ನ ಅವರು ಒಪ್ಪಿಕೊಂಡೇನೆ ಕರ್ಮಕಾಂಡ ಅಂತ ಹೊರಡೋದು. ಆತ್ಮ ಒಂದೇ ಅಂತಂದ್ರೆ ಕರ್ಮಕಾಂಡಕ್ಕೆ ಬೆಲೆಯೇ ಇಲ್ಲ. ಜೀವರು ಬೇರೆ ಬೇರೆ ಇದ್ದಾರೆ, ಜೀವರ ಕಾಮನೆಗಳು ಬೇರೆ ಬೇರೆ ಇದೆ. ಈ ಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕಾಗಿ ಕೆಲವು ಕರ್ಮಗಳು ಇದೆ. ಇದು ಒಂದು ಬೇಸಿಕ್ ಪ್ರೆಮಿಸ್. ಇದನ್ನು ಏನು ಹೇಳಿದ್ರು ಅಂದ್ರೆ ಏನು, ವೇದದಲ್ಲಿ ಕರ್ಮಕಾಂಡವೂ ಪ್ರಮಾಣ, ಜ್ಞಾನಕಾಂಡವೂ ಪ್ರಮಾಣ ಅಂತನ್ನೋ ದೃಷ್ಟಿಯಲ್ಲಿ. ಯಾಕೆಂದ್ರೆ ಒಂದು ವೇದ ಅಂತಂದ್ರೆ ಅದರಲ್ಲಿ ನಾವು ಇಷ್ಟು ಭಾಗ ಪ್ರಮಾಣ, ಇಷ್ಟು ಭಾಗ ಅಪ್ರಮಾಣ ಅಂತ ಹೇಳೋ ಹಾಗಿಲ್ಲ. ವೇದದಲ್ಲಿ ಹೇಳಿರೋದು ಎಲ್ಲವೂ ಪ್ರಮಾಣವೇ. ಆದ್ರಿಂದ ಕರ್ಮಕಾಂಡ ಹೀಗೆ ಹೇಳುತ್ತಲ್ಲ ಅಂದ್ರೆ ಕರ್ಮಕಾಂಡ ಅಪ್ರಮಾಣವಾಯ್ತು. ನೀವು ಹೇಳುವ ಹಾಗೆ ಎಲ್ಲ ಸಂಘಾದ ಸ್ವಪ್ನವತ್ತು. ಇವನು ಪಶುಕಾಮನೆಯಿಂದ ಒಂದು ಯಜ್ಞವನ್ನು ಮಾಡಲಿ, ಸ್ವರ್ಗ ಕಾಮನೆಯಿಂದ ಇನ್ನೊಂದೇನೋ ಮಾಡಲಿ, ಪಶುಕಾಮನೆಯಿಂದ ಇನ್ನೊಂದೇನೋ ಮಾಡಲಿ, ಇದಕ್ಕೇನು ಫಲ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಫಲಗಳಿರುತ್ತೆ. ಫಲ ಇಲ್ಲ ಅಂದ್ರೆ ಕರ್ಮಕಾಂಡ ಯಾಕಿರುತ್ತೆ? ಫಲ ಇದೆ ಅಂತನೋ ಶ್ರದ್ಧೆಯಿಂದ ಇವನು ಮಾಡೋದು. ಈಗ ಇದು ಕರ್ಮಕಾಂಡ ಅಂತನ್ನೋದು ಹೀಗೆ ಜೀವ ಆತ್ಮ ಭೇದವನ್ನು ಒಪ್ಪಿಕೊಳ್ಳುತ್ತೆ. ಆದ್ದರಿಂದ ಇದು ಮುಖ್ಯವಾದದ್ದಲ್ಲ. ಕರ್ಮಕಾಂಡಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಕರ್ಮಕಾಂಡದಲ್ಲಿ ಯಾಕೆ ಹೇಳುತ್ತೆ? ಭವಿಷ್ಯದ್ವೃತ್ಯ. ಮುಂದೆ ಜ್ಞಾನಕಾಂಡ ಅಂತ ಬರುತ್ತಲ್ಲ,
ಜ್ಞಾನಕಾಂಡ ಅಂತ ಬಂದು ಅಲ್ಲಿ ಸ ಆತ್ಮ ಆತ್ಮಾನ್ವೇಷ್ಟವ್ಯ ಅಂತ ಬರುತ್ತಲ್ಲ, ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀನು ಸ್ವರ್ಗಕ್ಕಾಗಿ ಈ ಕಾಮನೆ ಈ ಕರ್ಮವನ್ನು ಮಾಡು ಅಂತ ಹೇಳುತ್ತೆ. ಯಾಕೆ ಭವಿಷ್ಯದ ವೃತ್ತಿ ಇದೆಲ್ಲ ಅಸ್ಥಿರ ಅಂತ ಬಂದ್ಮೇಲೆ ಪರೀಕ್ಷಲೋಕಾನ್ ಕರ್ಮಜಿತಾನ್, ಕರ್ಮದಿಂದ ಉಂಟಾದಂತಹ ಲೋಕಗಳು ಅಸ್ಥಿರವಾದದ್ದು ಅಂತ ಇವನು ಕಂಡುಕೊಳ್ಳೋದಕ್ಕಾಗಿ ಇವನಿಗೆಲ್ಲ ಬರಬೇಕು. ಅಂದರೆ ಇಟ್ ಇಸ್ ಲೈಕ್ ಹ್ಯಾವಿಂಗ್ ಆಲ್ ಕಂಫರ್ಟ್ಸ್ ಇನ್ ಲೈಫ್ ಟು ರಿಯಲೈಸ್ ದಟ್ ಕಂಫರ್ಟ್ಸ್ ಆರ್ ನಾಟ್ ಇನಫ್. The danger that the realization will never occur. ಅದು ಸುಖವಾಗಿ ಮನುಷ್ಯನಿಗೆ ಸುಖ ಅಂತ ಇರಬೇಕು. ಸುಖ ಇದ್ದ ಮೇಲೆ ಈ ಸುಖದಿಂದ ಏನೋ ಸಾರ್ಥಕ್ಯ ಇಲ್ಲ, ಇನ್ನೇನೋ ಬಯಸಬೇಕು ಅಂತ ಅವನಿಗೆ ಬರಬೇಕು. ಆದ್ರಿಂದ ಸುಖ ಬರಬೇಕು ಅಂತಂದ ಹಾಗಿದೆ. ಸ್ವರ್ಗ ಅನ್ನೋದು ಬರಬೇಕು ಅವನಿಗೆ. ಸ್ವರ್ಗ ಅಂತ ಬಂದ ಮೇಲೆ ಅಲ್ಲಿ ಪುಣ್ಯ ಎಲ್ಲಿವರೆಗೆ ಇರ್ತೋ ಅಲ್ಲಿವರೆಗೆ ಸ್ವರ್ಗದಲ್ಲಿ ಇರ್ತಾನೆ. ಕ್ಷೀಣೆ ಪುಣ್ಯೆ ಮಧ್ಯಲೋಕಂ ವಿಶಂತಿ ಹೀನತರಂ ವಾ ವಿಶಂತಿ ಅಂತ ಅವನಿಗೆ ಗೊತ್ತಾದ್ರೆ ಸ್ವರ್ಗ ಬೇಡ ಅಂತ ಅಂತಾನ ಅವನು. ಯಾರು ಸ್ವರ್ಗಕ್ಕೆ ಹೋಗಿ ಸ್ವರ್ಗ ಬೇಡ ಅಂತ ಇಲ್ಲಿವರೆಗೆ ನಾವು ನೋಡಿಲ್ಲ. ಇದು ಇದನ್ನೇ ಇಲ್ಲಿ ಭವಿಷ್ಯದ ವೃತ್ತಿ ಅಂತ ಹೇಳ್ತಾರೆ. ಭವಿಷ್ಯದ ವೃತ್ಯ ಒಂದು ಜ್ಞಾನಕಾಂಡದಲ್ಲಿ ಉಪನಿಷತ್ತುಗಳೆಲ್ಲ ಹೇಳುತ್ತಲ್ಲ, ಆತ್ಮಾರೇ ದ್ರಷ್ಟವ್ಯ ಶ್ರೋತವ್ಯ, ಅದಕ್ಕೆ ಪೂರ್ವಭಾವಿಯಾಗಿ ಇದು ಹೇಳ್ತಾ ಇದ್ದಾರೆ. ಹಾಗೆ ಓದನಂ ಪಚತಿ, ಅನ್ನವನ್ನು ಬೇಯಿಸ್ತಾನೆ ಅಂತಂದ್ರೆ ಅಕ್ಕಿಯನ್ನೇ ಇವನು ಬೇಯಿಸ್ತಾ ಇರೋದು. ಅದರಿಂದ ಕರ್ಮಕಾಂಡಗಳಿಗೂ ಕೂಡ ಜ್ಞಾನಕಾಂಡವೇ ಪರಿಸಮಾಪ್ತಿಯಲ್ಲಿ ಫಲ ಅಂತ ಹೇಳೋದು ಉದ್ದೇಶ. ಇದು ಪಾರ್ಫೆಕ್ಟ್ ಅಂತ ನನಗೆ ತೋರುತ್ತೆ. ಈ ಕಾಲಿಕೆ ವ್ಯಾಖ್ಯಾನ ಹೀಗಿರ್ಲಾರ್ದು. ಸ್ವಪ್ನ ಜಾಗೃತಿ ಇದನ್ನೇ ಡಿಸ್ಕಸ್ ಮಾಡ್ತಾ ಇರೋದು ಅವರು. ಇರಲಿ. ಮೃಲ್ಲೋಹ ವಿಸ್ಫುಲಿಂಗಾದ್ಯೈಃ ಸೃಷ್ಟಿರ್ಯಾಚೋದಿತನ್ಯಥಾ ಉಪಾಯಸ್ತೋವತಾರಾಯ ನಾಸ್ತಿ ಭೇದಃ ಕಥಂಚನ. ಮೃತ್ ಲೋಹ ವಿಸ್ಫುಲಿಂಗಾದ್ಯೈಃ ಸೃಷ್ಟಿಃ ಯಾ ಚ ಉದಿತಾ ಅನ್ಯಥಾ ಉಪಾಯಃ ಸಹ ಅವತಾರಾಯ ನ ಅಸ್ತಿ ಭೇದಃ ಕಥಂಚನ. ಇಲ್ಲಿ ಮೃತ್ ಲೋಹ ವಿಸ್ಫುಲಿಂಗ ಅಂತನ್ನೋ ವಿಷಯಗಳಲ್ಲಿ ಯಾವ ಸೃಷ್ಟಿಯನ್ನ ಉದಿತ ಹೇಳ್ತಾರೆಯೋ, ಪ್ರಕಾಶಿತ ಕಲ್ಪ ಉಪನಿಷತ್ತುಗಳಲ್ಲಿ ಮೃತ್ ಈ ಮೃಣ್ಮಯವಾದ ಒಂದು ಸೃಷ್ಟಿ ಹೇಳ್ತಾರೆ. ಏನು ಛಾಂದೋಗ್ಯದಲ್ಲಿ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ ಅಂತ ಸೃಷ್ಟಿಯನ್ನು ಹೇಳಿದ್ದಾರೆ. ಯಾಕೆ? ಈ ಮೃತ್ಪಿಂಡದಿಂದಲೇ ಎಲ್ಲವೂ ಆದದ್ದು. ಮಣ್ಣಿನ ಮುದ್ದೆಯಿಂದ ಮಡಕೆ ಅಂತ ಮಾಡ್ತಾರೆ, ಕುಡಿಕೆ ಅಂತ ಮಾಡ್ತಾರೆ, ಕರಕ ಅಂತ ಮಾಡ್ತಾರೆ, ಶರಾವ ಅಂತ ಮಾಡ್ತಾರೆ, ಇತ್ಯ ಎಲ್ಲವನ್ನು ಮಾಡ್ತಾರೆ. ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ. ಎಲ್ಲ ಮಣ್ಣಿನಿಂದ ಮಾಡಿದ ಒಂದು ಮಣ್ಣಿನ ಸ್ವಭಾವವನ್ನು ತಿಳ್ಕೊಂಡ್ರೆ ಮಣ್ಣಿನಿಂದ ಮಾಡಿದ ಪದಾರ್ಥಗಳ ಎಲ್ಲ ಸ್ವಭಾವವೂ ತಿಳ್ಕೊಂಡಾಗಾಯಿತು. ಯಾಕೆಂದ್ರೆ ಮಣ್ಣಿನ ಮುದ್ದೆಯೇ ಅದು ಪರಿಣಾಮವನ್ನು ಹೊಂದಿ ವಿಕಾರವನ್ನು ಹೊಂದಿ ಮೃಣ್ಮಯವಾದಂತಹ ಬೇರೆ ಬೇರೆ ಪದಾರ್ಥಗಳಾಗಿರೋದು ಅಂತ ಒಂದು ಶ್ರುತಿ ಹೇಳುತ್ತೆ. ಮೃತ್ ಲೋಹ ಅದೇ ಛಾಂದೋಗ್ಯದಲ್ಲಿ ಯಥಾ ಏಕೇನ ಸೌಮ್ಯ ಲೋಹಮಣಿನಾ ಸರ್ವಂ ಲೋಹಮಯಂ ವಿಜ್ಞಾತಂ ಭವತಿ. ಒಂದು ಯಾವುದಾದ್ರೂ ಒಂದು ಲೋಹದಿಂದ ಮಾಡಿದ ಆಭರಣವನ್ನು ತಿಳ್ಕೊಳ್ಬೇಕಾದ್ರೆ ಲೋಹದ ಸ್ವರೂಪವನ್ನು ತಿಳ್ಕೊಂಡ್ರೆ ಆ ಲೋಹದಿಂದ ಏನೇನು ಮಾಡಿದೆಯೋ ಬೆಳ್ಳಿಯೋ ಬಂಗಾರವೋ ಎಲ್ಲವೂ ಇದರಿಂದ ಅದೆಲ್ಲವೂ ಆಗುತ್ತೆ ಅನ್ನುವ ಹಾಗೆ. ಅಥವಾ ವಿಸ್ಫುಲಿಂಗಾದ್ಯೈಹಿ ಯಥಾ ಅಗ್ನೇಃ ವಿಸ್ಫುಲಿಂಗ ಇವ, ಒಂದು ಉರಿತಾ ಇರೋ ಬೆಂಕಿಯಿಂದ ಕಿಡಿಗಳು ಹೇಗೆ ಹಾರುತ್ತೋ ಹಾಗೆ ಹೀಗೆ ಮೃತ್ ಲೋಹ ವಿಸ್ಫುಲಿಂಗಾದ್ಯೈಹಿ ಯಾ ಸೃಷ್ಟಿ, ಯಾವ ಸೃಷ್ಟಿಯನ್ನ ಉದಿತ ಉಪನಿಷತ್ತುಗಳು ಹೇಳುತ್ತೀಯೋ ಅದು ಉಪನಿಷತ್ತುಗಳ ಸೃಷ್ಟಿಗಳ ವಿಚಾರ ಹೇಳ್ತಾ ಇದ್ದಾರೆ. ಲೋಹ ಮಣಿ ಮೃತ್ ಲೋಹ ವಿಸ್ಫುಲಿಂಗ ಅಲ್ಲದೇನೆ
ಬೇಕಾದಷ್ಟು ಈ ಸೃಷ್ಟಿ ಕ್ರಮವನ್ನು ಹೇಳ್ತಕ್ಕಂಥ ಶ್ರುತಿಗಳಿದೆ. ತದೈಕ್ಷತೆ ಹೇಳದ್ನಲ್ಲ, ಆಕಾಶವನ್ನು ಉಂಟು ಮಾಡಿದ, ಆಕಾಶದಿಂದ ಇದಾಯಿತು ಅದಾಯಿತು, ತತ್ತೇಜೋ ಸೃಜತ, ತೇಜಸ್ಸನ್ನು ಉಂಟು ಮಾಡಿದ, ಇವೆಲ್ಲ ಸೃಷ್ಟಿ ಶ್ರುತಿಗಳು. ಈ ಉಪನಿಷತ್ತಿನಲ್ಲಿ ಆತ್ಮ ಒಬ್ಬನೇ ಈ ಸೃಷ್ಟಿ ಅಂತ ಅನ್ನೋದಿಲ್ಲ. ಸ್ವಪ್ನವತ್, ಇದು ಸ್ವಪ್ನದ ಹಾಗೆ, ಆತ್ಮ ಮಾಯಾ ವಿಸರ್ಜಿತಾ ಅಂತ ಉಪನಿಷತ್ತಿನ ನೆಲೆ. ಆದರೆ ಸೃಷ್ಟಿ ಸ್ಥಿತಿಗಳನ್ನು ಯಾಕೆ ಹೇಳ್ತಾರೆ? ಜಗತ್ತು ಬರೀ ಕನಸಿನ ಹಾಗೆ ಅಂತಂದ್ರೆ ಜಗತ್ತು ಇದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ ಅಂತ ಹೇಳುವಾಗ ದ್ರಷ್ಟವ್ಯ ಅಂದ್ರೆ ಏನು? ನಿನ್ನ ಕಣ್ಣಿಂದ ನೋಡಬೇಕು. ಶ್ರೋತವ್ಯ ಅಂದ್ರೆ ಕಿವಿಯಿಂದ ಕೇಳಬೇಕು. ಅಂದ್ರೆ ಏನು? ಕಣ್ಣು ಅಂತ ಒಂದಿದೆ, ಕಿವಿ ಅಂತ ಒಂದಿದೆ, ಮನಸ್ಸು ಅಂತ ಒಂದಿದೆ, ಬುದ್ಧಿ ಅಂತ ಒಂದಿದೆ ಅಂತ ಒಪ್ಪಿಕೊಂಡು ತಾನೇ ನೀವು ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಹೇಳೋದು. ವಿಜಿಜ್ಞ ಆತ್ಮ ವಾ ರೇ ಅಪಹತ ಪಾತ್ಮ ಸ ಆತ್ಮ ವಿಜಿಜ್ಞಾ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಇದೆ. ಈ ಆತ್ಮ ಅವನನ್ನು ಹುಡುಕಬೇಕು ನೀವು. ಅನ್ವೇಷ್ಟವ್ಯ ವಿಜಿಜ್ಞಾಸ್ಯ ತಿಳ್ಕೊಳ್ಬೇಕು. ಅಂದ್ರೆ ಹುಡುಕಬೇಕು ಅಂತಂದ್ರೆ ಏನು? ಹುಡುಕೋನು ಬೇರೆ, ಹುಡುಕಬೇಕಾದಂತಹ ವಸ್ತು ಬೇರೆ. ಇದನ್ನು ಬೇರೆ ಬೇರೆಯಾಗಿ ಹೇಳಿತಾನೆ. ಇವೆಲ್ಲ ಶ್ರುತಿಗಳಲ್ಲಿ ಜಗತ್ತನ್ನ ಸ್ವಪ್ನ ಅಂತ ಎಲ್ಲೂ ಹೇಳಿಲ್ವಲ್ಲ. ಈ ಜಗತ್ತನ್ನ ಸ್ವಪ್ನವತ್ ಆತ್ಮ ಮಾಯಾ ವಿಸರ್ಜಿತಾ ಅಂತ ಉಪನಿಷತ್ತುಗಳು ಎಲ್ಲಿ ಹೇಳುತ್ತೆ ಅಂದ್ರೆ, ಯಾ ಸೃಷ್ಟಿ ಉಪನಿಷತ್ತುಗಳಲ್ಲಿ ಮೃತ್ ಲೋಹ ವಿಸ್ಫುಲಿಂಗಾದ್ಯೈ ಯಾಚ ಉದಿತ ಸೃಷ್ಟಿ, ಯಾವ ಸೃಷ್ಟಿಯನ್ನ ಹೇಳಿದೆಯೋ ಅದು ಉಪಾಯ ಸೋವತಾರಾಯ, ಮನುಷ್ಯನ ಬುದ್ಧಿಯೊಳಗೆ ಈ ತತ್ವ ಇಳೀಲಿ ಅಂತನ್ನೋ ದೃಷ್ಟಿಯಿಂದ ಹೇಳಿದ್ದಷ್ಟೇ ವಿನ ಉಪಾಯ ಸಹ ಅವತಾರಾಯ. ಅವ ಅಂತನೋ ಮಾತ್ರ ಕೆಳಗಿಳಿಯೋದು ಅಂತ ಅರ್ಥ. ತಿರುಧರಣೆ ಕೆಳಗಿಳಿಯೋದಕ್ಕಾಗಿ ಮನುಷ್ಯನ ಬುದ್ಧಿಯೊಳಗೆ ಈ ಉದಾತ್ತವ ಅದು ವಿಚಾರ ನೇರವಾಗಿ ಒಳಗೆ ಹೋಗಲಾರದು, ಕ್ರಮಕ್ರಮವಾಗಿ ಒಳಗೆ ಹೋಗುತ್ತೆ ಅಷ್ಟೇನೆ. ಆದ್ದರಿಂದ ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅಂತ ಆರಂಭ ಮಾಡಬೇಕು. ಅದರಿಂದ ಪ್ರಾಣದಿಂದ ಮನಸ್ಸು, ಮನಸ್ಸಿನಿಂದ ವಿಜ್ಞಾನದಿಂದ ಆನಂದದಿಂದ ಆನಂದ ಮಯಟ್ ಇಲ್ಲದೇ ಇರತಕ್ಕಂಥ ಆನಂದ. ಹೀಗೆ ಕ್ರಮಕ್ರಮವಾಗಿ ಹೇಳೋದು ಯಾತಕ್ಕೆ? ಅವತಾರಾಯ. ನಮ್ಮ ಬುದ್ಧಿಯೊಳಗೆ ಇದೆಲ್ಲ ಹೋಗಲಿ ಅನ್ನೋದ್ರಿಂದ ಸ್ಥೂಲದಿಂದ ಹಿಡಿದು ಸೂಕ್ಷ್ಮತರ ಸೂಕ್ಷ್ಮತಮ ಹೀಗೆ ಹೋಗತಕ್ಕದ್ದು ಉಪಾಯ ಸಹ ಅವತಾರಾಯ. ಉಪನಿಷತ್ ಇವಾಗ ಕರ್ಮಕಾಂಡದಲ್ಲಿ ಭೇದ ಹೇಳುತ್ತೆ, ಜ್ಞಾನಕಾಂಡದಲ್ಲಿ ಹೇಳೋಲ್ಲ. ಏನು ಹೇಳ್ತೀನಿ ಇದಕ್ಕೆ ಅಂದರೆ, ಕರ್ಮಕಾಂಡದಲ್ಲಿ ಭವಿಷ್ಯತ್ ವೃತ್ತಿಯಿಂದ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಒಂದು ಸಮಾಧಾನ ಹೇಳಿದೆ. ಕರ್ಮಕಾಂಡ ಈಸ್ ಆಸ್ ಗುಡ್ ಆಸ್ ಜ್ಞಾನಕಾಂಡ. ಆದರೆ ಕರ್ಮಕಾಂಡದಲ್ಲಿ ಈ ಎಲ್ಲ ಬೇರೆ ಬೇರೆ ವಿಧಿಗಳನ್ನು ಹೇಳುವಾಗ ಜೀವ ಬೇರೆ, ಅಂದರೆ ಪ್ರಾಪ್ತೃ ಯಾರು ಪಡ್ಕೊಳ್ಬೇಕು ಅವನು ಬೇರೆ, ಪಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ ಅಂತ ಹೀಗೆ ಭೇದವನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ದಾರೆ. ಯಾಕೆ ಹೀಗೆ ಹೇಳಿದ್ದಾರೆ? ಭವಿಷ್ಯತ್ ವೃತ್ಯ, ಮುಂದೆ ಕಾಲಾನುಕಾಲಕ್ಕೆ ಅವರಿಗೆ ಆತ್ಮ ಒಂದೇ ಇರೋದು, ಏಕಮೇವ ದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ ಅಂತನ್ನೋ ಶ್ರದ್ಧೆ ಮೂಡುತ್ತೆ ಅವರಿಗೆ. ಇದಕ್ಕಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಅದಕ್ಕೆ ಹೇಳಿದ್ರು. ಉಪನಿಷತ್ತುಗಳ ಜ್ಞಾನಕಾಂಡ ಅಂತ ಹೇಳಿದ್ರಲ್ಲ ನೀವು. ಉಪನಿಷತ್ತುಗಳು ಜ್ಞಾನಕಾಂಡದಲ್ಲೇ ಸೃಷ್ಟಿ ಸ್ಮೃತಿಗಳಿದೆಯಲ್ಲ, ಹೀಗೆ ಇದರಿಂದ ಅದು ಬಂತು, ಅದರಿಂದ ಇದು ಬಂತು, ಆತ್ಮ ಹೀಗೆ ನಾನು ಅನೇಕವಾಗಿ ಆಗ್ತೀನಿ ಅಂತ ಹೇಳ್ದ. ಅನೇಕವಾಗಿ ಇದಕ್ಕೇನು ಹೇಳ್ತೀರಿ ನೀವು? ಈ ಕರ್ಮಕಾಂಡ ಜ್ಞಾನಕಾಂಡದಲ್ಲಿ ಭೇದ ಇರೋದೇನೇನೋ ಹೀಗೆ ನೀವು ಸಮಾಧಾನ ಹೇಳಿದ್ರಿ. ಜ್ಞಾನಕಾಂಡದಲ್ಲೇ ಸೃಷ್ಟಿ ಸ್ಥಿತಿ ಇದು ಸೃಷ್ಟಿ ಸ್ಮೃತಿಗಳಿದೆಯಲ್ಲ ಅಂದ್ರೆ ಅದು ಉಪಾಯವಾಗಿ ಉಪಾಯ ಅಂದ್ರೆ ಏನು? ತಥಾತ್ವ ಪ್ರತಿಪತ್ತಯೇ ಧ್ಯಾನಾರ್ಥಂ. ಆ ಒಂದು ತಥಾತ್ವ ಭೂತ ತಥಾ ಅಂತ ಏನಿದೆ ಇದನ್ನು ಪಡ್ಕೊಳ್ಳೋದಕ್ಕಾಗಿ ನಾವು ಧ್ಯಾನವನ್ನು ಮಾಡೋ ಕಾರಣಕ್ಕಾಗಿ ಇದನ್ನು ಉಪಾಯ ಅಂತ ಕರೆದಿದ್ದಾರೆ. ಇವಾಗ ನಮ್ಮ ಬ್ರಹ್ಮೇ ದಿವ್ಯ ಜಾನಾತ್ ಅಂತ ಅವನು ಹೇಳಿದ, ಗುರು ಹೇಳಿದ, ಶಿಷ್ಯ ಕೇಳಿದ. ಇಷ್ಟೇ ಅಲ್ಲದೇನೆ ನೀನು ಉಪಾಸನೆ ಮಾಡು, ತಪಸ್ಸು ಮಾಡು. ತಪೋ ಬ್ರಹ್ಮೇತಿ, ತಪಸ್ಸು ಬ್ರಹ್ಮವೇ.
ಈ ಉಪಾಸನೆ ಮಾಡಿದ ಮೇಲೆ ಅವರಿಗೆ ತಪಃ ತಪ್ತ್ವಾ ಅವರ ತಪಸ್ಸನ್ನು ಮಾಡಿ ತಿರುಗಿ ಹಿಂದಕ್ಕೆ ಬಂದ ಅಧೀವಗವೋ ಬ್ರಹ್ಮೇತಿ ಅಂತ ಹೇಳ್ದ. ಅನ್ನ ಬ್ರಹ್ಮ, ಪ್ರಾಣ ಬ್ರಹ್ಮ, ಮನಸ್ಸು ಬ್ರಹ್ಮ, ಇದೆಲ್ಲ ಬೇರೆ ಬೇರೆ ಬ್ರಹ್ಮರು. ಆದರೆ ಇದಕ್ಕೆ ಸಂಗಮ ಸ್ಥಾನವಾಗಿ ಎರಡನ್ನು ಒಟ್ಟುಗೂಡಿಸೋದು ತಪೋ ಬ್ರಹ್ಮೆ. ಅದನ್ನು ಒಂದೇ ಅನ್ನಂ ಬ್ರಹ್ಮೇತಿ ಅಂತ ನೋದ್ರ ಮೇಲೆ ತಪಸ್ ಮಾಡಿ ಪ್ರಾಣಂ ಬ್ರಹ್ಮೇತಿ ಅಂತ ತಿಳ್ಕೊಳ್ತಾನೆ. ಅದರಲ್ಲಿ ತಪೋ ಬ್ರಹ್ಮೇತಿ, ತಪಸ್ಸೇ ಬ್ರಹ್ಮ ಅಂತ ಅಂದುಕೊಂಡ್ರೆ ಮನೋಬ್ರಹ್ಮೇತಿ ಅಂತ ತಿಳ್ಕೊಳ್ತಾನೆ. ಅದನ್ನ ಅಂದ್ರೆ ಕಾಮನ್ ಫ್ಯಾಕ್ಟರ್ ತಪಸ್ಸು ಅಂತ ಅನ್ನೋದು ಕಾಮನ್ ಫ್ಯಾಕ್ಟರು. ಅದು ಯಾತಕ್ಕಾಗಿ ಹೀಗೆ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ ಅಂತ ಹೇಳಿದ್ದಾರೆ ಅಂದ್ರೆ ಉಪಾಯ. ಏನು ಉಪಾಯ ಇದು? ಧ್ಯಾನಾರ್ಥಂ. ಧ್ಯಾನ ಅಂತ ಅನ್ನೋದು ಉಪಾಯ. ಅದು ಅನ್ನ ಬ್ರಹ್ಮ ಅಂತ ಅನ್ನೋದನ್ನ ನೀನು ಚಿಂತನೆ ಮಾಡು, ನೀನು ಅವಗಾಹನೆ ಮಾಡೋದರಲ್ಲಿ ಅಂತನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ ವಿನಃ ಇದನ್ನೇ ಪರಮಾರ್ಥ ಅಂತ ಅಂದುಕೊಳ್ಳಬಾರ್ದು ನಾವು. ಇದು ಉಪಾಯ ಸಹ ಅವತಾರಾಯ ನಾಸ್ತಿ ಭೇದ ಕಥಂಚನ. ಇದರಲ್ಲಿ ಅನ್ನ ಬ್ರಹ್ಮ ಅಂತಂದ್ರೂ ಒಂದೇ, ಪ್ರಾಣ ಬ್ರಹ್ಮ ಅಂದ್ರೂ ಒಂದೇ. ಅನ್ನ ಒಂದು ಬ್ರಹ್ಮ, ಪ್ರಾಣ ಇನ್ನೊಂದು ಬ್ರಹ್ಮ, ಮನಸ್ಸು ಇನ್ನೊಂದು ಬ್ರಹ್ಮ. ಹೀಗೆ ಬ್ರಹ್ಮದಲ್ಲಿ ನಾನಾತ್ವ ಕಲ್ಪನೆ ಅಲ್ಲ. ಯಾವ ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಂಡಿದ್ಯೋ ಅದೇ ಬ್ರಹ್ಮವೇ ವಿಜ್ಞಾನನಾಗಿದ್ದಾನೆ, ಆನಂದಮಯನಾಗಿದ್ದಾನೆ, ಪ್ರಾಣಮಯನಾಗಿದ್ದಾನೆ. ನ ಅಸ್ತಿ ಭೇದ ಕಥಂಚನ. ಇದರಲ್ಲಿ ಯಾವ ಭೇದವೂ ಇಲ್ಲ. ಅನ್ನಬ್ರಹ್ಮ ಅಂತನವನು ಬೇರೆ, ಪ್ರಾಣಬ್ರಹ್ಮ ಬೇರೆಯವನು ಅಂತ ಹೇಳೋ ಹಾಗಿಲ್ಲ. ನಾಸ್ತಿ ಭೇದ ಕಥಂಚನ. ಯಾಕಂದ್ರೆ ಕಡೆಯಲ್ಲಿ ಆನಂದ ಅಂತ ಅನ್ನೋದು ಇರದೇ ಇದ್ರೆ ಕೋಶೇವಾನ್ಯಾತ್ ಕಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಅನ್ನದ ಒಳಗೆ ಈ ಆತ್ಮ ಅಂತ ಅನ್ನೋದು ಇರದೇ ಇದ್ರೆ ಅನ್ನ ಹೇಗಾಗುತ್ತೆ? ಅದು ಪ್ರಾಣದ ಒಳಗೆ ಒಂದು ಆತ್ಮ ಅಂತ ಇರದೇ ಇದ್ರೆ ಪ್ರಾಣ ಹೇಗಾಗುತ್ತದು? ಹೀಗೆ ಎಲ್ಲದರ ಒಳಗಿರತಕ್ಕಂಥದ್ದು ಆನಂದ. ನಾಸ್ತಿ ಭೇದ ಕಥಂಚನ. ಇವುಗಳ ನಡುವೆ ಯಾವ ವಿಧವಾದ ಭೇದವೂ ಇಲ್ಲ. ಇಲ್ಲಿ ಸ್ವಲ್ಪ ಈ ಎರಡು ಮೂರು ಕಾರಿಕೆಗಳಿಗೆ ಇವು ಸ್ವಲ್ಪ ಸಮನ್ವಯ ಈ ಒಂದಕ್ಕೊಂದು ಸೇರಿಸೋದು ಸ್ವಲ್ಪ ಕಷ್ಟ. ಆಶ್ರಮ ತ್ರಿವಿಧ ಹೀನ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯ. ಆಶ್ರಮಾಃ ತ್ರಿವಿಧಾಃ ಹೀನ ಮಧ್ಯಮ ಉತ್ಕೃಷ್ಟ ದ್ರಷ್ಟಯಃ ಉಪಾಸನಾ ಉಪದಿಷ್ಟ ಉಪಾಸನಾರ್ಥಂ ಉಪದಿಷ್ಟ ಉಪಾಸನೋಪದಿಷ್ಟ ಅಯಂ ತತ್ ಅರ್ಥಂ ಅನುಕಂಪಯ. ಅಲ್ಲಿ ಉಪಾಯ ಸೋಪಕಾರಾಯ ಅಂತ ಹಿಂದಿನ ಕಾರಿಕೆಯಲ್ಲಿ ಹೇಳಿದರು. ಉಪಾಯ ಇದು ಕೆಳಗಿಳಿಯೋದಕ್ಕೆ ಒಂದು ಉಪಾಯವಾಗಿ, ಸಾಧನೆಯಾಗಿ, ಇಟ್ಸ್ ಎ ಮೀನ್ಸ್ ಟು ಅರೈವ್ ಎಟ್ ದಿ ಕನ್ಕ್ಲೂಷನ್. ಹೀಗೆ ಹೇಳಿದ್ರೆ ಅನುಕಂಪಯ ಎಲ್ಲರಿಗೂ ಏಕರೀತಿಯಾಗಿ ಅಧಿಕಾರ ಅಂತ ಇಲ್ಲವಲ್ಲ. ಕೆಲವರು ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂದ್ರೆ ಅದರಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಮರ್ಥರಾಗ್ತಾರೆ. ಇನ್ನು ಕೆಲವರಿಗೆ ಅಚಿಂತ್ಯಂ ಅದೃಶ್ಯಂ ಅಗ್ರಾಹ್ಯಂ ಅಗೋಚರಂ ಅವರ್ಣಂ ಅಂತೆಲ್ಲ ಹೇಳಿದ್ರೆ ಅವ್ರ ಮನಸ್ಸಿಗೆ ಅದೇನು ನಾಟೋದೇ ಇಲ್ಲ. ಹೇಗೆ ಇದು ಸಾಧ್ಯ? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂದ್ರೆ ಶರೀರಕ್ಕೆ ಬೇಕಾದದ್ದು ಅನ್ನ. ಈ ಅನ್ನದ ಉಪಚಯದಿಂದಲೇ ಶರೀರ ಅಂತ ಆಗಿರೋದು, ಅನ್ನದಿಂದಲೇ ಶರೀರ ಅಂತ ಬಂದದ್ದು, ಅನ್ನದಿಂದ ಇದೆ, ಅನ್ನದಲ್ಲಿ ಹೋಗುತ್ತೆ. ಇವರ ಮನಸ್ಸಿಗೆ ಅದು ಸರಿ ಹೋಗುತ್ತೆ. ಆದರೆ ಅದೇ ವ್ಯಕ್ತಿಗೆ ಇಷ್ಟಕ್ಕೆ ಮಾತ್ರ ಅಧಿಕಾರ ಇರೋರಿಗೆ ಇದು ಆತ್ಮ ಅಂತ ಎನ್ ಮನಸ ನಮನುತೆ ಏನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ. ಉಪನಿಷತ್ತು ಇದೂ ಹೇಳುತ್ತೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳುತ್ತೆ. ಇನ್ನೊಂದು ಕಡೆ ಏನು ಹೇಳ್ತಾರೆ? ಎನ್ ಮನಸ ನಮನುತೆ ಏನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ. ಬ್ರಹ್ಮ ಅಂದ್ರೆ ಏನು? ನಿನ್ನ ಮನಸ್ಸಿನಿಂದ ಏನನ್ನ ಆಲೋಚನೆ ಮಾಡಬಹುದು ಅದು ಬ್ರಹ್ಮ ಅಲ್ಲ. ಯಾವುದು ಇಲ್ಲದೆ ಮನಸ್ಸು ಆಲೋಚನೆ ಮಾಡಲಾರ್ದು ಅದು ಬ್ರಹ್ಮ. ಎನ್ ಮನಸ ನಮನುತೆ ಏನ ಇದು ಈ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಅನ್ನೋದಕ್ಕೆ ಅಧಿಕಾರ ಇರುವವನಿಗೆ
ಇದು ಹೇಗೆ ಸರಿಯಾಗುತ್ತೆ? ಅದರ ಉಪಾಯ ಸೋವತಾರಾಯ. ಈ ಒಂದು ತತ್ವವನ್ನು ತಿಳಿಸೋದಕ್ಕಾಗಿ ಶ್ರುತಿಗಳು ಸೃಷ್ಟಿಯನ್ನು ಹೇಳುತ್ತೆ. ಆದರೆ ಎಲ್ಲರಿಗೂ ಒಂದೇ ವಿಧವಾದ ಅಧಿಕಾರ ಇಲ್ಲದೆ ಇರೋದ್ರಿಂದ ಅನುಕಂಪಯ, ಈ ಅಧಿಕಾರಿಗಳಿಗೆ ಅನುಗ್ರಹ ಮಾಡಬೇಕು ಅಂದ್ರೆ ಅಧಿಕಾರಿಗಳ ಕೈ ಹಿಡಿಯಬೇಕು. ಅನುಗ್ರಹ ಅಂದ್ರೆ ಕೈ ಹಿಡಿಯೋದು ಅಂತ ಅಷ್ಟೇ. ನಾವೊಂದು ಕೈ ಕೊಟ್ರೆ ಅವನ ಕೈ ಹಿಡ್ಕೊಂಡ್ರೆ ಅನುಗ್ರಹ. ಅನು ಅಂದ್ರೆ ಅನಂತರದಲ್ಲಿ, ಗ್ರಹ ಅಂದ್ರೆ ಹಿಡ್ಕೊಳ್ಳೋದು. ಅನುಗ್ರಹ ನಾವು ಕೈ ಕೊಟ್ಟರು ಅದು ಕೈ ಹಿಡ್ಕೊಳ್ಳೋದು, ಇದು ಅನುಗ್ರಹ. ಅಧಿಕಾರಿಗಳ ಅನುಗ್ರಹಾರ್ಥಂ, ಈ ಅಧಿಕಾರಿಗಳಿಗೆ ಅನುಗ್ರಹ ಮಾಡೋದಕ್ಕಾಗಿ ಸೃಷ್ಟಿಸ್ತುತಿಗಳು ಅಂತ ಬಂದಿದೆ. ಉಪಾಸನೋಪದಿಷ್ಟ, ಅವರವರು ಉಪಾಸನೆ ಮಾಡಲಿ. ಬೇರೆ ಬೇರೆ ರೀತಿಯ ಜನ, ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆಯಾಗಿ ಉಪಾಸನೆ ಮಾಡಲಿ ಅಂತನ್ನೋ ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಹೀಗೂ ಅದರ ಉಪಾಯ ಅಂದ್ರೆ ಒಂದು ಉಪಾಯ ಅಂತಲ್ಲ. ಬ್ರಹ್ಮ ಒಬ್ಬನೇ ಇರಬಹುದು. ಜೀವಾತ್ಮನೋ ಪೃಥಕ್ತ್ವಂ, ಜೀವ ಆತ್ಮ ಎರಡೂ ಅಲ್ಲ. ಅದು ಗೌಣ ವೃತ್ತಿ, ಮುಖ್ಯವಾದ ವೃತ್ತಿ. ಅದ್ರ ಉಪಾಯ ಅಂತ ಅನ್ನೋದು ಒಂದಲ್ಲ, ಅನೇಕ ಆಗಿದೆ. ಬ್ರಹ್ಮ ಒಬ್ಬ, ಬ್ರಹ್ಮನನ್ನ ಕಾಣ್ತಕ್ಕ ಉಪಾಯ ಒಂದಲ್ಲ. ಅಲ್ಲಿ ನೇಹನಾನಾಸ್ತಿ ಕಿಂಚನ, ಅಲ್ಲಿ ಅನೇಕ ಅಂತ ಇರಲಾರ್ದು. ಆದ್ರೆ ಉಪಾಸನೆ ಮಾಡುವಾಗ ನಾನಾತ್ವವೇ ಸಿದ್ಧ. ಇಲ್ಲಿ ಎಲ್ಲರಿಗೂ ಒಂದೇ ಉಪಾಯ ಅಂತಿಲ್ಲ, ಎಲ್ಲರಿಗೂ ಒಂದೇ ಸಾಧನೆ ಅಂತಿಲ್ಲ. ಆದ್ದರಿಂದ ಇಲ್ಲೇನು ಹೇಳ್ತಾರೆ? ಆಶ್ರಮಾಹ ತ್ರಿವಿಧಾ, ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ. ಯಾವ್ಯಾವ ಜನರಿಗೆ ಯಾವ್ಯಾವ ದೃಷ್ಟಿ ಇದೆಯೋ ಇದನ್ನು ಅನುಸರಿಸಿ ಆಶ್ರಮಾಹ, ಇದು ಆಶ್ರಮ ಅಂತನ್ನೋ ಮಾತು ಇದಕ್ಕೆ ಇದೇ ಶ್ಲೋಕ, ಇದರ 3-4 ಶ್ಲೋಕಗಳು ಈ ಮಾಧ್ಯಮಿಕ ಕಾರಿಕಾ ವೃತ್ತಿಯಲ್ಲೂ ಬರುತ್ತೆ. ಅಲ್ಲಿ ಆಶ್ರಯ ತ್ರಿವಿಧಾ, ಆಶ್ರಯಗಳು 3, ಆಲಂಬನೆಗಳು. ಉಪಾಯ ಅಂತ ಹಿಂದೆ ಹೇಳಿದ್ರಲ್ಲ, ಉಪಾಯಕ್ಕೆ ಆಶ್ರಯಗಳು. ಉಪಾಯಕ್ಕೆ ನೆಲೆ ಯಾವುದು? ಆಶ್ರಯ ತ್ರಿವಿಧಾ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ ಅಂತ ಅಲ್ಲಿದೆ. ಇಲ್ಲಿ ಆಶ್ರಮಾಹ ಅಂತನೋ ಪಾಠಾಂತರ ಇಲ್ಲಿದೆ. ಈ ಆಶ್ರಮಾಹ ಅಂತನೋ ಮಾತಿಗೆ ಶ್ರಮ ಅಂತನೋ ಧಾತು, ಅದಕ್ಕೆ ಆಂಗ್ ಅಂತನೋ ಉಪಸರ್ಗವನ್ನು ಸೇರಿಸಿದ್ದಾರೆ. ಶ್ರಾಮ್ಯಂತಿ, ಶ್ರಮ ಧಾತುವಿಗೆ ಕೆಲಸ ಮಾಡೋದು ಅಂತ ಅರ್ಥ. ಶ್ರಾಮ್ಯಂತಿ ಸ್ವೇ ಸ್ವೇ ಕರ್ಮಣಿ, ತಮ್ಮ ತಮ್ಮ ಕೆಲಸವನ್ನು ಮಾಡಿ ಯಾರು ಮುಂದೆ ಹೋಗ್ತಾ ಇದ್ದಾರೋ ಇದು ಆಶ್ರಮ. ಆಸಮಂತ ಅಂದ್ರೆ ಏನು? ಎಲ್ಲಿಯಾದರೂ ನಿಂತು ಒಂದು ಕೆಲಸವನ್ನು ಮಾಡೋ ನಿಷ್ಠೆಯನ್ನು ಇಟ್ಟುಕೊಂಡಿದ್ರೆ ಅದು ಆಶ್ರಮ. ಅಂದ್ರೆ ಏನು? ಸ್ವ ಕರ್ಮ ನಿಷ್ಠಾ ಆಶ್ರಮೇತಿ ಪ್ರಕೀರ್ತಿತ. ತನ್ನ ಕೆಲಸದಲ್ಲಿ ನಿಷ್ಠೆ, ತಾನು ಮಾಡಬೇಕು ಅಂತನೋ ಕೆಲಸದಲ್ಲಿ ನಿಷ್ಠೆಯಿಂದ ಇವನು ತೊಡಗಿದ್ರೆ ಅದನ್ನು ಆಶ್ರಮ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಈ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಈ ಆಶ್ರಮಗಳ ಕಲ್ಪನೆ ಇಲ್ಲಿಲ್ಲ. ಆಶ್ರಮ ಅಂದ್ರೆ ಸಾಧನೆ ಮಾಡುವಾಗ ಇವನು ಎಲ್ಲೆಲ್ಲಿ ನಿಂತು ಏನೇನು ಕೆಲಸ ಮಾಡ್ತಾನೆ, ಈ ದೃಷ್ಟಿಯಿಂದ 3 ಬಗೆ ಆಶ್ರಮ ತ್ರಿವಿಧಾ, 3 ಬಗೆಯಾದ ಆಶ್ರಮಗಳಿದೆ. ಇಲ್ಲಿ ಆಶ್ರಮ ಅಂತ ಅನ್ನೋ ಮಾತು ಸ್ವಲ್ಪ ನಾವು ಹೀಗೆ ಬಲವಂತವಾಗಿ ಅರ್ಥ ಹೊರಡಿಸಬೇಕು. ವರ್ಣಾಶ್ರಮ ಧರ್ಮ ಅಂತ ನಮ್ಮಲ್ಲಿ ಕಾಮನ್ ಆಗಿ ಬಳಕೆಯಲ್ಲಿರೋದು. ವರ್ಣಾಶ್ರಮ ಧರ್ಮ ಅಂದ್ರೆ ಏನೋ ಸನ್ಯಾಸಿಗಳು, ಗೃಹಸ್ಥರು ಇತ್ಯಾದಿಯಾಗಿ 3 ಆಶ್ರಮಗಳು 4 ಆಶ್ರಮಗಳು ಯಾವುದು ಪರಿಪಾಟಿ ಇರುತ್ತೆ ಅದನ್ನೇ ಹೇಳೋದು. ಇಲ್ಲಿ ಆಶ್ರಮ ತ್ರಿವಿಧಾ ಅಂತಿದ್ದು ಹೀನ ಮಧ್ಯಮ ಉತ್ಕೃಷ್ಟ. ಹೀನ ಅಂದ್ರೆ ಬ್ರಹ್ಮಚಾರಿ, ಮಧ್ಯಮ ಅಂದ್ರೆ ಗೃಹಸ್ಥ, ಉತ್ಕೃಷ್ಟ ಅಂದ್ರೆ ವಾನಪ್ರಸ್ಥ. ಹೀಗೆ ಹೇಳೋದಕ್ಕೆ ಬರೋಲ್ಲ. ಇಲ್ಲಿ ಒಬ್ಬ ಆಶ್ರಮಗಳಿಗೆ ಈ ಅರ್ಥವನ್ನು ಕೊಡೋದು ಸಾಧ್ಯ ಇಲ್ಲ. ಇಲ್ಲಿ ಈ ಆಶ್ರಮ ಅಂತ ಅನ್ನೋದನ್ನ ಈಗ ನಾನು ಮೊದಲು ಹೇಳಿದ ರೀತಿಯಲ್ಲಿ ಉಪಯೋಗಿಸಿರೋದು ಯಾವ ಈ ಶಾಸ್ತ್ರ ಗ್ರಂಥಗಳಲ್ಲಿ ಕಾಣೋಲ್ಲ. ಹೀಗೆ ಸ್ವಕರ್ಮನಿಷ್ಠ ಆಶ್ರಮೇತಿ ಪ್ರಕೀರ್ತಿತ, ಇದು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಏನು ಕಾಣೋಲ್ಲ. ಆಶ್ರಮ ಅಂತ ಅನ್ನೋ ಮಾತನ್ನ ವರ್ಣಕ್ಕೆ ಹೊಂದಿಸಿಯೇ
ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ ಚಾತುರ್ ವರ್ಣಗಳನ್ನೇ ಹೇಳ್ತಾರೋ, ಈ ಒಂದೊಂದು ವರ್ಣದಲ್ಲೂ ಕೂಡ ನಾಲ್ಕು ಆಶ್ರಮಗಳು ಹೇಳಿ ಬ್ರಹ್ಮಚಾರಿ, ಗೃಹಿ, ವಾನಪ್ರಸ್ಥಃ, ಯತಿ, ಇತಿ, ಈ 4 ವರ್ಣಗಳು, 4 ಆಶ್ರಮಗಳು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳ್ತಾರೆ. ಇಲ್ಲಿ ಆಶ್ರಮ ತ್ರಿವಿಧ. ಇಲ್ಲಿ ಆಶ್ರಮ ಅಂತ ಮಾತು ಹೀಗೆ ಅರ್ಥ ಮಾಡಬೇಕಾದ್ರೆ ನಾವು ಇಲ್ಲಿ ಹೊಂದೋಲ್ಲ. ಅದು ಈ ಆಶ್ರಮಗಳಿಗೂ ಇದಕ್ಕೂ ಏನು ಸಂಬಂಧ? ಏನು? ಆತ್ಮ ಅಂತನ್ನೋನಿಗೆ ಈ ಉಳಿದ ಜಗತ್ತೆಲ್ಲವೂ ಮಾಯೆ ಅಂತ ಹೇಳಿದ ಮೇಲೆ ಬ್ರಹ್ಮಚಾರಿ ಗೃಹಸ್ಥ ಆದ್ರೆ ಅಲ್ಲಿ ನಾನು ಎಲ್ಲಿ ಬರ್ತಲ್ಲಿ? ಆತ್ಮ ಒಂದು. ಆದ್ರಿಂದ ಈ ಆಶ್ರಮ ಅನ್ನೋದು ಈ ಅರ್ಥ ಇದು ಹೊರಡೋಲ್ಲ. ಈ ಆಶ್ರಯ ಅಂತಂದ್ರೆ ಸಮರ್ಪಕವಾದದ್ದು. ಆಶ್ರಯ ಅಂದ್ರೆ ಆಲಂಬರಿಗಳು. ಉಪಾಸನೆ ಮಾಡೋದಕ್ಕೆ ಆಲಂಬನೆ ಏನಾದರೂ ಬೇಕಲ್ಲ. ಯತ್ಕಿಂಚಿದ ಆಲಂಬನಂ, ಯಾವುದಾದ್ರೂ ಒಂದು ಆಲಂಬನೆಯನ್ನು ಇಟ್ಟುಕೊಂಡು ಉಪಾಸನ ಅಂತನ್ನೋ ಮಾತಿಗೆ ಅರ್ಥ. ಅದು ಉಪ ಆಸನ. ಆಸ್ ಅಂದರೆ ಉಪವೇಶನೆ, ಕೂತ್ಕೊಳ್ಳೋದು. ಯಾವುದಾದ್ರೂ ಒಂದು ಆಧಾರವನ್ನು ಇಟ್ಟುಕೊಂಡು ಅದರ ಮೇಲೆ ನಾವು ಕೂತರೆ ಉಪಾಸನ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಆಶ್ರಯ ತ್ರಿವಿಧ. ಉಪಾಸನೆಗೆ ಆಶ್ರಯಗಳು 3 ಅಂದರೆ ಹೊಂದುತ್ತೆ. ಇದು ಬೌದ್ಧ ಗ್ರಂಥಗಳಲ್ಲಿ ಈ ಪಾಠಾಂತರ. ಆಶ್ರಯ ತ್ರಿವಿಧ. ಇಲ್ಲಿ ವ್ಯಾಖ್ಯಾನಕಾರರೇನು ಆಶ್ರಮ ಅಂತನ್ನೋದನ್ನೇ ಹಿಡಿದು ಎಲ್ಲ ಸ್ವಲ್ಪ ಎಳೆದು ಒಂದು ಸ್ವಲ್ಪ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಹೀನ, ಮಧ್ಯಮ, ಉತ್ಕೃಷ್ಟ ದೃಷ್ಟಯ. ಹೀನ ಅಂದರೆ ಕೆಳದರ್ಜೆಯವನು, ನೀಚ. ಯಾರು ಕಾಮನೆಗಳಿರುತ್ತೋ, ಯಾರು ಕಾಮಿಗಳೋ, ಯಾರಲ್ಲಿ ವಾಸನೆಗಳಿರುತ್ತೋ ಇವರಿಗೆ ಕಾಮ್ಯ ಕರ್ಮಗಳನ್ನು ಮಾಡಿಯೇ ಇವರು ತಮ್ಮ ಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳೋದು. ಇವರು ಸಹ ಕೃತಂ ಕುರ್ವೀತ. ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ. ಸಹ ಕ್ರತುಂ ಕುರ್ವೀತ. ಅವನು ಕ್ರತು, ಒಂದು ಯಜ್ಞವನ್ನು ಮಾಡಬೇಕು. ಯಾವ ಉಪನಿಷತ್ತು ಆತ್ಮ ವಿಜಿಜ್ಞಾಸಿತವ್ಯ ಅಂತ ಹೇಳುತ್ತೋ ಅದೇ ಉಪನಿಷತ್ತಿನಲ್ಲಿ ಸಕೃತಂ ಕುರ್ವೀತ ಅಂತ ಬರುತ್ತೆ. ಇದೇನಿದು? ಒಟ್ಟೆ ಉಪನಿಷತ್ತಿನಲ್ಲಿ ಕ್ರತಂ ಕುರ್ವೀತ, ಅವನು ಯಜ್ಞವನ್ನು ಮಾಡಬೇಕು. ಯಾವ ಜೀವಂ ಅಗ್ನಿಹೋತ್ರಂಜುಹೋತಿ, ಅವನು ಬದುಕಿರೋವರೆಗೂ ಅಗ್ನಿಹೋತ್ರವನ್ನು ಮಾಡ್ತಾನೆ. ಇವನು ಬ್ರಹ್ಮನನ್ನು ಹೇಳೋರಿಗೆ, ಆತ್ಮನನ್ನು ಹೇಳೋರಿಗೆ ಅಗ್ನಿಹೋತ್ರದ ಯಾತಕ್ಕೆ, ಆಯೋಚನೆ ಯಾತಕ್ಕೆ? ಸಕೃತಂ ಕುರ್ವೀತ. ಅದರಿಂದ ಹೀನಾಧಿಕಾರಿಗಳು ಅಂತ ಇದ್ದಾರಲ್ಲ, ಹೀನಾಧಿಕಾರಿಗಳು ಈ ಕರ್ಮವನ್ನು ಮಾಡಿ. ಅದರೇನು, ಈ ನಮ್ಮಲ್ಲಿ ಬ್ರಾಹ್ಮಣ ಶ್ರೇಷ್ಠರಾದವರು, ವಾಜಪೇಯಿಗಳು, ದೀಕ್ಷಿತರು, ಇವರೆಲ್ಲ ಹೀನ ಅಂತಿಲ್ಲಿ. ಯಾರ್ಯಾರು ಕಾವ್ಯ ಕರ್ಮಗಳನ್ನು ಮಾಡೋದಕ್ಕೆ ಅಧಿಕಾರ ಉಂಟು ಇವರೆಲ್ಲ ಹೀನ. ಯಾರಿಗೆ ಮನುಷ್ಯ ಲೋಕ, ಪಿತೃಲೋಕ ಇದೆರಡರಲ್ಲಿ ಬಯಕೆ ಉಂಟು, ಭೂತಿಕಾಮ, ಇಲ್ಲಿ ಪಶುಕಾಮ, ಗ್ರಾಮಕಾಮ, ಇವರೆಲ್ಲ ಹೀನ. ಕರ್ಮಕಾಂಡದಲ್ಲಿ ಹೇಳಿರೋ ಕರ್ಮಗಳನ್ನು ಮಾಡೋರು ಎಲ್ಲರೂ ಕೂಡ ಹೀನರಾದ್ದರಿಂದ ಉಪನಿಷತ್ತುಗಳಲ್ಲಿಯೂ ಕೂಡ ಸಕೃತಂ ಕುರ್ವೀತ ಅಂತ ಹೇಳಿದ್ದಾರೆ. ಇಂಥವನು ಕರ್ಮವನ್ನು ಮಾಡಲಿ, ಅವನು ಬ್ರಹ್ಮನಲ್ಲಿ ಜಿಜ್ಞಾಸ ಮಾಡೋದು ಬೇಡ, ಯಾಕಂದ್ರೆ ಅವನಿಗೆ ಪ್ರಯೋಜನ ಇಲ್ಲ. ಇವನು ಸಕೃತಂ ಕುರ್ವೀತ, ಇವನ ಪಾಲಿಗೆ ಬಂದಿದ್ದೇನೋ ದನ ಮೇಯಿಸೋದು, ಇವನಿಗೆ ಅಷ್ಟೇ ಅವನು ಮಾಡಬೇಕಾದದ್ದು ಅಂತನ್ನೋ ದೃಷ್ಟಿಯನ್ನ ಇಲ್ಲಿ ಆಶ್ರಯ ತ್ರಿವಿಧ. ಅದು ಉಪನಿಷತ್ತುಗಳು ಹೇಳುತ್ತಲ್ಲ ಹೀಗೆ. ಅಂದ್ರೆ ಉಪನಿಷತ್ತು ಯಾರಿಗೆ ಹೇಳ್ತಾ ಇದೆ? ಅಧಿಕಾರಿ ತಾರತಮ್ಯವನ್ನು ಇಟ್ಟೇ ಹೇಳ್ತಾ ಇದೆ. ಕೆಲವರಿಗೆ ಬ್ರಹ್ಮಜ್ಞಾನಿಕ ಅಧಿಕಾರ ಇಲ್ಲ. ಪಶುಕಾಮ, ಅವನಿಗೆ ಪಶು ಬೇಕಾದದ್ದು. ಪಶುಕಾಮನಾದವನು ಒಂದು ಇಷ್ಟಿಯನ್ನು ಮಾಡಬೇಕು. ಪಶುಕಾಮ ಇಷ್ಟಿಂಗ್ ಯಾವುದಾದ್ರೂ ಒಂದು ಇಷ್ಟಿಯನ್ನು ಮಾಡಿದ್ರೆ ಅವನಿಗೆ ಬರೋದೇನೋ ದನಗಳು ಬರುತ್ತೆ, ದನಗಳ ಸಮೃದ್ಧಿಯಾಗಿ ಬರುತ್ತೆ. ಅವನು ಮಾಡಬೇಕಾದ ಕೆಲಸ ಏನು? ದನವನ್ನು ಕಾಯೋದು. ಭೂತಿಕಾಮ, ಇವಾಗ ಇನ್ನೇನೋ ಒಂದು ಐಶ್ವರ್ಯವನ್ನು ಬಯಸಿ ಒಂದು ಯಜ್ಞವನ್ನು ಮಾಡ್ತಾನೆ. ಇವನು ಏನು ಬರುತ್ತೆ? ಐಶ್ವರ್ಯ ಬರುತ್ತೆ. ಐಶ್ವರ್ಯ ಬಂದ ಮೇಲೆ ಇವನು ಏನು ಮಾಡಬೇಕು? ವಿಷಯೋಪಭೋಗ, ತನ್ನ ಇಂದ್ರಿಯ ತೃಪ್ತಿಯಿಂದ ಸುಖವಾಗಿ ನೆಮ್ಮದಿಯಿಂದ ಇರಬೇಕು. ಇವನು ಬ್ರಹ್ಮಜ್ಞಾನಕ್ಕೂ ಇವನಿಗೂ ಸಂಬಂಧ ಇಲ್ಲ. ಹೀಗೆ ಗ್ರಾಮಕಾಮ, ಗ್ರಾಮ ನನಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವನು ಗ್ರಾಮವನ್ನ ಆಡಬೇಕು. ಇಷ್ಟೇ ಇವನಿಗೆ. ಇವರೆಲ್ಲ ಹೀನ ಕರ್ಮಾಣ, ಇವರೆಲ್ಲ ಕಾಮ್ಯ ಕರ್ಮಗಳನ್ನು ಮಾಡೋದ್ರಿಂದ ಈ ಲೋಕದಲ್ಲೋ ಪಿತೃಲೋಕದಲ್ಲೋ ಇವ್ರಿಗೇನಾದರೂ ಒಂದು ಸ್ವಲ್ಪ ಸಿಗಲಿ ಅಂತನ್ನೋ ದೃಷ್ಟಿಯಿಂದ
ಅಂದ್ರೆ ಏನು? ಕಾರ್ಯಬ್ರಹ್ಮ ಉಪಾಸಕ. ಇವರು ಹೊರಗಡೆ ಯಾವುದು ಪ್ರಪಂಚದಲ್ಲಿ ಭೋಗಕ್ಕೆ ಯಾವ್ಯಾವ ವಿಷಯಗಳಿದೆಯೋ ಇದನ್ನ ಬಯಸಿರೋ ಜನ ಅವರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಕರ್ಮಕಾಂಡ ಇರೋದೆಲ್ಲ ಇಂಥವರಿಗೆ. ಇವರು ವ್ಯಾಖ್ಯಾನದಲ್ಲಿ ಹೀಗೆ ಹೊರತಿದ್ದಾರೆ. ಅವ್ರ ಮನಸ್ಸಲ್ಲಿ ಹೀಗಿತ್ತೋ ಇಲ್ವೋ, ಕಾರಿಕಾಕಾರರ ಮನಸ್ಸಲ್ಲಿ ಹೀಗೆ ಕರ್ಮಕಾಂಡಕ್ಕೆ ಈ ಒಂದು ದುರವಸ್ಥೆ ಅವ್ರ ಮನಸ್ಸಲ್ಲಿ ಇತ್ತೋ ಇಲ್ವೋ ಅಂತ ವ್ಯಾಖ್ಯಾನಕಾರರಂತೂ ಕರ್ಮಕಾಂಡ ಇರೋದೆಲ್ಲ ಹೀಗರಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ಕರ್ಮಕಾಂಡ ಜ್ಞಾನಕಾಂಡ ಪ್ರಸ್ತಾಪವೇ ಇಲ್ಲ ಅವ್ರಿಗೆ. ಕರ್ಮಕಾಂಡ ಜ್ಞಾನಕಾಂಡ ಇರೋದು ನಮಗೆ. ಹೌದು, ಉಪನಿಷತ್ತು. ಆಮೇಲೆ ಇದೇನು ಉಪಾಯ ಅಂತ ನಾವು ಮಾತಿದೆಯಲ್ಲ, ಅದು ಟಿಪಿಕಲ್ ಬುದ್ಧಿಸ್ಟ್ ಎಕ್ಸ್ಪ್ರೆಷನ್. ಅದು ಆ ಉಪಾಯ ಅಂತ ನಾವು ಮಾತೇ ಬುದ್ಧಿಸ್ಟ್ ಎಕ್ಸ್ಪ್ರೆಷನ್. ಅದು ಇವಾಗ ಅನುಕಂಪ ಅಂತ ಅನ್ನೋದು ಇಲ್ಲ, ಪೂರ್ತಿ ಬುದ್ಧಿಸ್ಟ್. ಇವಾಗ ಉಪಾಯ ಅನುಕಂಪ ಅಂತ ಅನ್ನೋದನ್ನ ಅವರು ಅದು ಯುಗನದ್ಧ ಅಂತ ಹೇಳಿ, ಬುದ್ಧನಿಗೆ ಎರಡು ಕೂಡಿಕೊಂಡು ಒಂದು ಬುದ್ಧ ಯವ್ಯುಂಗ್ ಅಂತಾರೆ ಅವರು. ಅದು ಯುಗನದ್ಧ ಅಂತ. ಅದು ಪ್ರಜ್ಞೋಪಾಯ, ಕಾರುಣ್ಯ, ಈ ಎರಡು ಕೂಡಿಕೊಂಡು ಬುದ್ಧ. ಪ್ರಜ್ಞಾ ಅಂತ ನಾವು ಉಪಾಯ ಮತ್ತು ಕಾರುಣ್ಯ, ಪ್ರಜ್ಞಾ ಕಾರುಣ್ಯ ಸಮನ್ವಿತ ಮೂರ್ತಿ. ಪ್ರಜ್ಞಾ ಕಾರುಣ್ಯ ಎರಡೂ ಇರ್ತಕ್ಕಂಥ. ನಮ್ಮಲ್ಲಿ ಈ ಒಂದು ಭೂತಾನುಕಂಪ ಅಂತ ಒಂದು ಇಲ್ಲ. ಆದರೆ ಶಂಕರಾಚಾರ್ಯರ ಭಾಷ್ಯದಲ್ಲಿ, ಉಪನಿಷತ್ ಭಾಷ್ಯದಲ್ಲೇನೆ ಮಾತೇವ ಅನುಕಂಪಮಾನ, ತಾಯಿ ಹೇಗೆ ಮಗನನ್ನು ಕುರಿತು ಹೀಗಾಗಬೇಕು ಹೀಗಾಗಬೇಕು ಅಂತ ಹೇಳ್ತಾರೆ, ಶ್ರುತಿ ಹೇಳುತ್ತೆ. ಬುದ್ಧಿಸ್ಟ್ ಇನ್ಫ್ಲೂಯೆನ್ಸೇ ಅದು. ಅಂಡ್ ಭಗವದ್ಗೀತೆಯಲ್ಲಿ ಚಿಕೀರ್ಷೋರ್ಲೋಕ ಸಂಗ್ರಹಂ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇದು ಉಪನಿಷತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಲೋಕ ಸಂಗ್ರಹ ಮಾಡುವುದು ಉಪನಿಷತ್ತಿನಲ್ಲಿ ಎಲ್ಲಿದೆ? ಪರೋಪಕಾರವನ್ನು ಮಾಡು, ಭೂತ, ಇವೆಲ್ಲ ಟಿಪಿಕಲ್ ಬುದ್ಧಿಸ್ಟ್ ಎಕ್ಸ್ಪ್ರೆಷನ್ಸ್. ಉಪಾಯ ಅಂತ ಅಲ್ಲೇ ಹೇಗಿದೆಯೋ ಇಲ್ಲಿ ಅನುಕಂಪ ಅಂತನೋ ಮಾತು ಇಲ್ಲಿ ಬೌದ್ಧ ಪ್ರಸಿದ್ಧ. ಅಂತೂ ಅನುಕಂಪಯ ಶ್ರುತಿ ಅಂದರೆ ಹೀನ ಅಂತಂದ್ರೆ ವಿಷಯೋಪಭೋಗಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನೇ ಕುರಿತು ಅವುಗಳಿಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡತಕ್ಕವರು ಹೀನ. ಮಧ್ಯಮ ಅಂತನ್ನೋ ಮಾತಿನಲ್ಲಿ ಯಾವುದು ಹೀನದ ಗುಂಪಿಗೂ ಸೇರಬೇಕು, ಉತ್ಕೃಷ್ಟದ ಗುಂಪಿಗೂ ಸೇರಬೇಕು. ಇದು ಮಧ್ಯಮ. ನಡುವೆ ಇರತಕ್ಕಂಥದ್ದು ಏನು? ಇಲ್ಲೂ ಒಂದು ಸ್ವಲ್ಪ ಇರಬೇಕು, ಅಲ್ಲೂ ಒಂದು ಸ್ವಲ್ಪ ಇರಬೇಕು. ಇದು ದೇವಲೋಕಕಾಮಿ ಆತ್ಮಪ್ರಾಪ್ತಿಕಾಮಿ ಚ ಮಧ್ಯಮ. ನಡುವೆ ಇರತಕ್ಕಂಥ ಜನ ಅಂದ್ರೆ ಏನು? ಲೋಕದ ಬಯಕೆಯೂ ಅವರಿಗೆ ಬೇಕು, ದೇವಲೋಕ ಅದರ ಸುಖ ಸಂಪಾದನೆಯೂ ಬೇಕು, ಆತ್ಮವನ್ನು ಪಡ್ಕೊಳ್ಳೋದು ಬೇಕು. ಇಂಥವರು ಮಧ್ಯಮರು ಎರಡು. ಇವರಿಗೆ ಕಾರಣ ಬ್ರಹ್ಮವಾದಿಗಳು, ಬ್ರಹ್ಮೋಪಾಸಕ ಅಂತ ಕರೀತಾರೆ. ಅದರ ಕಾರ್ಯವಾದ ವಸ್ತುಗಳಲ್ಲಿ ಇವರ ಮನಸ್ಸು ತೊಡಗದೆ ಇದಕ್ಕೆಲ್ಲ ಮೂಲಭೂತವಾಗಿ ಏನಿದೆ ಅಂತನ್ನೋದನ್ನು ಹುಡುಕ್ತಾರೆ. ಇವರು ಮಧ್ಯಮ. ಮತ್ತು ಉತ್ಕೃಷ್ಟ ಅಂದರೆ ಅದ್ವಿತೀಯ ಬ್ರಹ್ಮವಾದಿನ, ಬ್ರಹ್ಮ ಒಬ್ಬನೇ ಇರೋನು ಅಂತ ತಿಳ್ಕೊಂಡು ಈ ವಿಷಯೋಪಭೋಗವನ್ನಾಗಲಿ ಅಥವಾ ಈ ಆತ್ಮಪ್ರಾಪ್ತಿಗೆ ಆನುಷಂಗಿಕವಾಗಿ ಬರತಕ್ಕಂಥ ದೇವಲೋಕದ ಸಂಬಂಧವಾಗಲಿ ಬಿಟ್ಟು ಆತ್ಮದಲ್ಲೇ ರತರಾಗಿರೋರು ಉತ್ಕೃಷ್ಟ ದೃಷ್ಟಯ. ಹೀಗೆ ಹೇಳ್ತಾರೆ. ಅಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಜೀವರಲ್ಲಿ ತಾರತಮ್ಯ ಅಂತ ಇದೆ. ಮಧ್ವಾಚಾರ್ಯರು ಜೀವ ತಾರತಮ್ಯವನ್ನು ಮೂರು ಬಗೆಯಾಗಿ ಜೀವರಿದ್ದಾರೆ. ಸತ್ವರಾಜಸ ತಾಮಸ ಭೇದೇನ. ಕೆಲವರು ಸಾತ್ವಿಕರು, ಕೆಲವರು ರಾಜಸರು, ಕೆಲವರು ತಾಮಸರು. ತಾಮಸರಾದವರು ತಮೋಯೋಗ್ಯ. ಅವರು ತಮಸ್ಸಿಗೆ ಅವರು ಹೋಗತಕ್ಕವರು, ಅಷ್ಟೇ ಅಧಿಕಾರ ಅವರಿಗೆ. ರಾಜಸಾಹ ಸಮ್ಮಿಶ್ರಾಹ. ಇವರು ರಾಜಸರಿಗೆ ಇದು ಹೀನ ಲೋಕಕ್ಕೆ ಹೋಗುವಂತಹ ಬೈಕಿಯೂ ಇದೆ, ಉತ್ಕೃಷ್ಟವಾದ ಲೋಕಕ್ಕೆ ಹೋಗುವ ಬೈಕಿಯೂ ಇದೆ. ಎರಡೂ ಇದೆ ಅವರಿಗೆ. ಮಧ್ಯಮ ವ್ಯಾವಿಸ್ರಾಹ ಅಂತ ಕರೀತಾರೆ ಅವರು. ಇವರು ಮುಕ್ತಿಕಾಮ. ಯಾರಿಗೆ ಮುಕ್ತಿ ಅಂತ ನೋಡಬೇಕು ಅವರು ತೇ ಸಾತ್ವಿಕ. ಕೆಲವರಿಗೆ ಮೋಕ್ಷಕ್ಕೆ ಅರ್ಹತೆ ಇದೆ, ಕೆಲವರು ಸಮ್ಮಿಶ್ರರಾದವರು, ಇನ್ನು ಕೆಲವರು
ತಮೋಯೋಗ್ಯರು. ಹೀಗೆ ಮುಕ್ತಿಯೋಗ್ಯರಿಗೆ ತಮೋಯೋಗ್ಯರಿಗೆ ಯಾವ ಪ್ರಾಶಸ್ತ್ಯ ಇಲ್ಲ. ಮುಕ್ತಿಯೋಗ್ಯರಿಗಾದರೆ ಮುಕ್ತಿ ಒಂದೇ ಅವರಿಗೆ ಬೇಕಾದದ್ದು. ತಮೋಯೋಗ್ಯರಿಗಾದರೆ ಇಲ್ಲಿ ಹೀನ ಅಂತ ಏನು ಕರೀತಾರೆ, ಲೌಕಿಕವಾದ ಭೋಗಗಳಲ್ಲಿ ಆಸಕ್ತಿ ಅಷ್ಟೇನೆ. ಈ ವ್ಯಾಮಿಶ್ರಾಂತಿ ಇರೋರು ಹುಷಾರಾಗಿರೋರು. ಯಾಕೆಂದ್ರೆ ಅವ್ರು ಸ್ವಲ್ಪ ಎಡವುದ್ರೆ ಕೆಳಗಡೆ ಹೋಗ್ತಾರೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ಮೇಲೆ ಹೋಗ್ತಾರೆ. ಇದು ವ್ಯಾಮಿಶ್ರರಿಗೆ ಎಲ್ಲ ಶಾಸ್ತ್ರ ಹೇಳಿರೋದೆಲ್ಲ ವ್ಯಾಮಿಶ್ರರಿಗೆ ಅಂತ. ಮುಕ್ತಿಯೋಗ್ಯರಿಗೆ ಶಾಸ್ತ್ರ ಹೇಳಿಲ್ಲ. ಮುಕ್ತಿಯೋಗ್ಯ ಆಗಲೇ ಬಂದ ಮೇಲೆ ಈ ಶಾಸ್ತ್ರ ಕಟ್ಕೊಂಡು ಏನಾಗಬೇಕಾದಿಲ್ಲ ಅವರಿಗೆ. ಇವ್ರು ಹೀರಾಹ ಅಂತ ಇಲ್ಲಿ ಹೇಳಿರೋ ಶಾಸ್ತ್ರ ಹೇಳಿದ್ರೂ ಪ್ರಯೋಗ ಇಲ್ಲ. ಇದು ವ್ಯಾಮಿಶ್ರಾಹ ನಡುವೆ ಇದ್ದಾರಲ್ಲ ಜನ, ಇವರಿಗೇನೆ ಶಾಸ್ತ್ರಗಳು ಹೇಳಿರೋದು. ಯಾಕೆಂದ್ರೆ ಇವರು ಮುಕ್ತಿಗಾಗಿಯೂ ಪ್ರಯತ್ನ ಪಡಬಹುದು, ಕೆಳಗಿನ ಲೋಕಕ್ಕಾದರೂ ಹೋಗಬಹುದು. ಹೀಗೆ ಸಾತ್ವಿಕ, ರಾಜಸ, ತಾಮಸ ಭೇದೇನ ತ್ರಿಧಾ. ಶಾಸ್ತ್ರ ವಾಸನೆ ಇರೋದು, ಶಾಸ್ತ್ರ ವಾಸನೆ ತೀವ್ರವಾಗಿರೋದು. ಶಾಸ್ತ್ರವಾಸನೆ ತೀವ್ರವಾಗಿರೋರು ಕೆಲವು ಹೀನಂವಾ ವಿಶಂತಿ, ಬರೀ ಜಗಳ ಮಾಡಿ ರಾಗದ್ವೇಷಾದಿಗಳಲ್ಲೇ ಇರ್ತಾರೆ. ಕೇವಲ ಶಾಸ್ತ್ರವಾಸನೆಯಿಂದ ಆಗೋದಷ್ಟೇ. ಉತ್ಕೃಷ್ಟ ದೃಷ್ಟಯ, ಇದನ್ನು ಮಧ್ವಾಚಾರ್ಯ ಸರಿ ಅಂತ ಮಧ್ವಾಚಾರ್ಯ ಬರಲಿಲ್ಲ. ಆದರೆ ಈ ಕನ್ಸೆಪ್ಷನ್ನು ಬೌದ್ಧರಲ್ಲಿ ಉಂಟು. ಬೌದ್ಧರಲ್ಲಿ ಈ ಬೋಧಿಸತ್ವ ಅಂತ ಏನು ಕರೀತಾರೆ, ಈ ಬೋಧಿಸತ್ವ, ಆಮೇಲೆ ಪೃಥಗ್ಜನ, ಆಮೇಲೆ ಬುದ್ಧ ಅಂತ 3 ಬಗೆಗಳನ್ನು ಅವರು ಹೇಳ್ತಾರೆ. ಪೃಥಗ್ಜನ ಅಂದರೆ ಕಾಮನ್ ಮ್ಯಾನ್. ರೂಪ ವೇದನಾ ಸಂಜ್ಞಾ ಸುನಿಷ್ಠಾ ಪೃಥಗ್ಜನಾ. ರೂಪ ಅಂದರೆ ಫಾರ್ಮ್, ವೇದನಾ ಅಂದರೆ ಸೆನ್ಸೇಷನ್, ಸಂಜ್ಞಾ ಅಂದರೆ ಮನಸ್ಸಿನ ಕಲ್ಪನೆಗಳು. ಇಷ್ಟರಲ್ಲೇ ಯಾರು ವ್ಯಾಪ್ತಿಯನ್ನು ಹೊಂದಿರ್ತಾರೋ ಇವರು ಪೃಥಕ್ ಜನ. ಸಾಮಾನ್ಯ ಜನ, ಅವರು ಹೊರಗಡೆ ವಸ್ತುಗಳನ್ನು ನೋಡಬೇಕು, ವಸ್ತುಗಳ ಜೊತೆ ಸಂಪರ್ಕವನ್ನು ಇಟ್ಕೊಳ್ಬೇಕು, ಅವುಗಳಿಂದ ಭಾವನೆಗಳು ಬರಬೇಕು ನಮಗೆ, ಮತ್ತು ಅವುಗಳನ್ನು ಕುರಿತು ಆಲೋಚನೆ ಮಾಡಬೇಕು. ಇಷ್ಟು ಪೃಥಕ್ ಜನ. ಬೋಧಿಸತ್ವರಾದರೆ ಇಲ್ಲಿಂದ ದಾಟಿ ಈ ವಿಜ್ಞಾನದ ನೆಲೆಗೆ ಹೋಗಿ ಅಲ್ಲಿ ಇದನ್ನು ಪೂರ್ಣವಾಗಿ ಕೃತ್ಸ್ನವಾಗಿ ಜಿಜ್ಞಾಸೆ ಮಾಡುವಂತಹ ಪರಿಪಾಕ ಅವರಲ್ಲಿದೆ. ಅದರಿಂದ ಬೋಧಿಸತ್ವ. ಬೋಧಿ ಯಾರ ಸತ್ವದಲ್ಲಿ ಇದೆಯೋ, ಯಾರ ಮನಸ್ಸಿನಲ್ಲಿ ಬೋಧಿ ಇದೆಯೋ ಅದು ಬೋಧಿಸತ್ವ. ಸತ್ವ ಅಂತ ಅನ್ನೋ ಮಾತಿಗೆ ಮನಸ್ಸು ಅಂತ ಅರ್ಥ. ಬೋಧಿ ಸತ್ವ ಅಂದರೆ ಬೋಧಿಯೇ ಇವರ ಮನಸ್ಸಿನಲ್ಲಿ ಇರೋದು. ಇವರ ಮನಸ್ಸು ಈಸ್ ಸೆಟ್ ಆನ್ ಎನ್ಲೈಟನ್ಮೆಂಟ್. those whose minds are set on enlightenment and they are not interested in anything else, ಇವ್ರನ್ನ ಬೋಧಿಸತ್ವ ಅಂತ ಕರೀತಾರೆ. ಈ ಬೋಧಿಸತ್ವರಿಗೆ ಅವರಿಗೆ ಒಡನೆಯೇ ಬೋಧಿಯನ್ನು ಪಡ್ಕೊಳ್ಳುವಂತಹ ಶಕ್ತಿ ಉಂಟು. ಯಾಕೆಂದರೆ ಈ ಒಂದು ಸಂಕಲ್ಪಕ ಶಕ್ತಿ ಇದೆ. ಬೋಧಿಯನ್ನು ಪಡ್ಕೊಳ್ಬೇಕು ಅಂತ ಸಂಕಲ್ಪ ಇದ್ದರೆ ಬೋಧಿ ಬರುತ್ತೆ. ಆದರೆ ಲೋಕಾನುಗ್ರಹ, ಲೋಕಾನುಕಂಪ ಅಂತ ಒಂದು ಇದ್ದು ಜನಗಳಿಗೆ ನಾನು ಸಹಾಯ ಮಾಡಿ until the last being obtains the enlightenment, I defer my enlightenment ಅನ್ನೋರು ಬೋಧಿಸತ್ವ. ಈ ಬೋಧಿಸತ್ವರೆಲ್ಲ ಕೃಪಾಮೂರ್ತಯ ಅಂತ, ಕೃಪೆಯ ಮೂರ್ತಿ. ಅಂದರೆ ದೇ ಆರ್ ಪರ್ಸಾನಿಫೈಡ್ ಕಂಪ್ಯಾಷನ್. ಈ ಕಂಪ್ಯಾಷನ್ ಅಂತನ್ನೋದೇ ಇವರ ಬೋಧಿಸತ್ವ. ಈ ಬುದ್ಧ ಅಂತನ್ನೋನಿಗೆ ಇದನ್ನು ಮೀರಿದವನು ಬುದ್ಧ. ಅವನಿಗೆ ಲೋಕದ ವ್ಯವಹಾರ ಸಂಪರ್ಕವೇ ಇಲ್ಲ. ಹೀಗೆ ಅವರು 3 ಹೇಳೋದನ್ನು ಇಲ್ಲಿ ಹೀನ, ಮಧ್ಯಮ, ಉತ್ಕೃಷ್ಟ, ದೃಷ್ಟಯ ಅಂತ ಅಲ್ಲಿ ಹೇಳಿದರು. ಬೋಧಿಸತ್ವ ಅಂದರೆ ಪ್ರಪಂಚದಲ್ಲಿ ಇದ್ದು ನಮ್ಮ ಜೊತೆ ಇದ್ದು ನಮಗೆ ಸಹಾಯ ಮಾಡ್ತಕ್ಕಂಥವನು ಬೋಧಿಸತ್ವ. ತಥಾಗತ ಅನ್ನೋದು ಬುದ್ಧನಿಗೆ. ಅವನು ಹೇಗೆ ಬಂದೋ ಹಾಗೆ ಹೊರಟೋಗ್ತಾನೆ. ತಥಾಗತ, ಅಥವಾ ಹೇಗೆ ಅವನ ಸತ್ವ ಇದೆಯೋ ಹಾಗೆಯೇ ಆಗತಃ ಬಂದವನು. ಅದು ಬುದ್ಧನಿಗೆ ಹೇಳ್ತಾರೆ. ಪದ್ಮಪಾಣಿ ಕಲುಷಿತ ಪಾಪ ಮೈನಿ ಪ್ರತಂತು ಅಂತ ಹೇಳಿ ಎಲ್ಲಾ ಪಾಪಗಳು ನನ್ನ ತಲೆ ಮೇಲೆ ಇರಲಿ, ಅದೆಲ್ಲ ನಿರ್ಮೂಲವಾದ ಮೇಲೆ ನಾನು ಬುದ್ಧನಾಗ್ತೀನಿ ಅಂತ. ಹೌದೌದು. ಇಲ್ಲ, ಈ ಬೌದ್ಧ ಗ್ರಂಥಕಾರರು ಗ್ರಂಥವನ್ನು ಬರೆಯುವಾಗ ಕೂಡ ಈ ಗ್ರಂಥವನ್ನು ಬರೆದಿದ್ದರಿಂದ ಯಾವ ಪುಣ್ಯ ಬಂತೋ ಅದರಿಂದ ಸರ್ವೇ ಜೀವ ಸುಖಿನ ಸಂತು, ಈ ಪುಣ್ಯದ ಪ್ರಭಾವದಿಂದ ಎಲ್ಲ ಜೀವಿಗಳು ಸುಖವಾಗಿರಲಿ ಅಂತ ಹೇಳೋದು ಉಂಟು ಅವ್ರಿಗೆ.
ಮತ್ತು ಅವರು ಬೌದ್ಧರು ಎಲ್ಲ ಪ್ರಾರ್ಥನೆಗಳನ್ನು ಮಾಡಿ ಪೂಜೆಗಳನ್ನು ಮಾಡಿದ ಮೇಲೆ ಈ ಪ್ರಾರ್ಥನೆಯಿಂದ ಪೂಜೆಯಿಂದ ಏನು ಪುಣ್ಯ ಬರುತ್ತೋ ಆ ಪುಣ್ಯವನ್ನು ಜಗತ್ತಿನ ಕಲ್ಯಾಣಕ್ಕೆ ದಾರಿ ಎರಿತೀನಿ ಅಂತನ್ನೋದು ಕಡೆಯಲ್ಲಿ ಹೇಳ್ತಾರೆ ಅವರು. ಎಲ್ಲಾದರೂ ಹೇಳ್ತಾರೆ. ಇಲ್ಲದಿದ್ರೆ ಚಿರಾದವರು ಚೈನೀಸ್ ಹೀಗೆ ಈ ಆಶ್ರಮಾಸ್ತ್ರವಿಧ ಹೀನ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟ ಇಯಂ ತದರ್ಥಂ ಅನುಕಂಪಯ. ಇದು ಅಧಿಕಾರಿಗಳ ಅನುಗ್ರಹಕ್ಕಾಗಿ ಶ್ರುತಿಗಳಲ್ಲಿ ಈ ನಾನಾ ರೀತಿಗಳನ್ನು ಹೇಳಿದೆ. ಇಲ್ಲಿ ವ್ಯಾಖ್ಯಾನಕಾರರು ಕೆಲವು ಸಂವಾದ ಶ್ರುತಿಗಳನ್ನು ಹೇಳಿದೆ. ಇವನು ಯತ್ ಪ್ರಾರ್ಥಯತಿ ತತ್ ಅದನ್ನ ಉದ್ದೇಶ ಮಾಡಿಕೊಂಡು ಒಂದು ಕರ್ಮವನ್ನು ಮಾಡ್ತಾನೆ. ಶ್ರುತಿ ಹೇಳುತ್ತೆ ಆತ್ಮಾವಾರೇ ವಿಜಿಜ್ಞಾಸಿತವ್ಯ, ಆತ್ಮನನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುತ್ತೆ. ಆತ್ಮ ಇತ್ಯೇವೋಪಾಸೀತ ಛಾಂದೋಗ್ಯದಲ್ಲಿ ಬರುತ್ತಲ್ಲ, ಆತ್ಮ ಅಂದುಕೊಂಡು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಉಪನಿಷತ್ತಿನಲ್ಲೇನೆ ಪ್ರಾಣ ಸಂವಾದ ಅಂತ ಬರುತ್ತಲ್ಲ, ಎಲ್ಲ ಉಪಾಸನಾಯ ಉದ್ದಿಷ್ಟ, ಉಪಾಸನೆಗಾಗಿ ಎಲ್ಲ ಶ್ರುತಿಗಳು ಹೇಳ್ತಾ ಇದೆ. ಅಂದ್ರೆ ಉಪಾಸನಾ ಅಂತನ್ನೋ ಮಾತಿಗೆ ಏನರ್ಥ? ಇಲ್ಲಿ ಹೀನ ಮಧ್ಯಮ ಉತ್ಕೃಷ್ಟ ಅಂತನ್ನೋದಕ್ಕೆ ಏನು ಹೇಳ್ತಾರೆ? ಇದು ಹೀನ ಅಂತಂದ್ರೆ ಕಾಮ್ಯ ಕರ್ಮಗಳನ್ನು ಮಾಡೋದು. ಯಾರಿಗೆ ಕರ್ಮಾಧಿಕಾರ ಇದೆಯೋ ಅವರಿಗೆ ಕರ್ಮಗಳನ್ನು ಹೇಳ್ತಾರೆ. ಯಾರಿಗೆ ಮಧ್ಯಮ ಉಪಾಸನೆ ಮಾಡೋದಕ್ಕೆ ಯೋಗ್ಯತೆ ಇದೆಯೋ ಅವರಿಗೆ ಉಪಾಸನೆಗಳನ್ನು ಹೇಳ್ತಾರೆ. 32 ಉಪಾಸನೆಗಳನ್ನು ಹೇಳ್ತಾರೆ ಉಪನಿಷತ್ತುಗಳಲ್ಲಿ, ಉಪಾಸನೆಗಳನ್ನು ಹೇಳ್ತಾರೆ. ಯಾರು ಉತ್ಕೃಷ್ಟರೋ ಅವರಿಗೆ ಜ್ಞಾನವನ್ನು ಹೇಳ್ತಾರೆ. ಆತ್ಮಾವಾರೇ ವಿಜಿಜ್ಞಾಸಿತವ್ಯ ಅಂತನ್ನೋದು ಜ್ಞಾನಕ್ಕೆ ಅಧಿಕಾರಿಯಾಗಿರೋರಿಗೆ ಹೇಳಿದ ಮಾತು. ಆತ್ಮ ಇತ್ಯೇವೋಪಾಸೀತ, ಆತ್ಮ ಅಂತ ತಿಳ್ಕೊಂಡು ಉಪಾಸನೆ ಮಾಡಬೇಕು ಅನ್ನೋದು ಉಪಾಸನಾ ಯೋಗ್ಯತೆ ಇರತಕ್ಕಂಥ ಉಪಾಸನೆಗೆ ಯೋಗ್ಯತೆ ಇರತಕ್ಕ ಮನುಷ್ಯನಿಗೆ, ಅಂದರೆ ಮಧ್ಯಮನಿಗೆ ಹೇಳಿದ್ದು. ಸಕೃತಂ ಕುರ್ವೇತ ಅಂತ ಉಪನಿಷತ್ತು ಹೇಳಿದ್ರೆ ಇದು ಅಧಮ ದೃಷ್ಟಿಯಲ್ಲಿರೋನಿಗೆ ಹೇಳಿದ್ದು. ಇವಾಗ ಸಕೃತಂ ಕುರ್ವೇತ ಅಂತ ಇದೆ, ಅದಕ್ಕೆ ಅಧಿಕಾರಿಯಾದವನು ಕ್ರತವನ್ನು ಮಾಡ್ತಾನೆ, ಯಜ್ಞವನ್ನು ಮಾಡ್ತಾನೆ. ಯಜ್ಞವನ್ನು ಮಾಡಬೇಕಾದ್ರೆ ಅವನು ಏನು ಯಜ್ಞ ಇಲ್ಲಿ ಸಕೃತಂ ಕುರ್ವೇತ ಅಂತ ಓದಿ ಇದರ ಹಾಗೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡ್ತಾನೆ. ಉಪನಿಷತ್ತುಗಳಲ್ಲಿ ಪ್ರಾಣ ಸಂವಾದ ಅಂತ ಬರುತ್ತೆ. ಇಂದ್ರಿಯಗಳು ತಮ್ಮಲ್ಲಿ ತಾನು ಹೆಚ್ಚು ಅಂತ ಜಗಳ ಮಾಡಿದವು. ಉಪನಿಷತ್ತಿನಲ್ಲಿ ಇದು ಇದ್ದರೆ ನಾವು ಇದನ್ನು ಉಪಾಸನೆ ಮಾಡಿದ್ರೆ ನಾವು ಜಗಳ ಮಾಡೋದಷ್ಟೇ ಪ್ರಯೋಜನ ತಾನೆ. ಇದನ್ನು ಯಾಕೆ ಉಪಾಸನೆ ಮಾಡಬೇಕು ನಾವು? ಇದನ್ನ ಉಪನಿಷತ್ತಿನಲ್ಲಿ ಬರೋದ್ರ ಸ್ವಾರಸ್ಯ ಏನು? ಉಪನಿಷತ್ತುಗಳಲ್ಲಿ ಬರೋದನ್ನು ಎಲ್ಲ ಇವರು ಏನು ಹೇಳಿದ್ರು, ವೇದದಲ್ಲಿ ಬರೋದು ಈ ಉಪಾಸನಾರ್ಥವಾಗಿ ಉಪಾಯವಾಗಿ ಹೇಳಿದರು. ಕೆಲವರಿಗೆ ಕರ್ಮವನ್ನು ಮಾಡು ಅಂತ ಹೇಳಿದ್ರು, ಕೆಲವರಿಗೆ ಉಪಾಸನೆಯನ್ನು ಮಾಡು ಅಂತ ಹೇಳಿದ್ರು, ಕೆಲವರಿಗೆ ಜ್ಞಾನವನ್ನು ಸಂಪಾದಿಸ್ಕೋ ಅಂತ ಹೇಳಿದ್ರು. ಇದು ಅನುಗ್ರಹಕ್ಕಾಗಿ ಹೇಳಿದ್ದು ಉಪಾಸನೋಪದಿಷ್ಟಾರ್ಥ. ಆದರೆ ಉಪನಿಷತ್ತುಗಳಲ್ಲಿ ಇನ್ನೂ ಕೆಲವು ಇಂಥದ್ದು ಬರುತ್ತಲ್ಲ, ಸಂವಾದ ಶ್ರುತಿಗಳು ಬರುತ್ತೆ. ಸಂವಾದ ಶ್ರುತಿಗಳಲ್ಲಿ ಉದ್ಗೀತ ಅಂತನೋ ಮಾತಿಗೆ ಊತ ಅಂತಂದ್ರೆ ಏನು, ಈ ಬೃಹದಾರಣ್ಯಕದಲ್ಲಿ ಬರುತ್ತೆ, ಛಾಂದೋಗ್ಯದಲ್ಲಿ ಬರುತ್ತೆ, ಪ್ರಶ್ನೋಪನಿಷತ್ತಿನ ಪ್ರಾಣ ಸಂವಾದ ಅಂತ ಬರುತ್ತಲ್ಲ. ಇಂದ್ರಿಯಗಳ ಜೊತೆ ಇಂದ್ರಿಯಗಳು ಪರಸ್ಪರವಾಗಿ ಜಗಳ ಮಾಡಿದ್ದು ಸಂವಾದ ಅಂತಂದ್ರೆ ಅದರ್ಥ. ಇದನ್ನ ಇವನು ಧ್ಯಾನಕ್ಕಾಗಿ ಬಳಸಬಹುದೋ ನಾವು? ಅದು ಯಾವುದನ್ನ ಬಯಸಿ ನಾವು ಒಂದು ಕೆಲಸವನ್ನು ಮಾಡ್ತೀವೋ ಆ ಫಲವನ್ನು ನಾವು ಪಡ್ಕೊಳ್ತೀವಿ. ಇವರು ಪ್ರಾಣ ಸಂವಾದವನ್ನೇ ನಾವು ಓದಿದ್ರೆ ಅದರ ಫಲ ಏನು? ಜಗಳ ಮಾಡೋದು ಅದರ ಫಲ, ನಾವು ಜಗಳ ಮಾಡೋದು ಅದರ ಫಲ. ಹೀಗೆ ಉಪನಿಷತ್ತಿನಲ್ಲಿ ಇರಬಹುದೋ? ಆದ್ದರಿಂದ ಇಲ್ಲಿ ಉಪಾಸನಾ ಉಪದಿಷ್ಟಾರ್ಥಂ ತದರ್ಥಂ ಅನುಕಂಪಯ, ಹೀಗೆ ಎಲ್ಲ ಶ್ರುತಿಗಳನ್ನು ಕೂಡ ಹೀಗೆ ಹೇಳೋದು ಸಾಧ್ಯ ಇಲ್ಲ. ಇದೆಲ್ಲ ಇದು ಉತ್ತರೋತ್ತರವಾಗಿ ಬರೋದು ಏನು ಅಂತ ಪ್ರಾಣ ಉತ್ಕೃಷ್ಟವಾದದ್ದು, ಅಂದ್ರೆ ಇಂದ್ರಿಯಗಳಿಗಿಂತ
ಪ್ರಾಣ ಉತ್ಕೃಷ್ಟವಾದದ್ದು, ಪ್ರಾಣದ ಒಳಗಿರುವ ಆತ್ಮ ಉತ್ಕೃಷ್ಟತರ. ಹೀಗೆ ಹೇಳ್ತಕ್ಕಂಥದ್ದು ಇಲ್ಲಿ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ. ಕೆಲವು ಉಪನಿಷತ್ ವಾಕ್ಯಗಳಲ್ಲಿ ಕೆಳಮಟ್ಟದವರಿಗೆ ಮಾತ್ರ ಹೇಳುವಾಗ ರೋಚಕವಾಗಿ ಉಷನ್ನ ವೈವಾಜಸ್ರವಸಃ ಸರ್ವಮೇತನಂದಲವು ಅದು ಶುರುವಾಗುತ್ತೆ. ಅದು ಉಪನಿಷತ್ತಿನ ಸ್ವಾರಸ್ಯ ಏನಲ್ಲ. ವಾಜಸ್ರವಸ್ ಅಂತ ಒಬ್ಬ ಇದ್ದ, ಅವನು ಯಜ್ಞವನ್ನು ಮಾಡ್ದ, ಕೆಲವು ದನಗಳನ್ನ ಅವನು ಕೊಟ್ಟ, ಏನೋ ಅವರು ಆಲ್ ಟುಗೆದರ್ ಇನ್ಫಾರ್ಮ್ ಅಂತ. ಇದನ್ನು ಓದಿದಾಗ ನಾವಂಥದ್ದೇ ದಾನ ಮಾಡಬೇಕು ಅಂತ ಯಾರ ಮನಸ್ಸಲ್ಲೂ ಸ ದಲವು ಅಂದ್ರೆ ಹೀಗೆ ಉಪನಿಷತ್ತುಗಳಲ್ಲಿ ಇರೋದ್ರಲ್ಲೇ, ಜ್ಞಾನಕಾಂಡದಲ್ಲಿ ಇರೋದೇನೆ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ. ವ್ಯಾಖ್ಯಾನ ಈ ಜೀವಗಳಲ್ಲಿ 3 ಬಗೆ, ಅವರಿಗೆ 3 ಹೇಳ್ತಾರೆ ಎಂದು ಒಂದು. ಇಲ್ಲಿ ಉಪಾಯಸ್ತೋವತಾರಾಯ, ಉಪಾಯ ಉಪನಿಷತ್ತುಗಳ ಜ್ಞಾನಕಾಂಡ ಅಂತ ಇರೋದು ಉಪನಿಷತ್ತುಗಳಲ್ಲೇನೆ ಈ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಿಗಳು ಇದೆ. ಉಪನಿಷತ್ತಿನಲ್ಲೇ ಈ ದೃಷ್ಟಿಗಳು ಇದೆ. ಇದು ಆಶ್ರಯ ತ್ರಿವಿಧಾ. ಇದು 3 ವಿಧವಾದ ಜನರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದರ ಆಲಂಬನೆಯಿಂದ ಉಪನಿಷತ್ತುಗಳಲ್ಲೇ 3 ಆಶ್ರಯಗಳಿದೆ. ಆಶ್ರಮ ತ್ರಿವಿಧ ಅಂತನ್ನೋದು ಒಂದು ವ್ಯಾಖ್ಯಾನ ಇದಕ್ಕಿದೆ. ಅಂದ್ರೆ ಇವಾಗ ಹೇಳಿದ ಕರ್ಮಕಾಂಡ ಈ ಆಶ್ರಮದ ಅಲ್ಲದೇನೆ ಇದು ಉಪನಿಷತ್ತುಗಳಲ್ಲೇನೆ ಹೀನ ದೃಷ್ಟಿ, ಮಧ್ಯಮ ದೃಷ್ಟಿ, ಉತ್ಕೃಷ್ಟ ದೃಷ್ಟಿ ಅಂತ ಇದೆ. ಪ್ರಾಣ ಸಂವಾದ, ಸೃಷ್ಟಿ ಸ್ತುತಿ ಇವೆಲ್ಲ ಹೀನ ದೃಷ್ಟಿಗೆ ಹೇಳಿದ್ದು. ಉಪಾಸನಾ ಅಂತನ್ನೋದನ್ನ ಆತ್ಮ ಇತ್ಯೇ ಉಪಾಸೀತ ಯಚ್ಚಕ್ಷುಷಾ ನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ಇವೆಲ್ಲ ಮಧ್ಯಮ ದೃಷ್ಟಿಯವರಿಗೆ ಹೇಳಿದ್ದು. ಅನ್ಯಾವಾಚೋ ವಿಮುಂಚಥ, ಬೇರೆ ಮಾತನ್ನು ಬಿಡು ಅಂತ ಉಪನಿಷತ್ತು ಹೇಳೋದು ಉತ್ಕೃಷ್ಟ ದೃಷ್ಟಿಯವರಿಗೆ. ಆತ್ಮನ ತಿಳ್ಕೋ, ಅನ್ಯಾವಾಚೋ ವಿಮುಂಚಥ ಅಂತ ಹೇಳೋದು ಉತ್ಕೃಷ್ಟ. ಹಾಗೆ ಉಪನಿಷತ್ ಜ್ಞಾನಕಾಂಡದಲ್ಲೇನೆ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ, ಹೀಗೆ ದೃಷ್ಟಿಗಳು ಮೂಡಿದೆ. ಅದನ್ನ ಇನ್ನೊಂದು ಆಗುತ್ತೆ ಅಂತ ಅಂದುಕೊಂಡಿದ್ದೇವೆ. ಅದ್ವೈತಾರ್ಥದ ಮಾತನ್ನ ಸ್ವಲ್ಪ ಕ್ಲೇಶ ಇತ್ತು. ಈ ದ್ವೈತ ಅಂತನ್ನೋದನ್ನ ಜಾಗೃತ ಸ್ವಪ್ನಗಳಿಗೂ ಆಗುವ ಹಾಗೆ ಎಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಇದೆಯೋ, ಎಲ್ಲಿ ನೋಡ್ದಕ್ಕವನು ನೋಡ್ದಕ್ಕ ಪದಾರ್ಥ ಅಂತಿದೆಯೋ, ಗ್ರಾಹ್ಯ ಗ್ರಾಹಕ ಭೇದ ಇದೆಲ್ಲವೂ ಕೂಡ ದ್ವೈತ ಎರಡಿರತಕ್ಕಂಥದ್ದು. ಅದ್ವೈತ ಅಂದರೆ ಎಲ್ಲಿ ಇಲ್ಲವೋ ಅದು, ಅದರ ಸುಷುಪ್ತಿ ಅದ್ವೈತ, ಸ್ವಪ್ನ ಜಾಗರಿತಗಳು ದ್ವೈತ. ಈ ಅರ್ಥವೂ ಇದೆ. ಯಾರು ಜೀವವೇ ಬ್ರಹ್ಮನಾಗ್ತಾನೆ, ಜೀವ ಬ್ರಹ್ಮ ಪರಿಣಾಮವಾಗಿ ಕಾಣಿಸ್ಕೊಳ್ತಾನೆ ಅಂತನೋ ದ್ವೈತ. ಜೀವ ಅಂತ ಬೇರೆ, ಬ್ರಹ್ಮ ಅಂತ ಬೇರೆ, ಬ್ರಹ್ಮಭಾವ ಅಂತ. ಯಾರು ಜೀವ ಅಂತ ಅನ್ನೋದು ಬರೀ ಒಂದು ಭಾವ ಅಷ್ಟೇ, ಜೀವಭಾವ ಇರ್ತಕ್ಕದ್ದು ಬ್ರಹ್ಮನೇ ಅಂತನ್ನೋದು ಅದ್ವೈತ. ಹೀಗೆ ದ್ವೈತ ಅದ್ವೈತ 2 ಮಾತುಗಳಿಗೂ ಕೂಡ ಶ್ಲೇಷೆಯಿಂದ ಹೇಳಿ ಸ್ವಸಿದ್ಧಾಂತವ್ಯವಸ್ಥಾಸು ದ್ವೈತಿನೋ ನಿಶ್ಚಿತ ದೃಢಂ ಪರಸ್ಪರಂ ವಿರುದ್ಧ್ಯಂತೆ ತೈರಯಂ ನ ವಿರುದ್ಧ್ಯತೆ. ಇಲ್ಲಿ ದ್ವೈತಿನಃ ಸ್ವಸಿದ್ಧಾಂತ ವ್ಯವಸ್ಥಾಸು, ದ್ವೈತಿಗಳಾದವರು ರಾಮಚಂದ್ರಯ್ಯನವರ ದ್ವೈತಿನಃ ಯಾರು 2 ಅಥವಾ ದ್ವೈತ ಅಂತ ಮಾತು ಉಪನಿಷತ್ನಲ್ಲಿ ನಾನಾತ್ವ ಅಂತ ಹೇಳಿದ್ದಾರೆ. ಎಲ್ಲಿ ಒಂದಕ್ಕಿಂತ ಹೆಚ್ಚು ಎಷ್ಟಿದೆಯೋ ಅದೆಲ್ಲ ದ್ವೈತವೇ. ನೇಹ ನಾನಾಸ್ತಿ ಕಿಂಚನ, ಬ್ರಹ್ಮನಲ್ಲಿ ಏಕಂ ಏವ ಅದ್ವಿತೀಯಂ, ಎರಡನೇದು ಅಂತ ಇಲ್ಲದೇನೆ ಒಬ್ಬನಾಗಿರ್ತಕ್ಕಂಥದ್ದು ಒಂದಾಗಿರ್ತಕ್ಕಂಥದ್ದು ಒಂದನೇ. ಒಂದಕ್ಕಿಂತ ಹೆಚ್ಚು ಎಷ್ಟಾದರೂ ಕೂಡ ದ್ವೈತ ಅಂದರೆ 2 ಅಂತ ಮಾತ್ರ ಅಲ್ಲ, ನಾನಾತ್ವ ಅಂತ ನೋಡ್ತಾರೆ. ಅದನ್ನೇ ಒಬ್ಬರು ಹೇಳ್ತಾರೆ ನೇಹ ನಾನಾಸ್ತಿ ಕಿಂಚನ ಅಂತನೋ ಮಾತು ಬರುತ್ತೆ. ಇಲ್ಲಿ 3 ಆಶ್ರಮಗಳಿದೆ. ಆಶ್ರಮ ತ್ರಿವಿಧ, ಹಿಂದಿನ ಕಾರ್ಯಕ್ಕೆಯಲ್ಲಿ ತ್ರಿವಿಧಾ
ಆಶ್ರಮ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ. ಈ ಮೂರರಲ್ಲಿ ಹೀನ ದೃಷ್ಟಿ ಇಟ್ಕೊಂಡ್ರೋರು ಒಂದು, ಮಧ್ಯಮ ದೃಷ್ಟಿ ಇಟ್ಕೊಂಡ್ರೋರು ಎರಡನೇವರು, ಉತ್ಕೃಷ್ಟ ದೃಷ್ಟಿ ಇಟ್ಕೊಂಡ್ರೋರು ಮೂರನೇವರು. ಇದಕ್ಕೇನು ಹೇಳಿದ್ರು? ಹೀನ ಅಂತಂದರೆ ಯಾರ ಕರ್ಮಕಾಂಡವನ್ನು ನಂಬಿಕೊಂಡು ಕಾಮ್ಯ ಕರ್ಮಗಳನ್ನು ಮಾಡ್ತಾರೋ ಅವರು ಹೀನ. ಮತ್ತೆ ಈ ದೇವಲೋಕಾದಿಗಳಿಗೆ ಅಪೇಕ್ಷೆ ಪಟ್ಟು ನಿತ್ಯ ನೈಮಿತ್ತಿಕ ಕರ್ಮಗಳನ್ನೇ ಮಾಡ್ತಾ ಜ್ಞಾನದ ಸಹಕಾರದಿಂದ ಕರ್ಮವನ್ನು ಮಾಡತಕ್ಕಂಥವ್ರು ಮಧ್ಯಮ. ಉತ್ಕೃಷ್ಟ ಅಂದರೆ ಕರ್ಮ ನಿರಪೇಕ್ಷವಾಗಿ ಮುಕ್ತಿಯನ್ನು ಮಾತ್ರ ಪಡ್ಕೊಳ್ಳೋದಕ್ಕೆ ಜ್ಞಾನವನ್ನು ಪಡ್ಕೊಳ್ಳೋದು ಉತ್ಕೃಷ್ಟ. ಹೀಗೆ ಆಶ್ರಮಾಸ್ತ್ರಿವಿಧಾ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ. ಇವರಲ್ಲಿ ಮೊದಲನೇ ಎರಡನೇವರು, ಇವರಲ್ಲಿ ಸ್ವರ್ಗವನ್ನು ಪಡೆಯಬೇಕು ಅಂತಲೋ ಅಥವಾ ಪಿತೃಲೋಕ ಅಥವಾ ಈ ಲೋಕದಲ್ಲಿ ಸುಖವಾಗಿರಬೇಕು ಅಂತನೋ ಇವೆಲ್ಲ ದ್ವೈತಿಗಳು. ಈ ದ್ವೈತಿನಃ ಈ ಹೀನ ಮಧ್ಯಮ ದೃಷ್ಟಿ ಇಟ್ಕೊಂಡಿರತಕ್ಕಂಥವು ಸ್ವಸಿದ್ಧಾಂತ ವ್ಯವಸ್ಥಾಸು ದೃಢಂ ನಿಶ್ಚಿತ. ತಮ್ಮ ತಮ್ಮ ಸಿದ್ಧಾಂತವನ್ನು ಬೇರೂರಿಸಿಕೊಳ್ಳೋದಿಕ್ಕೆ ಕರ್ಮಕಾಂಡ ಅಂತ ಒಂದಿದೆ, ಕರ್ಮಜ್ಞಾನ ಸಮುಚ್ಚಯವಾದ ಅಂತ ಇದೆ. ಈ ವಾದಗಳನ್ನು ದೃಢವಾಗಿ ಹೇಳೋದಕ್ಕೆ ಅವರಿಗೆ ಪ್ರತೀತಿ ಇದೆ. ಸ್ವಸಿದ್ಧಾಂತ ವ್ಯವಸ್ಥಾಸು ದೃಢಂ ನಿಶ್ಚಿತ. ಯಾವುದಾದರೂ ಯುಕ್ತಿಯಿಂದ, ಯಾವುದಾದರೂ ಪ್ರಮಾಣದಿಂದ ಕರ್ಮಕಾಂಡ ಪರಮಾರ್ಥವಾದದ್ದು ಅಂತಲೋ ಜ್ಞಾನ ಕರ್ಮ ಸಮುಚಿತವಾದದ್ದು ಅಂತಲೋ ಇವರು ಹೆಣಗಾಡ್ತಾರೆ. ಸ್ವಸಿದ್ಧಾಂತ ವ್ಯವಸ್ಥಾಸು ದ್ವೈತಿನಃ ನಿಶ್ಚಿತ ದೃಢಂ ಪರಸ್ಪರಂ ವಿರುದ್ಧಂತೆ. ಇವರು ತಮ್ಮ ತಮ್ಮ ಸಿದ್ಧಾಂತಗಳನ್ನು ಮಂಡನೆ ಮಾಡಿಕೊಳ್ಳೋದಲ್ಲದೇನೆ ಬೇರೆಯ ಸಿದ್ಧಾಂತಗಳನ್ನು ಖಂಡಿಸೋದ್ರಲ್ಲೂ ಇವರಿಗೆ ತವಕ ಜಾಸ್ತಿ. ಪರಸ್ಪರಂ ವಿರುದ್ಧಂತೆ. ಇವಾಗ ಕಪಿಲ, ಕಾಣಾದ, ವೈಶೇಷಿಕ ಇವರೆಲ್ಲ ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ ಆಗದು. ಸಾಂಖ್ಯ ಪ್ರಕ್ರಿಯೆ ವೈಶೇಷಿಕರಿಗಾಗದು, ವೈಶೇಷಿಕ ಪ್ರಕ್ರಿಯೆ ಯೋಗದವರಿಗಾಗದು. ಹೀಗೆ ಪರಸ್ಪರಂ ವಿರುದ್ಧಂತೆ. ಆದರೆ ತೈಹಿ ಅಯಂ ನ ವಿರುದ್ಧತೆ. ಅಯಂ ಈ ಉತ್ಕೃಷ್ಟ ದೃಷ್ಟಿಯವರು ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತಾರಲ್ಲ, ಇದು ಯಾವ ಸಿದ್ಧಾಂತಕ್ಕೂ ವಿರೋಧವಾದದ್ದಲ್ಲ, ಎಲ್ಲರಿಗೂ ಸಮ್ಮತವಾದದ್ದು. ಜ್ಞಾನ ಇಲ್ಲದೆ ಮುಕ್ತಿ ಬರುತ್ತೆ, ಒಂದು ಮುಕ್ತಿ ಬರೋಲ್ಲ ಅಂತ ಯಾರೂ ಹೇಳೋಲ್ಲ. ಜ್ಞಾನ ಅಂದ್ರೆ ಮುಕ್ತಿಯೇ. ಆದರೆ ಜ್ಞಾನ ಹೇಗೆ ಬರುತ್ತೆ? ಕರ್ಮದಿಂದ ಬರುತ್ತೆ ಅಂತ ಕೆಲವರು, ಜ್ಞಾನ ಸಮುಚಿತವಾಗಿ ಕರ್ಮವನ್ನು ಮಾಡಬೇಕು ಅಂತ ಕೆಲವರು. ಹೀಗೆ ತಮ್ಮ ತಮ್ಮಲ್ಲಿ ಅವರು ಕಾದಾಡಿಕೊಳ್ತಾರೆ. ಅದು ಜ್ಞಾನದ ಪಕ್ಷ ಬಂದಾಗ ತೈಹಿ ಅಯಂ ನ ವಿರುದ್ಧತೆ. ಇದು ವಿರೋಧ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಕಾಮ್ಯಕರ್ಮಗಳು ಬೇಕಾಗಿಲ್ಲ, ಪಿತೃಲೋಕ ಅಂತ ಅನ್ನೋದಲ್ಲಿ ಬೇಕಾಗಿಲ್ಲ, ಪ್ರಸಕ್ತವಲ್ಲ. ದೇವಲೋಕ ಅನ್ನೋದು ಬೇಕಾಗಿಲ್ಲ, ಮುಕ್ತಿಯೇ ಸ್ವಸ್ವರೂಪವೇ ಬೇಕಾಗಿರೋದ್ರಿಂದ ತೈಹಿ ಅಯಂ ನ ವಿರುದ್ಧತೆ. ಇದು ಅದ್ವೈತಕ್ಕೂ ದ್ವೈತಕ್ಕೂ ಇರತಕ್ಕಂತಹ ಭೇದ. ದ್ವೈತವಾದರೆ ತಮ್ಮ ತಮ್ಮಲ್ಲಿ ಒಂದು ಪರಸ್ಪರ ವಿರುದ್ಧವಾದ ಭೂಮಿಕೆಗಳು ಉಂಟು. ಅದ್ವೈತಕ್ಕೆ ಕಾಂಪ್ರಹೆನ್ಸಿವ್, ಎಲ್ಲರೂ ಹೇಳೋದು ದಿಟುವೆ, ಆದರೆ ಯಾರ ಮಾತು ಕಡೆಯದಲ್ಲ. ಕರ್ಮ ಅಂತ ಬೇಕು. ಯಾತಕ್ಕೆ ಬೇಕು? ಸತ್ವಶುದ್ಧಿಗೆ ಬೇಕು, ಅಂತಃಕರಣ ಶುದ್ಧಿಗೆ ಬೇಕು. ಮತ್ತು ಜ್ಞಾನಕರ್ಮ ಸಮುಚ್ಚಯ ಅಂತ ಬೇಕು. ಯಾಕೆ? ಜ್ಞಾನ ನಿಷ್ಠಾ ಅಂತ ಪಡ್ಕೊಳ್ಳೋದಕ್ಕೆ ಬೇಕು. ಜ್ಞಾನ ನಿಷ್ಠ ಪಡ್ಕೊಂಡ ಮೇಲೆ ಈ ಕರ್ಮದ ಪ್ರಸಕ್ತಿಯೂ ಬೇಡ, ಸಮುಚಿತತ್ವವೂ ಬೇಡ. ಆದ್ದರಿಂದ ಅದ್ವೈತಿಗಳು ಅಯಂ ವಿಷಯ ನ ವಿರುದ್ಧಂತೆ, ಯಾವುದಕ್ಕೂ ವಿರೋಧವಾಗಿಲ್ಲ. ಅಂದರೆ ಅವಾಗ ಅವರ ಒಂದು ಸ್ಥಾನದಲ್ಲಿ ಅದನ್ನು ಇಟ್ಟಿರುತ್ತೆ. ಮತ್ತು ಈ ದ್ವೈತಿನ ಅಂದರೆ ಇದು ಸ್ವಪ್ನ ಮತ್ತು ಎಚ್ಚರ. ಇದರಲ್ಲಿ ಎಚ್ಚರವಾಗಿರುವಾಗ ಕನಸು ಏನಕ್ಕೇನಾಪಿ ಬರಬಾರ್ದು, ಕನಸಿನ ಪ್ರಸಕ್ತಿಗಳು ಎಚ್ಚರದಲ್ಲಿ ಬರಬಾರ್ದು ಅಂತ ನಿಯಮ. ಮತ್ತು ಕನಸಿನಲ್ಲಿ ಎಚ್ಚರದ ಪ್ರತೀತಿ ಬರಬಾರದು. ಎಚ್ಚರದ ಕಾಲದೇಶಗಳು, ಇಲ್ಲಿ ಸಂದರ್ಭಗಳು ಅಲ್ಲಿ ಬರಬಾರದು. ಅಲ್ಲಿರೋ ಕಾರ್ಯಕಾರಣ ಸಂಬಂಧವೇ ಬೇರೆ, ಇಲ್ಲಿರೋ ಕಾರ್ಯಕಾರಣ ಸಂಬಂಧವೇ ಬೇರೆ. ಇಲ್ಲಿ ಗ್ರಾಹ್ಯಗ್ರಾಹಕದ ಬೇರೆ, ಅಲ್ಲಿ ಗ್ರಾಹ್ಯಗ್ರಾಹಕದ ಬೇರೆ. ಹೀಗೆ ಪರಸ್ಪರಂ ವಿರುದ್ಧಂತೆ. ಎಚ್ಚರವಾಗಿದ್ದಾಗ ಸ್ವಪ್ನ ಇಲ್ಲ, ಸ್ವಪ್ನವಾಗಿದ್ದಾಗ ಎಚ್ಚರ ಇಲ್ಲ. ಪರಸ್ಪರಂ ವಿರುದ್ಧಂತೆ. ಆದರೆ ಸುಷುಪ್ತಿ ಅಂತ ಬಂದಾಗ ತೈಹಿ ಅಯಂ ನ ವಿರುದ್ಧತೆ.
ಸುಷುಪ್ತಿಯಲ್ಲಿದ್ದಾಗ ಎಚ್ಚರವೂ ಮತ್ತೆ ಮತ್ತೆ ಸ್ವಪ್ನವೂ ಇದಕ್ಕೆ ವಿರೋಧವಾದದ್ದಲ್ಲ. ಅಂದರೆ ಕನಸಲ್ಲಿರೋನು ನಿದ್ದೆ ಮಾಡ್ತಾ ಇರ್ತಾನೆ, ಎಚ್ಚರದಲ್ಲಿರೋನು ಅಲ್ಟಿಮೇಟ್ಲಿ ನಿದ್ರೆ ಮಾಡಿದ ಹಾಗೇನೆ ಸ್ವಸ್ವರೂಪ. ಹಾಗೆ ಇದನ್ನು ಜಾಗ್ರತ್ ಸ್ವಪ್ನ ಅಂತ ತಗೊಂಡ್ರೂ ಕೂಡ ಪರಸ್ಪರಂ ವಿರುದ್ಧ. ಇದು ಅಯಂ ಸುಷುಪ್ತಿ ಅಥವಾ ಜ್ಞಾನ ನ ವಿರುದ್ಧತೆ. ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ. ತೇಷಾಂ ಉಭಯಥಾ ದ್ವೈತಂ ತೇನಾಯಂ ನ ವಿರುದ್ಧತೆ. ಅದ್ವೈತಂ ಎಲ್ಲಿ ನಾನಾತ್ವ ಅಂತಿಲ್ವೋ, ಇರೋರು ಒಂದೇ ತತ್ವ ಅಂತ ಅಂದುಕೊಳ್ತಾರೋ ಇವರು ಅದ್ವೈತ. ಅದ್ವೈತ ಅಂದರೆ ಅದ್ವೈತ ಮತ ಪ್ರಕ್ರಿಯೆ ಅದ್ವೈತವಲ್ಲ, ಅದ್ವೈತ ಅನ್ನೋ ತತ್ವ. ಅದ್ವೈತಂ ಪರಮಾರ್ಥ. ಇದು ಅಲ್ಟಿಮೇಟ್ಲಿ ಆಫ್ಟರ್ ಎವ್ರಿಥಿಂಗ್ ಇಸ್ ಸಬ್ಲೇಟೆಡ್, ವಾಟ್ ವಿಲ್ ರಿಮೈನ್ ಇಸ್ ಅದ್ವೈತ. ಯಾವುದೂ ಅಪೋಹ ಬರದೇ ಇರೋ ಹಾಗೆ, ಯಾವುದಕ್ಕೂ ಬಾಧೆ ಇಲ್ಲದೆ ಇರುವ ಹಾಗೆ, ತ್ರಿಕಾಲಾಬಾಧಿತವಾಗಿ ಯಾವ ಅವಸ್ಥೆಯಿಂದಲೂ ಬಾಧಿತವಾಗದೇ ಇರೋದು ಪರಮಾರ್ಥ. ಪರಮಾರ್ಥ ಅನ್ನೋ ಮಾತಿಗೆ ಏನರ್ಥ? ಎಲ್ಲಿ ವಿಕಾರ ಇಲ್ಲವೋ, ಎಲ್ಲಿ ಬಾಧ ಇಲ್ಲವೋ ಅದನ್ನು ಪರಮಾರ್ಥ ಅಂತ ಕರಿತೀವಿ ನಾವು. ವಿಕಾರ ಇರತಕ್ಕದ್ದು, ಅವಸ್ಥೆಗೆ ಅಧೀನವಾದದ್ದು ವ್ಯಾವಹಾರಿಕ. ಇದು ಹೀಗೆ ಅದ್ವೈತ ಹಿ ಪರಮಾರ್ಥ. ಆ ಪರಮಾರ್ಥಕ್ಕೆ ಎಂದೂ ಚ್ಯುತಿ ಇಲ್ಲ. ಅಂದರೆ ಇದು ಏಕಂ ಏವ ಅದ್ವಿತೀಯಂ. ಎಚ್ಚರದಲ್ಲೂ ಇರ್ತಾರೆ, ಕನಸಲ್ಲೂ ಇದೆ, ಮತ್ತು ನಿದ್ರೆಯಲ್ಲೂ ಇದೆ. ಅದು ಏಕಪ್ರಕಾರವಾಗಿದೆ. ಹಿ ವಿಲ್ ನಾಟ್ ಅಂಡರ್ಗೋ ಎನಿ ಚೇಂಜ್. ಜಾಗೃತ್ ಅಂದರೆ ಇಂದ್ರಿಯಗಳು, ಮನಸ್ಸು, ಇದರ ಉಪಾಧಿಯಿಂದ ಜಾಗೃತ್. ಇಂದ್ರಿಯಗಳ ಉಪರಮವಾಗಿ ಮನಸ್ಸು ಒಂದೇ ಕೆಲಸ ಮಾಡ್ತಾ ಇದ್ದಾಗ ಆ ಉಪಾಧಿಯಿಂದ ಸ್ವಪ್ನ ಸ್ಥಿತಿ. ಎಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ವೋ, ಮನಸ್ಸು ಕೆಲಸ ಮಾಡ್ತಾ ಇಲ್ವೋ ಅದನ್ನು ಸುಷುಪ್ತಿ ಅಂತ ಕರಿತೀವಿ. ಸುಷುಪ್ತಿಯಲ್ಲಿ ಯಾವ ಆತ್ಮ ಇದ್ದಾನೋ ಅವನು ಜಾಗೃತನಲ್ಲೂ ಇದ್ದಾನೆ, ಸ್ವಪ್ನದಲ್ಲೂ ಇದ್ದಾನೆ. ಇದು ಪರಮಾರ್ಥ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಿಗೆ ಮೀರಿ ಏಕಪ್ರಕಾರವಾಗಿರತಕ್ಕಂಥವನು ಪರಮಾರ್ಥ. ಅದ್ವೈತಂ ಪರಮಾರ್ಥ ಹಿ. ಇದು ಪರಮಾರ್ಥ. ಇದರಲ್ಲಿ ಯಾವ ವಿಕಾರವೂ ಇಲ್ಲ. ದ್ವೈತಂ ತದ್ಭೇದ ಉಚ್ಯತೆ. ಭೇದ ಅಂದರೆ ಕಾರ್ಯ. ಇದರಿಂದ ಒಡೆದು ಹೊರಗೆ ಬಂದದ್ದು ಭೇದ. ಎ ಡಿವಿಯೇಷನ್ ಫ್ರಮ್ ಇಟ್, ಎ ಡಿಫರೆನ್ಸಿಯೇಷನ್ ಆಫ್ ಇಟ್. ಇದು ಅದ್ವೈತಂ ಪರಮಾರ್ಥ. ಅದ್ವೈತ ಅಂತನ್ನೋದು ಮೂಲಭೂತವಾಗಿ ಇರತಕ್ಕದ್ದು. ಅದರಿಂದ ಈ ದ್ವೈತ ಅಂತನ್ನೋದು ಬಂದಿದೆ. ಯಥಾ ಮೂಲಸ್ಯ ತರುಶಾಖಾದಿ. ಒಂದು ಬೇರು ಅಂತ ಇದೆ, ಬೇರಿನಿಂದ ಒಂದು ಕಾಂಡ ಅಂತ ಹುಟ್ಟುಕೊಳ್ಳುತ್ತೆ, ಕಾಂಡದಿಂದ ರೆಂಬೆಗಳು ಅಂತ ಹುಟ್ಟುಕೊಳ್ಳುತ್ತೆ, ರೆಂಬೆಗಳಿಂದ ಎಲೆಗಳು, ಹೂವುಗಳು, ಹಣ್ಣು, ಇವೆಲ್ಲ ಭೇದ, ಇವೆಲ್ಲ ದ್ವೈತ. ಆದರೆ ಆ ಬೇರು ಅಂತನ್ನೋದು ಅದ್ವೈತ. ಅದ್ವೈತಕ್ಕೆ ಈ ದ್ವೈತ ಅಂತನ್ನೋದು ಭೇದ ಉಚ್ಯತೆ, ಕಾರ್ಯ ಅಂತ ಹೇಳ್ತಾರೆ. ಅದ್ವೈತ ಸುಷುಪ್ತಿಯಲ್ಲಿ ಇರತಕ್ಕಂಥ ಅವನು ಈ ಮನಸ್ಸಿನ ಉಪಾಧಿ ಅಂತ ಒಂದು ಬಂದರೆ ಸ್ವಪ್ನ ಅಂತ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಇಂದ್ರಿಯಗಳೂ ಉಪಾಧಿಗಳಾಗಿ ಸೇರಿಕೊಂಡ್ರೆ ಎಚ್ಚರ ಅಂತ ಆಗುತ್ತೆ. ಸೊ ಸುಷುಪ್ತಿ ಅಂತನ್ನೋದು ಮೂಲ. ಸುಷುಪ್ತಿಯಿಂದ ಜಾಗೃತ ಸ್ವಪ್ನಗಳು ಉಂಟಾಗುತ್ತೆ. ಈ ಸುಷುಪ್ತಿ ಇಸ್ ದ ನ್ಯಾಚುರಲ್ ಸ್ಟೇಟ್. ಅದಕ್ಕೆ ಉಪನಿಷತ್ತಿನಲ್ಲಿ ಸ್ವಂ ಅಪೀತೋ ಭವತಿ ಸ್ವಪಿತಿ ಇತ್ಯಾಚಕ್ಷತೆ. ಇವ ಸ್ವಪಿತಿ ಅಂತ ಯಾಕೆ ಕರೀತಾರೆ? ಸ್ವಂ ಅಪೀತೋ ಭವತಿ, ತನ್ನಲ್ಲಿ ತಾನು ಹೋಗಿ ಸೇರಿಕೊಳ್ತಾನೆ. ಆದ್ದರಿಂದ ಇವನನ್ನು ಸ್ವಪಿತಿ ಅಂತ ಕರೀತಾರೆ. ಮಲ್ಕೊಳ್ತಾನೆ, ನಿದ್ರೆ ಹೋಗಿದ್ದಾನೆ. ಎಚ್ಚರ ಕನಸು ಎರಡೂ ಕೂಡ ಇದರಿಂದ ಡಿಪಾರ್ಚರ್ಸ್. ಒಂದು ಉಪಾಧಿ ಇದ್ದರೆ ಸ್ವಪ್ನ, ಎರಡು ಉಪಾಧಿಗಳು ಕೂಡಿಕೊಂಡ್ರೆ ಎಚ್ಚರ. ಹೀಗೆ ಅದ್ವೈತಂ ಪರಮಾರ್ಥತಃ ದ್ವೈತಂ ತದ್ಭೇದ ಉಚ್ಯತೆ. ಅದು ಎಲ್ಲಕ್ಕೂ ಕೂಡ ಅದ್ವೈತ ಅಂತನ್ನೋದು ಪ್ರತಿಷ್ಠಾನ, ಅಧಿಷ್ಠಾನ. ಯಥಾ ಛಾಂದೋಗ್ಯದಲ್ಲಿ, ಛಾಂದೋಗ್ಯೆ ಸನ್ಮೂಲ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಛಾಂದೋಗ್ಯದಲ್ಲಿ ಎಲ್ಲ ಆಲ್ ಲಿವಿಂಗ್ ಬೀಯಿಂಗ್ಸ್ ಇರೋದೆಲ್ಲವೂ ಕೂಡ ಸನ್ಮೂಲ ಇದೇ ಅಂತ ಒಂದು ಇದೆಯಲ್ಲ, ಬೀಯಿಂಗ್, ಅಸ್ತಿ ಅಂತನ್ನೋದೊಂದು ಇದೆ. ಇದು ಸತ್. ಸನ್ಮೂಲ ಸೌಮ್ಯ ಇಮಾ ಪ್ರಜಾ. ಪ್ರಜಾ ಅಂದರೆ ಯಾವ್ಯಾವುದು ಪ್ರಕೃಷ್ಟವಾಗಿ ಹುಟ್ಟಿದೆಯೋ, ಪ್ರಕೃಷ್ಟವಾಗಿ ಹುಟ್ಟೋದು ಅಂದ್ರೆ ಏನು? ನಾಮರೂಪಗಳಿಂದ ಬೇರ್ಪಟ್ಟು.
ನಾಮರೂಪಗಳಿಂದ ಎಲ್ಲೆಲ್ಲಿ ಬೇರ್ಪಟ್ಟಿದೆಯೋ ಇದನ್ನ ಪ್ರಜಾ, ಅಂದರೆ ಎವ್ರಿಥಿಂಗ್ ಇನ್ ದಿ ವರ್ಲ್ಡ್ ದಟ್ ಹ್ಯಾಸ್ ನೇಮ್ ಅಂಡ್ ಫಾರ್ಮ್ ಇಸ್ ಸರ್ವ ಇಮೇ ಪ್ರಜಾ, ಇವೆಲ್ಲವೂ ಕೂಡ ಸನ್ಮೂಲಾ, ಸತ್ ಅಂತನೋ ಮೂಲದಲ್ಲಿ ಅಡಗಿದೆ. ಮತ್ತು ಸದಾಯತನಾ, ಕಡೆಗೆ ಸತ್ ಅಂತನ್ನೋದ್ರಲ್ಲೇ ಹೋಗಿ ಮುಗಿಯುತ್ತೆ. ಸತ್ ಪ್ರತಿಷ್ಠಾ, ಆ ಸತ್ ಅಂತನ್ನೋದ್ರಲ್ಲೇ ಇದೆ. ಬೇರೆ ಉಪನಿಷತ್ತಿನಲ್ಲಿ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸೋ ತದ್ಬ್ರಹ್ಮ. ಚಾತೋಕ್ಯದಲ್ಲಿ ಬೇರೆ ರೀತಿಯಾಗಿ ಹೇಳ್ತಾರೆ. ಸನ್ಮೂಲಾ ಸದಾಯತನಾ ಸತ್ಪ್ರತಿಷ್ಠಾ, ಎಲ್ಲಿಂದ ಹುಟ್ಟುತ್ತೋ, ಯಾದರಿಂದ ಇದೆಯೋ, ಎಲ್ಲಿ ಪರ್ಯವಸಾನವಾಗುತ್ತೆಯೋ, ಸನ್ಮೂಲಾ ಸತ್ಪ್ರತಿಷ್ಠಾ ಸದಾಯತನಾ, ಇದು ಸತ್. ಈ ಸತ್ ಅಂತನ್ನೋದನ್ನು ತಿಳ್ಕೊಂಡ್ರೆ ಬೇರೆ ಎಲ್ಲವೂ ತಿಳ್ಕೊಂಡ ಹಾಗೆ. ಅಸ್ತೀತಿ ಚೇದ್ವೇದ ಸಂತಮೇನಂತೋ ವಿದುಹು, ಈ ಅಸ್ತಿ ಇದು ಸತ್ ಮೂಲ, ಇದನ್ನೇ ಇಲ್ಲಿ ಪ್ರತಿಷ್ಠಾ ಅಂತ ಕರೆದಿದ್ದಾರೆ. ಇದು ತದ್ಭೇದ ಉಚ್ಚ, ಮಿಕ್ಕಾದ ಎಲ್ಲವೂ ಕೂಡ ಇದರ ಭೇದ, ಇದರ ಕಾರ್ಯ. ತೇಷಾಂ ಉಭಯಥಾ ದ್ವೈತಂ ತೇನಾಯಂ ನ ವಿರುದ್ಧ್ಯತೆ. ತೇಷಾಂ ಅಂದರೆ ದ್ವೈತಿನ, ಹಿಂದೆ ದ್ವೈತಿಗಳು ಅಂತ ಹೇಳಿದ್ರಲ್ಲ, ಯಾರು ಪರಸ್ಪರಂ ವಿರುದ್ಧಂತೆ, ಇವರು ದ್ವೈತಂ ಉಭಯಥ, ಎರಡೂ ರೀತಿಯಿಂದ ಇವರಿಗೆ ದ್ವೈತ. ಪರಮಾರ್ಥದಲ್ಲೂ ದ್ವೈತ, ಅಪರಮಾರ್ಥದಲ್ಲೂ ದ್ವೈತ. ಪರಮಾರ್ಥ ಅಂದ್ರೇನು? ಒಂದೇ ನೆಲೆಯಲ್ಲಿ ಇರೋದು. ಒಂದೇ ನೆಲೆಯಲ್ಲಿ ಇದ್ದಾಗ ಇದರಲ್ಲಿ ಒಂದು ಉತ್ಪತ್ತಿ ಆಗತಕ್ಕಂಥ ಶಕ್ತಿ ಇದೆ. ಅಂದರೆ ಒಂದೇ ವಸ್ತು ಇದ್ದರೂ ಕೂಡ ಶಿವಶಕ್ತಿ ಸಮಾಯೋಗ, ಇದರಲ್ಲಿ ಶಿವ ಬೇರೆ ಇರತಕ್ಕಂಥವನು, ಶಕ್ತಿ ಅದರ ವಿಮರ್ಶಾ ಶಕ್ತಿ ಅಥವಾ ಅದರ ಸ್ಫುರಣ ಶಕ್ತಿ. ಹೀಗೆ ಅಲ್ಲಿಯೂ ಕೂಡ ದ್ವೈತವನ್ನು ಹೇಳ್ತಾರೆ. ಎದ್ದಿರು ಅದು ಹೊರಗೆ ಬಂದಾಗಂತೂ ನಾನಾತ್ವ. ಉಭಯಥಾ ದ್ವೈತಂ ತೇಷ, ದ್ವೈತಿಗಳಿಗೆ ಸಾಂಖ್ಯರಿಗೆ ಯಾವುದು ಪ್ರಕೃತಿ ಅಂತ ಇದೆಯೋ, ಮೂಲ ಪ್ರಕೃತಿ ಅಂತ, ಮೂಲ ಪ್ರಕೃತಿಯಲ್ಲೇ ಮಹತ್ತತ್ವಕ್ಕೆ ಒಂದು ಅಧಿಷ್ಠಾನ ಅಂತಿದೆ. ಅಲ್ಲಿಯೇ ಒಂದು ಸತ್ವರಜಸ್ತಮೋ ಗುಣಗಳು ಮೂಲ ಪ್ರಕೃತಿಯಲ್ಲೇ ಇದೆ, ಆ ಗುಣಯುಕ್ತವಾಗಿದೆ. ಅಲ್ಲಿ ಸಾಮ್ಯ ಸ್ಥಿತಿ, ವೈಷಮ್ಯವಾದರೆ ಮಹದಾದಿ ಒಂದು ಪರಂಪರೆ. ಆದ್ದರಿಂದ ಹೀಗೆ ಅಲ್ಲಿಯೇ ಯಾವುದನ್ನ ಪರತತ್ವ ಪರಮಾರ್ಥ ಅಂತ ಹೇಳ್ತೀವೋ ಅಲ್ಲಿಯೇ ಎರಡಿದೆ. ಒಂದು ಅದರ ಶಕ್ತಿ, ಎರಡು ಇದ್ದೇ ಇದೆ. ಶಕ್ತಿ ಮತೋ ಅಭೇದ, ಶಕ್ತಿ ಇರತಕ್ಕಂಥವನು ಶಕ್ತಿ. ಇದನ್ನು ಹೇಗೆ ನಾವು ಬೇರ್ಪಡಿಸೋ ಶಕ್ತಿ ಇಲ್ಲವೋ, ಒಂದು ಬೆಂಕಿಯಿಂದ ದೀಪವನ್ನು ಬೆಂಕಿಯನ್ನು ಬೇರ್ಪಡಿಸೋದು ಸಾಧ್ಯ ಇಲ್ಲ. ಉಷ್ಣವನ್ನು ಬೆಂಕಿಯನ್ನು ಬೇರ್ಪಡಿಸೋದು ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮನಲ್ಲಿ ಇರತಕ್ಕ ಶಕ್ತಿ, ಬ್ರಹ್ಮ, ಇವರನ್ನು ಬೇರ್ಪಡಿಸೋದು ಸಾಧ್ಯ ಇಲ್ಲ. ಶಕ್ತಿ ಮತೋ ಅಭೇದ. ಅವರು ದ್ವೈತ ಅದ್ವೈತ ಅಂತ ಹೇಳಿದ್ರು ಕೂಡ ಅದ್ವೈತದಲ್ಲೂ ದ್ವೈತವನ್ನು ಹೇಳ್ತಾರೆ. ಅದ್ವೈತ ವಾಸ್ತವವಾಗಿ ದ್ವೈತವಾದದ್ದು. ಮತ್ತು ಅಪರಮಾರ್ಥ ಅಂದರೆ ವ್ಯವಹಾರದಲ್ಲೋ ನಾನಾತ್ವ ಇದ್ದೇ ಇದೆ. ನಾಮರೂಪಾದಿ ವಿಕಾರ ಪ್ರಪಂಚದಲ್ಲಿ ಗ್ರಾಹ್ಯ ಗ್ರಾಹಕ ಭಾವ ಇದ್ದೇ ಇದೆ. ಅದರಿಂದ ದ್ವೈತ ಇದ್ದೇ ಇದೆ. ತೇಷಾಂ ಉಭಯಥಾ ದ್ವೈತಂ, ಎರಡೂ ನೆಲೆಗಳಲ್ಲಿ ದ್ವೈತ. ಇವರಿಗೆ ಅದ್ವೈತಿಗಳಿಗಾದರೂ ಅದ್ರ ಪರಮಾರ್ಥವಾಗಿ ಅದ್ವೈತ, ವ್ಯವಹಾರದಲ್ಲಿ ದ್ವೈತ ಇದೆ. ಈ ದ್ವೈತಿಗಳಿಗೆ ಉಭಯಥಾ ದ್ವೈತಂ ತೇನ ಅಯಂ ನ ವಿರುದ್ಧ್ಯತೆ. ಅದ್ವೈತ ಅಂತನ್ನೋದು ದ್ವೈತವನ್ನು ಒಪ್ಕೊಳ್ಳುತ್ತೆ. ಎಲ್ಲಿ ಒಪ್ಕೊಳ್ತಾರೆ? ಯಾವುದು ಅಪರಮಾರ್ಥವೋ ಅಲ್ಲಿ ದ್ವೈತ ಇದೆ. ದ್ವೈತವನ್ನೇನು ಇವರು ತೀರಾ ತಿರಸ್ಕಾರ ಮಾಡೋಲ್ಲ, ಅಲ್ಲಿ ಇದೆ, ಪರಮಾರ್ಥದಲ್ಲಿ ಇಲ್ಲ. ತೈಹಿ ಅಯಂ ನ ವಿರುದ್ಧ್ಯತೆ. ಆದ್ದರಿಂದ ಅದ್ವೈತ ಅಂತ ದ್ವೈತಕ್ಕೆ ಏನು ವಿರೋಧವಾಗತಕ್ಕಂಥದ್ದಲ್ಲ. ಸುಷುಪ್ತಿ ಅವಸ್ಥೆಯಿಂದ ಜಾಗ್ರತ್ ಸ್ವಪ್ನಗಳು ಬೇರೆಯಾಗಿ ಬರುತ್ತೆ. ಬೇರೆಯಾಗಿ ಬಂದಾಗ ಗ್ರಾಹ್ಯ ಗ್ರಾಹಕ ಭಾವ ಅಂತ ಇದೆ. ಗ್ರಾಹಕ ಇವಾಗ ನಿದ್ರೆಯಲ್ಲಿ ಸ್ವಪ್ನ ಅಂತ ಕಾಣ್ತಾನೆ. ಸ್ವಪ್ನ ಅಂತ ಕಾಣಬೇಕಾದ್ರೆ ಒಂದು ಕಾಮ ಅಂತ ಇರಬೇಕು. ಯೋ ಕಾಮಯತೆ ಸ ಸ್ವಪ್ನಾನ್ ಪಶ್ಯತಿ, ಯೋ ನ ಕಾಮಯತೆ ಸ ಸ್ವಪ್ನಾನ್ ನ ಪಶ್ಯತಿ. ಯಾರಿಗೆ ಕಾಮ ಅಂತ ಇದೆಯೋ ಅವನು ಕನಸು ಕಾಣ್ತಾನೆ. ಕಾಮ ಅಂತ ಯಾರಿಗಿಲ್ಲವೋ ಅವನು ಕನಸು ಕಾಣೋಲ್ಲ. ಮತ್ತು ಕನಸಿನ ಸ್ವರೂಪ ಏನು?
ಸಂಸ್ಕಾರಗಳಿಂದ, ಅದು ಜಾಗೃತ ಸಂಸ್ಕಾರಗಳಿಂದ ಕರ್ಮ, ಇದು ಸ್ವಪ್ನ ಅಂತ ಆಗೋದು. ಆದ್ದರಿಂದ ಇದು ಸುಷುಪ್ತಿಯ ಒಂದು ಕಾರ್ಯ. ಈ ಸುಷುಪ್ತಿಯಲ್ಲಿ ಯಾವ ಆತ್ಮ ಇದ್ದಾನೋ ಇವನಿಗೆ ಮನಸ್ಸು ಸೇರಿಸಿದ್ರೆ, ಇಂದ್ರಿಯಗಳು ಸೇರಿಸಿದ್ರೆ, ಇಂದ್ರಿಯಗಳಿಗೆ ವಿಷಯವಾದವು ಸೇರಿಸಿದ್ರೆ ಅದು ಜಾಗೃತ ಅಂತಾಯಿತು. ಅದೊಂದು ಭೇದ. ಹೀಗೆ ಒಂದು ಸುಷುಪ್ತಿಗೆ ಸುಷುಪ್ತಿ ಪರಮಾರ್ಥ, ಸುಷುಪ್ತಿಗೆ ಇವೆಲ್ಲ ಭೇದಗಳು, ಕಾರ್ಯಗಳು. ಯಥಾ ಮೂಲಸ್ಯ ತರುಶಾಖಾದಿ, ಬೇರೆ ಇದ್ದ ಹಾಗೆ ಸುಷುಪ್ತಿ ನಮಗೆ. ಈ ಬೇರಿದ್ದೇ ಇರುತ್ತೆ. ಬೇರಿನ ಮೇಲೆ ಕೆಲವು ಇಂದ್ರಿಯಗಳು, ಮನಸ್ಸು ಅಂತಿರುತ್ತೆ, ಇದರಲ್ಲಿ ಮನಸ್ಸು ಅಂತಿರುತ್ತೆ. ಹೀಗೆ ಅದ್ವೈತಂ ಪರಮಾರ್ಥ ದ್ವೈತಂ ತದ್ಭೇದ ಉಚ್ಯತೆ. ತೇಷಾಂ ಉಭಯಥಾ ದ್ವೈತಂ. ತೇಷಾಂ ಅಂದರೆ ಯಾರಿಗೆ ಈ ಮೂರು ಅವಸ್ಥೆಗಳ ಪ್ರತೀತಿ ಇದೆಯೋ ಅವರಿಗೆ ಉಭಯಥಾ ದ್ವೈತಂ. ಜಾಗೃತವೂ ದ್ವೈತವೇ, ಸ್ವಪ್ನವೂ ದ್ವೈತವೇ. ಉಭಯತ ಅಂದರೆ ಅಲ್ಲಿ ಆ ಅರ್ಥ. ಇಲ್ಲಿ ಶ್ಲೇಷೆ ಅಂತ ಹೇಳಿದ್ರಲ್ಲ ನಾನು, ಒಂದು ಅರ್ಥವನ್ನ ಈ ಗ್ರಾಹಕ ಭೇದ ಇಟ್ಕೊಂಡು ಅಂತ ಹೇಳಬೇಕು. ಇನ್ನೊಂದನ್ನ ಸ್ವಪ್ನ ಮಾಯೆಯ ವಿನಿರ್ಮಿತಂ ಅಂತ ಬರುತ್ತೆ. ಸ್ವಪ್ನದ ನಿದರ್ಶನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದಿಸ್ ಅಂಡರ್ ಕರೆಂಟ್ ಸ್ವಪ್ನ, ಈ ಮೂರು ಅವಸ್ಥೆಗಳನ್ನು ಹೇಳೋದು. ಅದಕ್ಕಾಗಿಯೇ ಮಾಂಡೂಕ್ಯಕ್ಕೆ ಇದನ್ನು ಸೇರಿಸಿರೋದು. ಮಾಂಡೂಕ್ಯೋಪನಿಷತ್ತಲ್ಲಿ ಮುಖ್ಯವಾಗಿ ಬರೋದೇ ಮೂರು ಅವಸ್ಥೆಗಳ ಪ್ರಸ್ತಾಪ. ಆ ಮೂರು ಅವಸ್ಥೆಗಳನ್ನು ಇವರು ಗಮನದಲ್ಲಿ ಇಟ್ಕೊಂಡು ಹೇಳೋದ್ರಿಂದ ಇದು ಮಾಂಡೂಕ್ಯಕ್ಕೆ ಕಾರಿಕೆ ಅಂತ ಹೇಳಿದ್ದಾರೆ. ಹಾಗೆ ತೇಷಾಂ ಉಭಯಥಾ ದ್ವೈತಂ. ಉಭಯಥ ಎರಡಿದೆಯಲ್ಲ, ಸ್ವಪ್ನ ಜಾಗ ಕಾರ್ಯ ಅಂತ ಏನು ಹೇಳಿದ್ವೋ, ಈ ಕಾರ್ಯರೂಪವಾದದ್ದು ಎರಡೂ ಕೂಡ ದ್ವೈತವೇ. ಜಾಗೃತ ಅವಸ್ಥೆಯೂ ದ್ವೈತವೇ, ಸ್ವಪ್ನಾವಸ್ಥೆಯೂ ದ್ವೈತವೇ, ಎರಡೂ ದ್ವೈತವೇ. ತೇನ ಅಯಂ ನ ವಿರುದ್ಧತೆ. ಎರಡು ಸುಷುಪ್ತಿಯನ್ನು ಬಿಟ್ಟು ಅದು ಇರೋದು ಸಾಧ್ಯ ಇಲ್ಲ, ಇದು ಇರೋದು ಸಾಧ್ಯ ಇಲ್ಲ. ಸುಷುಪ್ತಿಯೇ ಸ್ವರೂಪ. ಈ ಸ್ವರೂಪದ ಮೇಲೆ ಉಪಾಧಿಗಳನ್ನು ಹೇರಿದರೆ ಒಂದು ಜಾಗೃತ ಅಂತಾಗುತ್ತೆ, ಸ್ವಪ್ನ ಅಂತಾಗುತ್ತೆ. ಉಪಾಧಿಯನ್ನು ಬಿಟ್ಟು ಈ ಸ್ವರೂಪ ಅಂತ ಇದ್ದರೆ ಅಯಂನ ವಿರುದ್ಧತೆ. ಸ್ವರೂಪ ಅಂತ ಎಲ್ಲ ಕಡೆಯೂ ಇರಲೇಬೇಕಲ್ಲ. ಜಾಗೃತರಲ್ಲಿಯೂ ಸ್ವರೂಪ ಇರಬೇಕು, ಸುಷುಪ್ತಿಯಲ್ಲೂ ಇರಬೇಕು, ಸ್ವಪ್ನದಲ್ಲೂ ಇರಬೇಕು. ತೇನ ಅಯಂ ನ ವಿರುದ್ಧತೆ. ಇದಕ್ಕೆ ಭಾಷ್ಯಕಾರರು ಉಪನಿಷತ್ತಿನಲ್ಲಿ ಆಚಾರ್ಯರು ಹೇಳೋದನ್ನ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಸುಷುಪ್ತಿಕಾಲೇ ಚ ಪರೇಣ ಬ್ರಹ್ಮಣ ಜೀವ ಏಕದಾಂ ಗಚ್ಚತಿ. ಆಚಾರ್ಯರು ಸುಷುಪ್ತಿಕಾಲೇ, ಸುಷುಪ್ತಿಯ ಸಮಯದಲ್ಲಿ, ಅಂದರೆ ಎಲ್ಲಿ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಕೆಲಸ ಮಾಡ್ತಾ ಇಲ್ವೋ, ಎಲ್ಲಿ ಅತ್ಯಂತ ಉಪರಮ ಅಂತಾಗಿದೆಯೋ, ಎಲ್ಲಿ ಜೀವ ತನ್ನ ದಹರಾಕಾಶದಲ್ಲಿ ಹೋಗಿ ನಾಡಿಗಳಲ್ಲಿ ಲೀನವಾಗಿದ್ದಾನೋ, ಅಲ್ಲೆಲ್ಲ ಡಿಸ್ಕ್ರಿಪ್ಷನ್ ಬರ್ತಾರೆ ಉಪನಿಷತ್ತುಗಳಲ್ಲಿ. ಎಲ್ಲ ಡಿಸ್ಕ್ರಿಪ್ಷನ್ ಸುಷುಪ್ತಿಯನ್ನ ಸಂಪ್ರಸಾದ ಅಂತ ಕರೆದಿದ್ದಾರೆ. ಸಂಪ್ರಸಾದದಲ್ಲಿ ಅಲ್ಲಿ ಹಿತಾನಾಡ್ಯ, ಹಿತ ಅಂತನೋ ನಾಡಿಗಳ ಒಳಗೆ ಹೋಗಿ ಪುರೀತತ್ನಲ್ಲಿ ಒಂದು ಸೇರಿಕೊಳ್ತಾನೆ ಜೀವ, ಸೂಕ್ಷ್ಮವಾಗಿರ್ತಾನೆ. ಈ ಇತ್ಯಾದಿಗಳು ಹೇಳ್ತಾರಲ್ಲ. ಹೀಗೆ ಸುಷುಪ್ತಿ ಕಾಲೇ ಜೀವ ಪರೇಣ ಬ್ರಹ್ಮಣ ಏಕದಾಂ ಗಚ್ಚತಿ. ನಾವು ಜೀವ ಅಂತ ಯಾರನ್ನು ನಿರ್ದೇಶ ಮಾಡ್ತಾ ಇದ್ದೀವೋ, ಇವು ಸುಷುಪ್ತಿ ಕಾಲದಲ್ಲಿ ಈ ಜೀವ ಏನಾಗುತ್ತಾನೆ, ಈ ಪರ ಬ್ರಹ್ಮ ಅಂತಿದ್ದಾನಲ್ಲ, ಇದು ಯಾವ ವ್ಯವಹಾರಕ್ಕೂ ಸೇರದೇ ಇರತಕ್ಕಂಥ, ತನ್ನಲ್ಲಿ ತಾನಿರತಕ್ಕಂಥ ಬ್ರಹ್ಮ ಪರ. ಪರ ಅಂತ ಅನ್ನೋದು ಎರಡರ್ಥದಲ್ಲಿ. ಇದಕ್ಕಿಂತ ಬೇರ್ಪಟ್ಟದ್ದು ಪರ, ಇದಕ್ಕಿಂತ ಹೆಚ್ಚಿನದು ಪರ. ಪರಬ್ರಹ್ಮ ಅಂದರೆ ವ್ಯವಹಾರಕ್ಕೆ ಬೇರೆಯಾದವನು, ವ್ಯವಹಾರಕ್ಕೆ ಮೀರಿದವನು, ಇದು ಪರಬ್ರಹ್ಮ. ಸುಷುಪ್ತಿ ಕಾಲೇ ಜೀವ ಪರೇಣ ಬ್ರಹ್ಮಣ ಏಕದಾಂ ಗಚ್ಚತಿ. ಅದರಲ್ಲಿ ಒಂದಾಗುತ್ತಾನೆ, ಸೇರಿಕೊಳ್ಳುತ್ತಾನೆ. ಇವನು ಪರಬ್ರಹ್ಮನಲ್ಲಿ ಹೋಗಿ ಸೇರಿಕೊಳ್ತಾನೆ. ಇದನ್ನೇ ಉಪನಿಷತ್ತುಗಳು ಸ್ವಂ ಅಪೀತೋ ಭವತಿ ಅಂತ ಹೇಳಿ, ತನ್ನಲ್ಲಿ ತಾನು ಹೋಗಿ ಸೇರಿಕೊಳ್ತಾನೆ. ಪರಸ್ಮಾಚ್ಚ ಬ್ರಹ್ಮಣ ಪ್ರಾಣಾದಿಕಂ ಜಗತ್ ಜಾಯತೆ ಇತಿ ವೇದಾಂತ ಮರ್ಯಾದ. ವೇದಾಂತದ ಮರ್ಯಾದ ಅಂದರೆ ದಿ ಪೆಕ್ಯೂರಿಯರ್ ಪೊಸಿಷನ್ ಸ್ಟ್ಯಾಂಡ್ ಆಫ್ ವೇದಾಂತ. ವೇದಾಂತಕ್ಕೆ ವಿಶಿಷ್ಟವಾದಂಥ ಒಂದು ನಿಲುವು, ಒಂದು ಮರ್ಯಾದ ಅಂತ. ಮರ್ಯಾದ ಅಂದರೆ ಗಡಿ. ನಮ್ಮ ಕನ್ನಡದ ಮಾತಿನಲ್ಲಿ ಕೂಡ ಒಂದು ಮರ್ಯಾದೆ ಇಲ್ಲ ಅಂದರೆ
ಅದು ಎಲ್ಲಿ ನಿಲ್ಲಿಸ್ಬೇಕು ಗೊತ್ತಿಲ್ಲ ಅವನಿಗೆ, ಎಲ್ಲಿ ವೇ ಟು ಸ್ಟಾಪ್ ಗೊತ್ತಿಲ್ಲ, ಮರ್ಯಾದೆ ಇಲ್ಲ. ಮರ್ಯಾದಾ ಅಂತ ನಾವು ಅದೇ ಗಡಿ ಅಂತ ಅರ್ಥ, ಒಂದು ಎಲ್ಲೆ ಲಿಮಿಟ್, ಇದು ಮರ್ಯಾದ. ವೇದಾಂತ ಮರ್ಯಾದ. ವೇದಾಂತಕ್ಕೆ ಕಟ್ಟುಪಾಡು ಯಾವುದು, ಆಯಕಟ್ಟು ಯಾವುದು ಅಂದರೆ ಪರಸ್ಮಾಚ್ಚ ಬ್ರಹ್ಮಣ, ಈ ಪರಬ್ರಹ್ಮ ಅಂತ ಏನಿದ್ದಾನೋ, ಯಾರ ಜೊತೆ ಸುಷುಪ್ತಿಯಲ್ಲಿ ಜೀವ ಹೋಗಿ ಸೇರ್ಕೊಂಡು ಒಂದಾಗ್ತಾನೋ, ಪರಸ್ಮಾಚ್ಚ ಬ್ರಹ್ಮಣ ಪ್ರಾಣಾದಿಕಂ ಜಗತ್, ಪ್ರಾಣ ಅನ್ನ ಮುಂತಾದ ಎಲ್ಲ ಜಗತ್ತು ಕೂಡ ಪ್ರಾಣವೇ ಮೊದಲಾಗಿ ಎಲ್ಲ ಜಗತ್ತು ಕೂಡ ಜಾಯತೆ ಇತಿ ವೇದಾಂತ ಮರ್ಯಾದ. ಆಚಾರ್ಯರ ಅಭಿಪ್ರಾಯದಲ್ಲಿ ದ್ವೈತಾಂತ ಅನ್ನೋದಕ್ಕೆ ಒಂದು ಬೆಲೆ ಇದೆ. ಜಗತ್ತು ಅಂತ ಇದೆ ಹೊರಗಡೆ, ಜಗತ್ತು ಬ್ರಹ್ಮನಿಂದ ಬಂದಿದೆ ಅಂತ ಹೇಳೋದೇ ವೇದಾಂತ ಮರ್ಯಾದ. ಜಗತ್ತು ಇಲ್ಲ ಅಂತ ಅನ್ನೋದಲ್ಲ. ಇಲ್ಲಿ ಆಚಾರ್ಯ ಇದು ಒಂದನೇ ಪಾದದಲ್ಲಿ 4ನೇ ಅಧ್ಯಾಯ 18ನೇ ಸೂತ್ರಕ್ಕೆ ಅವರು ವ್ಯಾಖ್ಯಾನ ಮಾಡ್ತಾ, ಪರಸ್ಮಾಚ್ಚ ಬ್ರಹ್ಮಣ ಪ್ರಾಣಾದಿಕಂ ಜಗತ್ ಜಾಯತೆ ಇತಿ ವೇದಾಂತ ಮರ್ಯಾದ. ಜಗತ್ತು ವಾಸ್ತವವಾಗಿ ಹೊರಗೆ ಬಂದಿದೆ, ಜಗತ್ತು ಇದೆ, ಇದು ವೇದಾಂತ ಮರ್ಯಾದ. ವೇದಾಂತ ಹೇಳೋದು ಇದನ್ನೇನೆ, ಪರಸ್ಮಾಚ್ಚ ಬ್ರಹ್ಮಣ ಪ್ರಾಣಾದಿಕಂ ಜಗತ್ ಜಾಯತೆ ಇತಿ. ಇದಕ್ಕೆ ಯಾವ ವಿರೋಧವೂ ಇಲ್ಲ. ಅದು ದ್ವೈತಿಗಳಾಗಲಿ ಅದ್ವೈತಿಗಳಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಈ ವ್ಯವಹಾರ ಪ್ರಪಂಚದಲ್ಲಿ ಆದರೂ ಜಗತ್ತಿದೆ ಅಂತ ಒಪ್ಪಿಕೊಳ್ಳೇಬೇಕು. ಇದು ವೇದಾಂತ ಮರ್ಯಾದ. ಅಪಿಚ, ಆದರೆ ಈ ಪೊಸಿಷನ್ನಲ್ಲಿ ಒಂದು ಡಿಫರೆನ್ಸ್ ಇದೆ. ಏನು? ಅಪಿಚ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿರ್ನಾಸ್ತಿ. ಈ ಜೀವ ಅಂತ ಯಾರನ್ನ ನಾವು ಹೇಳ್ತಾ ಇದ್ದೀವೋ, ಜೀವ ಅಂತ ಅನ್ನೋದನ್ನು ಜೀವಭಾವ, ದೇಹ ಇದೆ ಅವನಿಗೆ, ಇಂದ್ರಿಯಗಳಿದೆ, ಪೂರ್ವಜನ್ಮದ ಸಂಸ್ಕಾರ ಇದೆ, ಲಿಂಗ ಶರೀರ, ಕಾರಣ ಶರೀರ, ಕಾರ್ಯ ಶರೀರ, ಸ್ಥೂಲ ಸೂಕ್ಷ್ಮ ಲಿಂಗ ಅಂತ 3 ವಿಧವಾದ ಶರೀರಗಳಿದೆ. ಈ ಶರೀರವಿರತಕ್ಕ ಶಾರೀರಿ ಜೀವ ಅಂತ ನಾವು ಜೀವ ಅಂತ ಹೇಳ್ತೀವಲ್ಲ. ಕದಾಚಿತ್ ಬ್ರಹ್ಮಣ ಸಂಪತ್ತಿ ನಾಸ್ತಿ ಇತಿ ನ. ಎರಡು ನೆಗೆಟಿವ್ಸ್. ಯಾವಾಗಲೂ ಈ ಜೀವನಿಗೆ ಬ್ರಹ್ಮನನ್ನು ಪಡ್ಕೊಂಡಿರೋದು ಅಂತ ಇದ್ದೇ ಇದೆ, ಇಲ್ಲ ಅಂತ ಅನ್ನೋದನ್ನು ಹೇಳ್ತಿದ್ದಾರೆ. ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿರ್ ನಾಸ್ತಿ ನ. ಅಂದ್ರೆ ನಾವು ಜೀವಭಾವ ಅಂತ ಕರೆದರೂ ಕೂಡ ಬ್ರಹ್ಮನ ಸಂಪತ್ತಿ ಇದ್ದೇ ಇದೆ ಅವನಿಗೆ. ಬ್ರಹ್ಮಣ ಸಂಪತ್ತಿ, ಬ್ರಹ್ಮ ಇಲ್ಲದೆ ಜೀವ ಅಂತ ಇರಲಾರ, ಇದರ್ಥ. ಕದಾಚಿತ್ ಜಾಗೃತರಲ್ಲೇ ಆಗಲಿ, ಸುಷುಪ್ತಿಯಲ್ಲೇ ಆಗಲಿ, ಸ್ವಪ್ನದಲ್ಲೇ ಆಗಲಿ, ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿ ನಾಸ್ತಿ ಇತಿ ನ. ಯಾವಾಗಲೂ ಇವನಿಗೆ ಬ್ರಹ್ಮನ ಜೊತೆ ಸಂಬಂಧ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಇದ್ದೀನಿ ನಾನು, ಬ್ರಹ್ಮನಿಗೂ ಜೀವಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಕದಾಚಿದಪಿ, ಯಾವಾಗಲೂ ಕೂಡ ಬ್ರಹ್ಮನ ಜೊತೆ ಇವನು ಏಕವಾಗಿಯೇ ಇದ್ದಾನೆ, ಯಾವಾಗಲೂ ಏಕವಾಗಿದ್ದಾನೆ. ಸ್ವರೂಪಸ್ಯ ಅನಪಾಯಿತ್ವಾತ್. ಬ್ರಹ್ಮನ ಸ್ವರೂಪ ಅಂತಿದೆಯಲ್ಲ, ತಾನೇ ತಾನಾಗಿರ್ತಕ್ಕಂಥದ್ದು. ಜೀವಭಾವ ಬಂದಾಗ ಬ್ರಹ್ಮ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸ್ವರೂಪಸ್ಯ ಅನಪಾಯಿತ್ವಾತ್. ಅನಪಾಯಿ ಅಂದರೆ ಯಾವಾಗಲೂ ಹೋಗದೇ ಇರತಕ್ಕಂಥದ್ದು ಅನಪಾಯಿ. ಅಪಾಯ ಅಂತನ್ನೋ ಮಾತಿಗೆ ಅಪ ಅಂದ್ರೆ ಅಪ ಅಂದ್ರೆ ಆ ಕಡೆ, ಈ ಅಂದ್ರೆ ಇಳಿಧಾತುವಿಂದ ಹೋಗೋದು ಅಂತ ಅರ್ಥ. ಅಪಾಯಿ ಅಂದ್ರೆ ಹೋಗತಕ್ಕಂಥ ಶೀಲ ಇರತಕ್ಕದ್ದು ಅಪಾಯಿ. ಅನಪಾಯಿತ್ವ, ಯಾವಾಗಲೂ ಹೋಗದೇ ಇರತಕ್ಕಂಥದ್ದು ಅನಪಾಯಿ. ಭಗವದ್ಗೀತೆಯಲ್ಲಿ ಬರ್ತಲ್ಲ, ಆಗಮಾಪಾಯಿನೋ ದೇಹ. ಹೀಗೆ ಸ್ವರೂಪಸ್ಯ ಅನಪಾಯಿತ್ವ. ಬ್ರಹ್ಮನ ಸ್ವರೂಪ ಅಂತಿದೆಯಲ್ಲ, ಅದು ಜೀವಭಾವ ಅಂತ ಬಂದಾಗ ಹೊರಟೋಗಲ್ಲ. ಅದು ಜೀವಭಾವ ಬಂದರೂ ಇಟ್ ಕಂಟಿನ್ಯೂಸ್. ಸ್ವಪ್ನ ಜಾಗರಿತಯೋಸ್ತು ಉಪಾಧಿ ಸಂಪರ್ಕವಶಾತ್ ಪರರೂಪಾಪತ್ತಿನ್ ಇವ ಅಪೇಕ್ಷ್ಯ ತದುಪಶಮಾತ್ ಸುಷುಪ್ತೆ ಸ್ವರೂಪಾಪತ್ತಿ ವಕ್ಷ್ಯತೆ. ಇವು ಸುಷುಪ್ತಿಯಲ್ಲಿ ಬ್ರಹ್ಮನಿಗೆ ಸಂಪತ್ತಿ ಅಂತ ಹೇಳ್ತಾರಲ್ಲ, ಸ್ವಮ್ಮಪೀತೋ ಭವತಿ, ಅಥವಾ ಬ್ರಹ್ಮಣ ಸಹ ಏಕದಾಂ ಗಚ್ಚತಿ. ಈ ಮಾತಿಗೆಲ್ಲ ಏನರ್ಥ? ಹಾಗಾದರೆ ಯಾವಾಗಲೂ ಜೀವ ಬ್ರಹ್ಮ ಒಂದೇ ಆಗಿದ್ದಾನೆ. ಬ್ರಹ್ಮನಲ್ಲಿ ಜೀವ ಅಂತ ಅನ್ನೋದು ಒಂದು ಭಾವ ಅಷ್ಟೇ. ಅಂತ ಆದಮೇಲೆ ನೀವು ಜಾಗೃತ ಸ್ವಪ್ನ ಅಂತ ಹೇಳಿ ಪ್ರತ್ಯೇಕವಾಗಿ ಇಲ್ಲಿ ಏಕತಾ ಇಲ್ಲ ಅಂತ ಹೇಳೋದಕ್ಕೆ ಬರುತ್ತೆಯೋ? ಅಂದರೆ ಹಾಗಲ್ಲ.
ಸ್ವಪ್ನಜಾಗರಿತಯೋಸ್ತು ಎಚ್ಚರ ಕನಸು ಈ ಅವಸ್ಥೆಗಳಲ್ಲಿ ಉಪಾಧಿ ಸಂಪರ್ಕ ವಶಾತ್ ದೇಹ ಇಂದ್ರಿಯಗಳು ಮನಸ್ಸು ಇತ್ಯಾದಿ ಉಪಾಧಿಗಳ ಜೊತೆ ನಂಟಿರೋದ್ರಿಂದ ವಶಾತ್ ಪರರೂಪಾಪತ್ತಿ ಇವ ಬೇರೆ ಒಂದು ರೂಪವನ್ನು ಇದು ಪಡ್ಕೊಂಡ ಬ್ರಹ್ಮ ಶರೀರವನ್ನು ಪಡ್ಕೊಂಡ ಹಾಗಿದೆ. ಬ್ರಹ್ಮನಾದವನು ನೋಡೋ ಹಾಗಿದೆ. ವಾಸ್ತವವಾಗಿ ಬ್ರಹ್ಮನಿಗೆ ನೋಡೋದು ಅಂತಿಲ್ಲ. ಆದರೆ ಬ್ರಹ್ಮ ಇದು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಕನಸು ಕಾಣ್ತಾ ಇದ್ದಾನೆ. ಇವೆಲ್ಲ ಪರರೂಪಾಪತ್ತಿ ಇವ ಅಪೇಕ್ಷೆಯ ಇದನ್ನ ಹೀಗೆ ಬೇರೆ ಒಂದು ರೂಪವನ್ನು ಬ್ರಹ್ಮ ತಡ್ಕೊಂಡಿದ್ದಾನೆ ಅಂತ ಅಂದುಕೊಂಡ್ರೆ ಸುಷುಪ್ತಿಯಲ್ಲಿ ಜೀವ ಬ್ರಹ್ಮನಲ್ಲಿ ಹೋಗ್ತಾರೆ ಅಂತ ಹೇಳಬೇಕು. ಇದರ ಅಪೇಕ್ಷೆಯ ತದುಪಶಮಾತ್ ಈ ಉಪಾಧಿಗಳು ಇಲ್ಲದೆ ಹೋದಾಗ ಸುಷುಪ್ತೆ ಸ್ವರೂಪಾಪತ್ತಿ ವಕ್ಷ್ಯತೆ ತನ್ನ ಸ್ವರೂಪಕ್ಕೆ ಹೋಗ್ತಾನೆ ಅಂತ ಹೇಳ್ಬೋದು ಅಂತನ್ನೋದನ್ನು ಆಚಾರ್ಯರು ಹೇಳಿರು. ಇಲ್ಲಿ ಅದನ್ನ ನಾವು ಉಭಯತ ಅದ್ವೈತಂ ತೇನಾಯಂ ನ ವಿರುದ್ಧತೆ ಅಂದಮೇಲೆ ಈ ಅದ್ವೈತವಾದದ್ದು ದ್ವೈತವಾಗಿ ಕಾಣಿಸಿಕೊಳ್ಳಬೇಕಾದರೆ ಎರಡು ನೆಲೆಯಲ್ಲಾದ್ರೂ ಇರಬೇಕಲ್ಲ. ಇವಾಗ ಪರಮಾರ್ಥ ಅಂತ ಒಂದು ಇರಬೇಕು, ವ್ಯವಹಾರ ಅಂತ ಒಂದು ಇರಬೇಕು, ಅಥವಾ ಪ್ರಾತಿಭಾಸಿಕ ಅಂತ ಒಂದು ಇರಬೇಕು. ಹೀಗೆ ಈ ಎರಡು ನೆಲೆಗಳು ಅಂತ ಒಪ್ಪಿಕೊಂಡ್ರು ನಾವು ಎರಡೂ ಸತ್ಯವೇ ಅಂತ ಅನ್ಬೇಕು. ವ್ಯಾವಹಾರಿಕವೂ ಸತ್ಯವೇ, ಪಾರಮಾರ್ಥಿಕವೂ ಸತ್ಯವೇ. ಯಾರು ವ್ಯಾವಹಾರಿಕ ಅಸತ್ಯ ಅಂತ ಕರೆಯೋಲ್ಲ. ಸತ್ಯದಲ್ಲಿ ಎರಡು ಬಗೆ, ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯವೂ ಸತ್ಯವೇ, ವ್ಯಾವಹಾರಿಕ ಅಸತ್ಯ ಪರಮಾರ್ಥ ಸತ್ಯ ಅಂತ ಯಾರು ಹೇಳೋಲ್ಲ. ಎರಡನ್ನೂ ಸತ್ಯ ಅಂತಲೇ ಹೇಳ್ತಾರೆ. ಅಂದ್ರೆ ದ್ವೈತ ಅದ್ವೈತ ಎರಡೂ ಏಕಕಾಲದಲ್ಲಿ ಸತ್ಯವಾಗಿರೋದು ಸಾಧ್ಯವೋ? ಪರಸ್ಪರ ವಿರುದ್ಧವಾದದ್ದು ಏಕಕಾಲದಲ್ಲಿ ಸತ್ಯವಾಗಿರೋದು ಹೇಗೆ ಅನ್ನೋದಕ್ಕೆ ಮಾಯಯ ವಿದ್ಯತೆ ಭಿದ್ಯತೆ ಏತತ್ ನಾನ್ಯಥಾಜಂ ಕಥಂಚನ ತತ್ವತೋ ಭಿದ್ಯಮಾನೇ ಹಿ ಮರ್ತ್ಯತಾಂ ಅಮೃತಂ ವ್ರಜೇತ್ ಮಾಯಯ ಭಿದ್ಯತೆ ಹಿ ಏತತ್. ಅದ್ವೈತದಿಂದ ದ್ವೈತ ಭೇದ ಅಂತ ಹೇಳಿದ್ವಲ್ಲ ಹಿಂದೆ. ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ. ಅದರಿಂದ ಹೊರಗೆ ಬಂದು ದ್ವೈತ ಅಂತಾಗಿದೆ. ಹೀಗೆ ಹೊರಗೆ ಬರೋದು ಬೇರೆಯಾಗಿ ಇರೋದು ಅಂತ ಆಯ್ತಲ್ಲ, ಇದು ಸತ್ಯವಾದ ಪ್ರಪಂಚದಲ್ಲೇ ಇದೆಯೋ ಅಂದ್ರೆ ಮಾಯೆಯ ಭಿದ್ಯತೆ. ಬ್ರಹ್ಮನೇ ಜೀವವಾಗಿ ಪರಿಣಮಿಸಿದ್ದಾನೋ ಅಂದ್ರೆ ಇಲ್ಲ, ಬ್ರಹ್ಮ ಜೀವವಾಗಿ ಪರಿಣಮಿಸಿಲ್ಲ. ಮಾಯೆಯ ಭಿದ್ಯತೆ ಹಿ ಏತತ್ ನ ಅನ್ಯಥಾ ಅಜಂ ಕಥಂಚನ ಭಿದ್ಯತೆ. ಬೇರೆ ಯಾವ ರೀತಿಯಲ್ಲಿ ಕೂಡ ಇದಕ್ಕೆ ಅಜ ಅಂದ್ರೆ ಅದು ಉತ್ಪತ್ತಿ ಭೇದವನ್ನು ಹೇಳೋದು ಸಾಧ್ಯ ಇಲ್ಲ, ಉತ್ಪತ್ತಿಯನ್ನು ಹೇಳೋದು ಸಾಧ್ಯ ಇಲ್ಲ. ಸಾಂಖ್ಯರಿದ್ದಾರೆ. ಸಾಂಖ್ಯರು ಏನು ಹೇಳ್ತಾರೆ, ಮೂಲ ಪ್ರಕೃತಿ ಅಂತ ಇದೆ, ಅದನ್ನು ಪ್ರಧಾನ ಅಂತ ಕರೀತೀವಿ. ಈ ಪ್ರಧಾನದಲ್ಲಿ ಗುಣವೈಷಮ್ಯ ಅಂತ ಒದಗಿದ ಮೇಲೆ ಪ್ರಧಾನವೇ ಮಹತ್ತಾಗುತ್ತೆ, ಮಹತ್ತೇ ಅಹಂಕಾರವಾಗುತ್ತೆ, ಅಹಂಕಾರವೇ ತನ್ಮಾತ್ರಗಳು ಬುದ್ಧಿ ಇತ್ಯಾದಿಯಾಗಿ ಆಗುತ್ತೆ. ಅಂದ್ರೆ ಏನು, ಪ್ರಧಾನವಾಗಿದ್ದದ್ದು ಹಾಗೆಯೇ ಇದ್ದುಕೊಂಡು ಮಹದಾದಿ ಪ್ರಪಂಚ ಅಂತ ಬರೋಲ್ಲ. ಇದೇ ಪರಿಣಮಿಸಿ ಜಗತ್ತು ಅಂತಾಗುತ್ತೆ. ಅವರು ಪರಿಣಾಮವಾದಿಗಳು, ಇವಾಗ ಸಾಂಖ್ಯರು ಪರಿಣಾಮವಾದಿಗಳು. ಆದ್ದರಿಂದ ಇದು ಪ್ರಧಾನ ಎಷ್ಟು ಸತ್ಯವೋ, ಪ್ರಧಾನದಿಂದ ಹೊರಗೆ ಬಂದ ಎಲ್ಲಾ ಪ್ರಪಂಚವು ಮಹದಾದಿ ಪ್ರಪಂಚ ಇದೂ ಕೂಡ ಸತ್ಯವೇ. ಅಂದರೆ ಇದು ಇಟ್ ಇಸ್ ನಾಟ್ ಎ ಫ್ಯಾಂಟಾಸ್ಮಗೋರಿಯಲ್ ಥಿಂಗ್. ಈ ವಾದವನ್ನ ಅವರು ಪರಿಣಾಮವಾಗಿ ಹೇಳಿ ಜೀವ ಅಂತನ್ನೋದು ಬ್ರಹ್ಮನಿಂದ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಾರೆ. ಜೀವಭಾವ ಅಂತನ್ನೋದು ಬ್ರಹ್ಮನಿಂದ ಉತ್ಪನ್ನವಾಗಿ ಬರುತ್ತೆ. ಈ ಜೀವಭಾವಕ್ಕೆ ಉತ್ಪತ್ತಿ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಹಾಗೆ ವ್ಯಕ್ತಾವ್ಯಕ್ತ ಅಂತ ನಾವು ಭೇದ ಇದೆಯೋ ಪ್ರಕೃತಿಯಲ್ಲಿ, ಅವ್ಯಕ್ತ ಪ್ರಕೃತಿ ಅಂತ ಬೇರೆ, ವ್ಯಕ್ತ ಪ್ರಕೃತಿ ಅಂತ ಬೇರೆ. ವ್ಯಕ್ತ ಪ್ರಕೃತಿ ಹುಟ್ಟಿದೆ, ಅದು ಜಾತ ಉತ್ಪನ್ನ, ಯಾದ್ರಿಂದ ಅವ್ಯಕ್ತದಿಂದ. ಹಾಗೇನೆ ಜೀವ ಅಂತಿದೆ, ಜೀವ ಎಲ್ಲಿಂದ ಹುಟ್ಟಿದೆ? ಬ್ರಹ್ಮನಿಂದ ಹುಟ್ಟಿದೆ. ಇದು ಸಾಂಖ್ಯರವಾದ ಇದು. ಮತ್ತೆ ವೈಶೇಷಿಕರು ಏನು ಹೇಳ್ತಾರೆ, ಪರಮಾಣು ಅಂತ ಒಂದಿದೆ,
ಪರಮಾಣುಗಳು ಸೇರಿ ದ್ವಿಯಣು ಅಂತ ಆಗುತ್ತೆ, 2 ಅಣುಗಳು ಸೇರ್ಕೊಳ್ಳುತ್ತೆ, ದ್ವಿಯಣು ತ್ರಿಯಣು ಆಗುತ್ತೆ. ಹೀಗೆ ಎಲ್ಲ ಕಾರ್ಯ ಪ್ರಪಂಚ ಹೊರಗೆ ಬರುತ್ತೆ. ಪರಮಾಣು ಮೂಲಭೂತವಾಗಿ ಒಂದಿರುತ್ತೆ, ಇದರಿಂದ ಎಲ್ಲ ಹೊರಗೆ ಬರುತ್ತೆ. ಆಗ ಪರಮಾಣು ಅಂತ ಅನ್ನೋದು ಪ್ರತ್ಯೇಕವಾಗಿ ಇರೋಲ್ಲ, ಪರಮಾಣುವೇ ಇದರ ಜೊತೆ ಸೇರಿಕೊಂಡು ಎಲ್ಲ ಇಡೀ ಪ್ರಪಂಚವೂ ಆಗುತ್ತೆ. ಅಂದ್ರೆ ಪರಮಾರ್ಥ ಅಂತ ಅಲ್ಲಿ ಒಂದು ಪ್ರತ್ಯೇಕವಾಗಿ ಇಲ್ಲ, ಕಣ್ಣಿಗೆ ಕಾಣೋದೆಲ್ಲ ಪರಮಾರ್ಥವೇ. ಯಥಾ ಮೃತ್ ಘಟ, ಮಣ್ಣಿನ ಮುದ್ದೆ ಅಂತಿದೆ, ಮಣ್ಣಿನ ಮುದ್ದೆಯಿಂದ ಒಂದು ಮಡಕೆ ಅಂತ ಆಗುತ್ತೆ, ಕುಡಿಕೆ ಅಂತ ಆಗುತ್ತೆ, ತಟ್ಟೆ ಅಂತ ಆಗುತ್ತೆ. ಆದರೆ ಮಣ್ಣೇ ಮಾರ್ಪಟ್ಟು ಮಡಕೆ ಕುಡಿಕೆ ಎಲ್ಲ ಆಗಿದೆ. ಮಣ್ಣು ಬೇರೆ ಇಟ್ಟು ನೀವು ಮಡಕೆ ಕುಡಿಕೆ ಅಂತ ತೋರಿಸೋ ಹಾಗಿಲ್ಲ, ಮಣ್ಣು ಮಡಕೆ ಕುಡಿಕೆಯಲ್ಲಿ ಸೇರ್ಕೊಂಡು ಹೋಗಿದೆ. ಆ ಒರಿಜಿನಲ್ ಸ್ಟೇಟ್ ಆಫ್ ಅಮೃತಿ ಇಲ್ಲ ಇವಾಗ. ಹಾಗೆ ಪ್ರಧಾನ ಅಂತ ಅನ್ನೋದು ಪ್ರಕೃತಿಯಲ್ಲಿ ಇಲ್ಲ, ಪ್ರಧಾನವೇ ಮಾರ್ಪಟ್ಟು ಇಡೀ ಮಹದಾದಿ ಪ್ರಪಂಚ ಆಗಿದೆ ಸಾಂಖ್ಯರೇ ಹೇಳ್ತಾರೆ. ವೈಶೇಷಿಕರು ಈ ಪರಮಾಣು ಅಂತ ಅನ್ನೋದೇನೆ ಮಾರ್ಪಟ್ಟು ಇಡೀ ಜಗತ್ತಾಗಿದೆ ಅಂತ ಹೇಳ್ತಾರೆ. ಮತ್ತೆ ಕೆಲವು ಉಪನಿಷದ್ವಾದಿಗಳು ಕೂಡ ಹೀಗೆ ಮಾರ್ಪಟ್ಟು ಜಗತ್ತಾಗಿದೆ ಅಂತನ್ನೋದನ್ನ ಹೇಳ್ತಾರೆ. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ ಅಂತ ನಮಗೇನರ್ಥ? ಒಂದು ಮಣ್ಣಿನಿಂದ ಮಣ್ಣಿನ ಸ್ವಭಾವವನ್ನು ತಿಳ್ಕೊಂಡ್ರೆ ಮಣ್ಣಿಂದ ಏನೇನು ಮಾಡಿದ್ಯೋ ಅದೆಲ್ಲವನ್ನೂ ತಿಳ್ಕೊಳ್ಬಹುದು ನೀವು. ಅಲ್ಲೂ ಉತ್ಪತ್ತಿಯನ್ನೇ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಏನು ಅನ್ನಿಸ್ಕೊಳುತ್ತೆ? ಜಾತ ಬ್ರಹ್ಮವಾದ ಅಂತ ಅನ್ನಿಸ್ಕೊಳುತ್ತೆ. ಬ್ರಹ್ಮನಿಗೆ ಒಂದು ಉತ್ಪತ್ತಿಗೆ ಕಾರಣವಾಗತಕ್ಕಂತಹ ಸ್ಥಿತಿ ಅಂತ ಇದೆ, ಜಗತ್ತಿಗೆ ಒಂದು ಕಾರಣನಾಗುತ್ತಾನೆ ಅದು ಇತ್ಯಾದಿ ವೈಶೇಷಿಕರು ಹೇಳೋದು ಹೀಗೆ. ಮಾಯೆಯ ಭಿದ್ಯತೆ ಹಿ ಏತತ್, ಅದು ವೇದಾಂತದ ಪೊಸಿಷನ್ ಇದಲ್ಲ. ಬ್ರಹ್ಮ ಪರಿಣಾಮವಾದವನ್ನು ಒಪ್ಪಿಕೊಳ್ಳಲ್ಲ ಇವರು. ಮಾಯೆಯ, ಇಲ್ಲಿ ಮಾಯಾ ಅಂತ ಅನ್ನೋ ಮಾತನ್ನ ನ ಪರಮಾರ್ಥತಃ ನ ತತ್ವತಃ ಅಂತ ಅಷ್ಟೇ ಅರ್ಥ. ವಾಸ್ತವವಾಗಿ ಇದು ಭೇದ ಅಲ್ಲ. ಇದು ವಾಸ್ತವವಾಗಿ ಭೇದ ಆಗಿದ್ರೆ ಎಲ್ಲ ಕಾಲಕ್ಕೂ ಇದು ಇರಬೇಕು, ಎಲ್ಲ ಕಾಲಕ್ಕೂ ಇಲ್ಲವಲ್ಲ. ಜಗತ್ತಲ್ಲಿ ಉತ್ಪತ್ತಿ ಸ್ಥಿತಿ ಲಯ ಅಂತ ಇದೆ. ಯಾವ ವಸ್ತುವನ್ನು ತಗೊಂಡ್ರು ಕೂಡ ನಾಮರೂಪಾದಿ ವಿಕಾರ ಪ್ರಪಂಚ ಏನ್ ತಗೊಂಡ್ರು ಕೂಡ ಉತ್ಪತ್ತಿ ಸ್ಥಿತಿ ಭಂಗ ಅಂತ ಇದೆ. ಇದು ಎಲ್ಲಾ ಕಾಲಕ್ಕೂ ಇರತಕ್ಕಂಥದ್ದಲ್ಲ, ತ್ರೈಕಾಲಿಕ ಒಂದು ಅಬಾಧ ಅಂತ ಅನ್ನೋದು ಹೇಳೋ ಹಾಗಿಲ್ಲ. ಆದ್ರಿಂದ ಇದು ತತ್ವತಃ ಪರಿಣಾಮ ಅಂತ ಅಲ್ಲ. ಮಾಯೆಯ ಭಿದ್ಯತೆ ಹಿ ಏತತ್, ಹೀಗೆ ತಾತ್ವಿಕವಾಗಿ ತತ್ವವೇ ಪರಿಣಮಿಸಿದೆ ಅಂತ ಎಲ್ಲಿ ಹೇಳಲ್ವ ನಾವು? ಇದನ್ನ ಮಾಯೆಯ ಇರೋ ಹಾಗೆ ತೋರುತ್ತೆ.